ಹಾಯ್ ಹಲೋ, ಇದ್ದೀರಾ ಲೈನಲ್ಲೆಲ್ಲ? ಆನ್ಲೈನಲ್ಲಿ ಇದ್ದೀರಪ್ಪ? ಎಸ್ ಇದ್ದೀರಲ್ವಾ? ಎಲ್ಲ ಶುರು ಮಾಡೋಣವಾ? ಶುರು ಮಾಡೋಣ್ರ? ಎಸ್ ಸೊ ನಮ್ಮ ಕ್ಲಾಸಿಕ್ ಸಂಸ್ಥೆಯ ವತಿಯಿಂದ ರೈಟ್ ನಾವು 25 ವರ್ಷಗಳನ್ನು ಮಾಡಿದ ಸವಿ ನೆನಪಿಗಾಗಿ ಸೊ ಈಗ ನಾವು ಫ್ರೀ ಕೋಚಿಂಗ್ಸನ್ನು ಅಂದರೆ ಫ್ರೀ 15% ಆಫ್ ಮಾಡಿ 15 to 20% ಆಫ್ ಮಾಡಿ ಕೋಚಿಂಗನ್ನು ಕೊಡಲಿಕ್ಕೆ ನೋಡ್ತಾ ಇದ್ದೀವಿ. ಸೊ ಜೊತೆಗೆ ಇದೇ 25 ವರ್ಷದ ಪ್ರಯುಕ್ತವಾಗಿ ನಾವು ಫ್ರೀ ಎಕ್ಸಾಮ್ಸನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ ವೀಕ್ಲಿ. ಸೊ ಅದರದು KS, PSI, PC, ಅದೇ ಜೊತೆಗೆ IAS. ಸೊ ಹಾಗಾಗಿ ಇಲ್ಲಿ ನಾವು ಈ ಮೊದಲು 4 ವಾರಗಳು ನಾವು ಫ್ರೀ ಎಕ್ಸಾಮ್ಸನ್ನು ಮಾಡಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಇವಾಗ ಅದರಲ್ಲಿ ನಾವು IAS ಎಕ್ಸಾಮನ್ನು ಏನು ನಾವು ಕ್ವಶನ್ ಪೇಪರ್ ಏನು ಆಗಿತ್ತು ಅಥವಾ ಎಕ್ಸಾಮ್ ಆಗಿತ್ತು, ಸೊ ಅದರ ಒಂದು ಅನಾಲಿಸಿಸ್ ಅಂದರೆ ಸೊ ನೋಡೋಣ ಕ್ವಶನ್ಸ್ ಯಾವ ಥರ ಬಂದಿತ್ತು, ಯಾವ ಥರ ಕೇಳಿದ್ದಾರೆ, ಸೊ ಸ್ಟ್ಯಾಂಡರ್ಡ್ ಹೇಗಿದೆ, ಸೊ ಅನ್ನೋದು ನಾವೀಗ 1 by 1 ನೋಡ್ತಾ ಹೋಗೋಣ. ಓಕೆ, ಸೊ ಹಾಗೆ ಇವಾಗ ಶುರು ಮಾಡೋಣ ಇವಾಗ. ರೈಟ್, ಸೊ ನೋಡಿ ಹಾಗಿದ್ಮೇಲೆ ಫಸ್ಟ್ ಕ್ವಶನ್ ಏನಿದೆ, ಇಟ್ಸ್ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಡಿಸ್ಟ್ರಿಬ್ಯೂಟೆಡ್ ಲೆಡ್ಜರ್ ಟೆಕ್ನಾಲಜಿ. ನೋಡಿ, ಡಿಸ್ಟ್ರಿಬ್ಯೂಟೆಡ್ ಲೆಡ್ಜರ್ ಟೆಕ್ನಾಲಜಿ ಜಸ್ಟ್ ಲೈಕ್ ಎ ಬ್ಲಾಕ್ ಚೈನ್. ರೈಟ್, ನೋಡಿ, ಸೊ ಇವಾಗ ನಾವು ಏನು ಮಾತಾಡ್ತಾ ಇದ್ದೀವಿ, ರೈಟ್, ಕ್ರಿಪ್ಟೋ ಕರೆನ್ಸೀಸ್ ಅಥವಾ ಏನು ಬಿಟ್ಕಾಯಿನ್ಸ್ ಬಗ್ಗೆ ಏನು ಮಾತಾಡ್ತಿದ್ದೀವಿ, ಇಟ್ಸ್ ಆಲ್ ಅಬೌಟ್ ವೈ ಇಟ್ ಹ್ಯಾಪನ್ಸ್ ಬಿಕಾಸ್ ಆಫ್ ಬ್ಲಾಕ್ ಚೈನ್ ಟೆಕ್ನಾಲಜಿ. So again, distributed ledger is some sort of the blockchain technology, right, which works on the basis of decentralization, right. So decentralized ಏನಿದೆ, ಸೊ ಅದ್ರ ಪ್ರಕಾರವಾಗಿ ಏನಾಗ್ತದೆ ಅಂದರೆ ವರ್ಕ್ ಆಗುತ್ತೆ, ನಾಟ್ ಸೆಂಟ್ರಲೈಸ್ಡ್, ರೈಟ್. ಬಟ್ ಸರ್ ಹಾಗಿದ್ಮೇಲೆ ಈ ಒಂದು ಬಿಟ್ ಕಾಯಿನ್ಸ್ ಏನಿದೆ, ರೈಟ್, ಯಾವುದು ನಮ್ಮ ಈ ಬ್ಲಾಕ್ ಚೈನ್ ಟೆಕ್ನಾಲಜಿ ಮೇಲೆ ವರ್ಕ್ ಮಾಡುತ್ತೆ ಸರ್, ಹಾಗಿದ್ಮೇಲೆ ಓನ್ಲಿ ಡಿಸೆಂಟ್ರಲೈಸ್ಡ್ ಅಂದರೆ ನೋ, ನಾಟ್ ಆಲ್ವೇಸ್. ಸೊ ಆಲ್ರೆಡಿ ನಮಗೆ ಗೊತ್ತಿರಬೇಕು, RBI ಆಲ್ರೆಡಿ ಸ್ಟಾರ್ಟೆಡ್ ಇಟ್ಸ್ ಓನ್ ಸೆಂಟ್ರಲೈಸ್ಡ್ ಡಿಜಿಟಲ್ ಕರೆನ್ಸಿ, ರೈಟ್. ಬೇರೆ ಕಂಟ್ರೀಸ್ ಆಲ್ರೆಡಿ ಚೈನಾ ವಾಸ್ ಸಕ್ಸಸ್ಫುಲ್, ರೈಟ್. ಸೊ ಅದೇ ಇನ್ಫ್ಲೂಯೆನ್ಸ್ ಮಾಡ್ಕೊಂಡು ನಮ್ಮ ಇಂಡಿಯನ್ ಗೌರ್ಮೆಂಟ್ ಮೀನ್ಸ್ ಇನ್ ದ RBI ಆಲ್ಸೋ ಸ್ಟಾರ್ಟೆಡ್. ಸೊ ಇಲ್ಲಿ ನಾವು ಬ್ಲಾಕ್ ಚೈನ್ ಟೆಕ್ನಾಲಜಿ ನೋಡಿ ತುಂಬ ಇಂಪಾರ್ಟೆಂಟ್ ಫಾರ್ ಯುವರ್ ಅಪ್ಕಮಿಂಗ್ ಎಕ್ಸಾಮ್ಸ್. ಒಂದು ವೇಳೆ ನಾವು ಗವರ್ನೆನ್ಸನ್ನು ಗಮನದಲ್ಲಿ ಇಟ್ಕೊಂಡು ನಾವು ಹೇಳಬೇಕಪ್ಪ ಅಂತ ಅಂದರೆ, ಒಂದು ವೇಳೆ ನೀವು ಸೀಮ್ಲೆಸ್ ಸರ್ವಿಸಸ್ಸನ್ನು ಆರ್ ಕ್ವಾಲಿಟಿ ಸರ್ವಿಸಸ್ಸನ್ನು ವಿತಿನ್ ಸ್ಟಿಪ್ಯುಲೇಟೆಡ್ ಟೈಮಲ್ಲಿ ಜನಕ್ಕೆ ಕೊಡಬೇಕು ಅಂದರೆ ಬ್ಲಾಕ್ ಚೈನ್ ಟೆಕ್ನಾಲಜಿ ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ಸೊ ನೋಡೋಣ ಇಲ್ಲಿ. ಸೊ ಅದರ ರಿಲೇಟೆಡ್ ಸ್ಟೇಟ್ಮೆಂಟ್ಸ್ ಇದೆ. ಸೊ ಹಾಗಾಗಿ ನೀವು ಏನು ಮಾಡಬೇಕು ಅಂತಂದರೆ ಬ್ಲಾಕ್ ಚೈನ್ ರಿಲೇಟೆಡ್ಡು ಕರೆಂಟ್ ಅಫೇರಲ್ಲಿ ಏನೇ ಇದ್ದರೂ ಅದು ನಮ್ಮ ಎಕ್ಸಾಮಿಗೆ ಇಂಪಾರ್ಟೆಂಟ್ ಆಗ್ತದೆ. UPSC ಪ್ರಿಲಿಮ್ಸ್ 2023 ಇಸ್ ಕನ್ಸರ್ನ್ಡ್. ಸೊ ನೋಡೋಣ ಹಾಗೆ ಸ್ಟೇಟ್ಮೆಂಟ್ ಏನಿದೆ. It is a digital system for a recording and the transaction of the assets in which the details are recorded in multiple places at the same time, obviously, right. And the blockchain technology is a specific kind of distributed, yes, as we said, it's a one of the, not like the traditional databases. Distributed ledgers have a central, no, it's a decentral. So ಹಾಗಾಗಿ ಇಲ್ಲೇನು ಆಗ್ತದೆ ಅಂತ ಅಂದಾಗ because of this is concerned, it is wrong, right. ಸೊ ಹಾಗಿದ್ಮೇಲೆ we cannot go with option 3. So 3 ಎಲ್ಲೆಲ್ಲಿದೆ ಹಾಗಿದ್ರೆ, yes, it is here, right. You can go with here and again you can go with here. That means my answer should not be B, D and C. So rest would be 1 and 2. So ಹಾಗಿದ್ಮೇಲೆ ಫಾರ್ ದ ಫಸ್ಟ್ ಕ್ವಶನ್ಗೆ 1 and 2. ಸೊ ನೋಡ್ಕೋಬೇಕು, ಬಿಕಾಸ್ ಬ್ಲಾಕ್ ಚೈನ್ ಟೆಕ್ನಾಲಜಿ ಅನ್ನೋದೇನಿದೆ, ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಅವರ್ ಎಕ್ಸಾಮ್ಸ್. ಸೊ ಮುಂದೆ ನೋಡೋಣ ಹಾಗಿದ್ರೆ. ನೆಕ್ಸ್ಟ್ ಕ್ವಶನ್ ಏನಿದೆಪ್ಪ ಇಲ್ಲಿ, ಕಂಟ್ರಿ ಓಕೆ ಏನು ಫಾಲೋವಿಂಗ್ ಸ್ಟೇಟ್ಮೆಂಟ್ ಹೇಗಿದೆ, ಆಂಟಿಬಾಡೀಸ್ ಅಗೈನ್, ರೈಟ್. ಸೊ ಬಯೋಟೆಕ್ನಾಲಜಿ ಏನಿದೆ or ಬಯಾಲಜಿ ಏನಿದೆ, ಇಫ್ ಯು ಅಂಡರ್ಸ್ಟ್ಯಾಂಡ್ ದ ಬಯೋಟೆಕ್ನಾಲಜಿ, ಸೊ ಬಯಾಲಜಿ ಇಸ್ ಅ ಕೀ, ರೈಟ್. ಸೊ ಅದು ರಿಲೇಟೆಡ್ ಇದೆ. ದ ಆಂಟಿಬಾಡೀಸ್ ಆರ್ ದ ಫಸ್ಟ್ ಲೈನ್ ಆಫ್ ಡಿಫೆನ್ಸ್ ಅಗೇನ್ಸ್ಟ್ ವೈರಲ್ ಇನ್ಫೆಕ್ಷನ್ ಅಂಡ್ ದಿ ಮೊನೋಕ್ಲೋನಲ್ ಆಂಟಿಬಾಡೀಸ್ ಕ್ಯಾನ್ ಬಿ ಯೂಸ್ಡ್ ಇನ್ ಇಟ್ಸ್ ಟ್ರೀಟ್ಮೆಂಟ್. ಡೆಫಿನೆಟ್ಲಿ ಕರೆಕ್ಟ್. ಸೊ ರೈಟ್, ಅದೇ ರೀತಿಯಾಗಿ ಎವ್ರಿ ಸಿಂಗಲ್ ಮ್ಯುಟೇಷನ್ ಆಫ್ ದ ವೈರಸ್ ಇಂಡಿಪೆಂಡೆಂಟ್ಲಿ ಇನ್ಕ್ರೀಸ್ ದಿ ವೈರಲೆನ್ಸ್ ಆ್ಯಂಡ್ ದಿ combination of them always aggravates the virus properties. Somewhat, right, I can't go with this statement, right. I can't go with this statement. So that means 2 cannot be. So only here 1 is right. So next is
ವಿಚ್ ಆಫ್ ದ ಫಾಲೋವಿಂಗ್ ಸರ್ವಿಸಸ್ ಜನರಲಿ ಯೂಸ್ ಎನ್ಕ್ರಿಪ್ಷನ್. ನೋಡಿ ಎಲ್ಲಿ ಇವನ್ UPSC ಪ್ರಿಲಿಮ್ಸಲ್ಲಿ ನಾವು ಕೂಡ ತೆಗೆದುಕೊಂಡ್ರೆ ಸೊ ಎಲ್ಲೆಲ್ಲಿ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ ಬರುತ್ತಲ್ವ ಕಣ್ಣು ಮುಚ್ಕೊಂಡು ಹಾಕ್ಬಿಡಿ ಆಲ್ ಆಫ್ ದ ಎಬೋ. ಬಿಕಾಸ್ ಸೈನ್ಸ್ಗೆ ಲಿಮಿಟ್ ಇರೋದಿಲ್ಲ, ಸೈನ್ಸ್ ಅಪ್ಲಿಕೇಶನ್ಗೆ ಲಿಮಿಟ್ ಇರೋದಿಲ್ಲ. ಸೊ ಹಾಗಾಗಿ ಇಟ್ ಈಸ್ ಒನ್ ಆಫ್ ದಿ ಸಚ್ ಕೈಂಡ್ಸ್. ಸೊ ಹಾಗಾಗಿ ಡೈರೆಕ್ಟಾಗಿ ಸೊ ನೋಡ್ಕೊಳ್ಳಂಗೆ ಎಲ್ಲೆಲ್ಲಿ ಯೂಸ್ ಮಾಡೋದು ಎನ್ಕ್ರಿಪ್ಷನ್, ರೈಟ್, ಇಟ್ ಮಸ್ಟ್ ಬಿ ಯೂಸ್, ರೈಟ್, ಬಿಕಾಸ್ ಸೈಬರ್ ಸೆಕ್ಯೂರಿಟಿ ಇಸ್ ವೆರಿ ಇಂಪಾರ್ಟೆಂಟು, ರೈಟ್. So that's why, so we can say here, so ಯಾವ್ದಾದ್ರು ಹಾಕಿದ್ರೆ you can go with the right all of the above. ಸೊ ಎಲ್ಲಿ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್ ಬರಲಪ್ಪ ಅದು ನಮ್ಮ ಎಕ್ಸಾಮ್ಗೆ ಇಂಪಾರ್ಟೆಂಟ್. ಮਤਲਬ ಎಲ್ಲವೂ ಆಲ್ ಆಫ್ ದಿ ಅಬೋನ ಯಾವಾಗಲೂ ಸರಿಯಾಗಿರ್ತವೆ. ಓಕೆ, ಸೊ ನೆಕ್ಸ್ಟ್ ನೋಡೋದಾದರೆ ಓಕೆ ಸ್ಪೇಸ್ ಎಕ್ಸ್, ರೈಟ್, ಇಂಡಿಯನ್ ನ್ಯಾಷನಲ್ ಸ್ಪೇಸ್ ಪ್ರಮೋಷನ್ ಆ್ಯಂಡ್ ಅಥರೈಸೇಷನ್. ನೋಡಿ ಅಗೇನ್ ವೈ ಇಟ್ ಈಸ್ ಸೊ, ಬಿಕಾಸ್ ನಾವು ನೋಡಿದರೆ US ಅಲ್ಲಿ ಕೆಲವೊಂದು ಸ್ಪೇಸ್ ಏಜೆನ್ಸೀಸ್, ದ ಪ್ರೈವೇಟ್ ಏಜೆನ್ಸೀಸ್ ಆರ್ ಸಕ್ಸಸ್ಫುಲ್. ಸೊ ಹಾಗೆಲ್ಲ ವೈ ಇಟ್ ಈಸ್ ನಾಟ್ ಇನ್ ಇಂಡಿಯಾ. ಸೊ ಹಾಗಾಗಿ ಏನು ಮಾಡಿದ್ರು ಅಂದರೆ ಇನ್ನು 2016-2017 ಒಂದು ಬಿಲ್ಲನ್ನು ತೊಗೊಂಬರ್ತಾರೆ. ಅದು ಯಾವುದು, ಸ್ಪೇಸ್ ರೆಗ್ಯುಲೇಷನ್ ಬಿಲ್ ಅಂತ ಹೇಳಿ, ರೈಟ್, ಸ್ಪೇಸ್ ರೆಗ್ಯುಲೇಷನ್ ಬಿಲ್ 2017 ಅಂತ ಹೇಳಿ ತೊಗೊಂಬರ್ತಾರೆ. ಅದ್ರ ಉದ್ದೇಶ ಏನಾಗಿತ್ತು ಅಂದರೆ ಏನು ರೆಗ್ಯುಲೇಷನ್ಸ್ ಏನಿದೆ, ದ ರೆಗ್ಯುಲೇಷನ್ಸ್ ವಿಲ್ ಬಿ ರೆಡ್ಯೂಸ್ಡ್. ಸೊ ನಮಗೆ ಗೊತ್ತಿದೆ ಎಲ್ಲೆಲ್ಲಿ ರಿಡಕ್ಷನ್ಸ್ ಆಗುತ್ತೋ, ರೆಸ್ಟ್ರಿಕ್ಷನ್ಸ್ ಕಡಿಮೆ ಆಗುತ್ತೋ ಅಲ್ಲಿ ಮೋರ್ ಇನ್ವೆಸ್ಟ್ಮೆಂಟ್ ಬರುತ್ತೆ. ದಟ್ ಮೀನ್ಸ್ ಮೋರ್ ಪ್ರೈವೇಟ್ ಪ್ಲೇಯರ್ಸು ಆ ಒಂದು ಸೆಕ್ಟರಲ್ಲಿ ಬಂದು ಕೆಲಸ ಜಾಸ್ತಿ ಮಾಡಲಿ ಅಂತ. ಸೊ ಹಾಗಾಗಿ ಆಲ್ರೆಡಿ ನಮಗೆ ಗೊತ್ತಿರಬೇಕು ಎಕ್ಸೀಡ್ ಸ್ಪೇಸ್ ಅಂತ ಹೇಳಿ ಆಲ್ರೆಡಿ ಪ್ರೈವೇಟ್ ಏಜೆನ್ಸಿ ಶುರು ಆಗಿದೆ, ಟೀಮ್ ಇಂಡಸ್ ಅಂತ ಹೇಳಿ ಇತ್ತು. ಸೊ ಹಾಗೆ ಇದನ್ನು ಪ್ರಮೋಷನ್ ಮಾಡಬೇಕಲ್ವ, ಸೊ ಅಫಿಷಿಯಲ್ ಆಗಿ. ಹಾಗಾಗಿ ಇನ್ ಸ್ಪೇಸು ಇಂಡಿಯಾದಲ್ಲಿ ಶುರುವಾಗ್ತದೆ. ಉದ್ದೇಶ ಏನು ಅಂತ ಅಂದಾಗೆ ಟು ಗ್ರ್ಯಾಬ್ ಮೋರ್ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ಸ್ ಇನ್ ದಿ ಸ್ಪೇಸ್ ಇಂಡಸ್ಟ್ರಿ. ಸೊ ಆಲ್ರೆಡಿ ಕೆಲಸ ಮಾಡ್ತಾ ಇತ್ತು, ಬಟ್ ಇನ್ ಆರ್ಡರ್ ಟು ಬೂಸ್ಟ್ ದಿ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ಸ್ ಇನ್ ದಿ ದ ಸ್ಪೇಸ್ ಸೆಕ್ಟರ್, ಆ ಸ್ಪೇಸ್ ಇಂಡಸ್ಟ್ರಿಯಲ್ಲಿ ಜಾಸ್ತಿ ಮಾಡಬೇಕು ಅಂತ ಹೇಳಿ. ಬಿಕಾಸ್ ನಾವೇನಾದರೂ 5 ಟ್ರಿಲಿಯನ್ ಎಕಾನಮಿ ರೀಚ್ ಮಾಡಬೇಕು ಅಂದರೆ ನಾಟ್ ಓನ್ಲಿ ಒನ್, ರೈಟ್, ಮೈಕ್ರೋ ಲೆವೆಲಲ್ಲಿ ನಾವು ವರ್ಕ್ ಮಾಡಿದಾಗಲೇ ಓನ್ಲಿ ವಿ ಕ್ಯಾನ್ ಎನ್ಶೋರ್ ದಿ ಮ್ಯಾಕ್ರೋ ಎಕನಾಮಿಕ್ ಸ್ಟೆಬಿಲಿಟಿ ಆರ್ 5 ಟ್ರಿಲಿಯನ್ ಎಕಾನಮಿ ಥರ್ಸ್ಟ್ ಏನಿದೆ ಅದನ್ನು ನಾವು ಅಚೀವ್ ಮಾಡ್ಬೋದು. ಸೊ ಹಾಗಾಗಿ ಇಲ್ಲಿ ನೋಡೋಣ ಅದರ ರಿಲೇಟೆಡ್ಡು ತುಂಬ ಬಂದಿದ್ದಾವೆ. ಸೊ ಹಾಗಾಗಿ ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನೇನು ರೀಸೆಂಟಾಗಿ ಗೌರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಟೇಕನ್ ದಿ ಸ್ಟೆಪ್ಸ್, ಏನು ಸ್ಟೆಪ್ಸ್ ತೊಗೊಬಂದಿದೆ, ಸೊ ಅದು ನಮಗೆ ಇಂಪಾರ್ಟೆಂಟ್ ಆಗ್ತದೆ. ನೋಡೋಣ ಒನ್ ಬೈ ಒನ್. ಇನ್ ಸ್ಪೇಸ್ ಇಸ್ ಅ ಸಿಂಗಲ್ ವಿಂಡೋ ನೋಡಲ್ ಏಜೆನ್ಸಿ ಎಸ್ಟಾಬ್ಲಿಷ್ ಟು ಬೂಸ್ಟ್ ದಿ ಕಮರ್ಷಿಯಲೈಸೇಷನ್ ಆಫ್ ಇಂಡಿಯನ್ ಸ್ಪೇಸ್. ಎಸ್, ಕರೆಕ್ಟ್. ಸೊ ದಿಸ್ ಈಸ್ ಕರೆಕ್ಟಾ ಒಂದೇ ಸ್ಟೇಟ್ಮೆಂಟು. ಇಟ್ ಪ್ರಮೋಟ್ಸ್ ದಿ ಎಂಟ್ರಿ ಆಫ್ ನಾನ್ ಗವರ್ನಮೆಂಟ್ ಪ್ರೈವೇಟ್ ಎಂಟಿಟೀಸ್, ಮೀನ್ಸ್ ದ ಪ್ರೈವೇಟ್ ಸ್ಟೇಕ್ ಹೋಲ್ಡರ್ಸ್ಗೆ ಸೊ ಜಾಸ್ತಿ ನಾವು ಏನು ಮಾಡಬೇಕಂತಪ್ಪ ಇಲ್ಲಿ ಪ್ರೋತ್ಸಾಹ ಕೊಡಬೇಕು ಅಂತ, ರೈಟ್, ಇದು ಕೂಡ ಕರೆಕ್ಟು. ಸೊ ಇಲ್ಲಿ ಏನು ಕೇಳಿದ್ದಾರೆ, ವಿಚ್ ಈಸ್ ಆರ್ ಕರೆಕ್ಟ್. ಸೊ ದಟ್ ಮೀನ್ಸ್ ಬೋತ್ ಸ್ಟೇಟ್ಮೆಂಟ್ ಆರ್ ರೈಟ್. ಹಾಗಾಗಿ ಇದಕ್ಕೆ ಆನ್ಸರ್ ವುಡ್ ಬಿ ಯಾವುದು, ಬೋತ್ 1 and 2. ನೋಡಿ ಸ್ಪೇಸ್ ರಿಲೇಟೆಡ್ ಸ್ಪೇಸ್ ಮಿಷನ್ಸನ್ನು ನೋಡ್ಕೊಳ್ಳಿ, ಜೊತೆಗೆ ಏನಾದರೂ ಈ ಥರ ಈ ಥರ ಏನೋ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಅಂದರೆ ಸ್ಪೇಸ್ ಸೆಕ್ಟರಲ್ಲಿ ನಮ್ಮ IAS ಎಕ್ಸಾಮ್ಗೆ ಅದು ಇಂಪಾರ್ಟೆಂಟ್ ಆಗ್ತದೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಕ್ವಶನ್ನು, ಓಕೆ, ಎನಿಸಿಟೋಬ್ಯಾಕ್ಟರ್ ಬೌಮನಿ, ಓಕೆ, ಎಂಟರೋಕೋಕೋ ಫೆಕಲಿಸ್, ಎಶ್ರಿಷಿಯಾ ಕೊಲೈ ಆರ್. ಸೊ ದೀಸ್ ಆರ್, ಯು ಕ್ಯಾನ್ ಸೇ ದ್ಯಾಟ್, ರೈಟ್, ನೋಡಿ, ವೆಕ್ಟರ್ಸ್ ದಟ್ ಕಾಸ್ ದ ಡೆಂಗು ಆ್ಯಂಡ್ ಮಲೇರಿಯಾ, ನೋ, ರೈಟ್. ಸೊ ಸ್ವಲ್ಪ ಫ್ಯಾಕ್ಚುಯಲ್ ಬೇಸ್ಡ್ ಇದೆ ಇದು. So drugs administered to livestock as painkillers are anti-inflammatory drugs. No, the pathogens that have the ability to develop resistance to antibiotics. Okay, yes, these are the antibiotics ge resistance. Because node again ನಮ್ಮ 21st century, right. So medical field ಅಲ್ಲಿ again one of the biggest challenge ಯಾವುದಪ್ಪ ಅಂದರೆ ಸೂಪರ್ ಬಗ್ಸ್, ರೈಟ್. ಹಾಗಿದ್ಮೇಲೆ ನೀವು ಏನು ಮಾಡಬೇಕು, ಸೂಪರ್ ಬಗ್ಸ್ ಬಗ್ಗೆ ನೋಟ್ಸ್ ಮಾಡ್ಕೊಳ್ಳೇಬೇಕು. UPSC ಅದು ಪ್ರಿಲಿಮ್ಸ್ ಇರಲಿ ಮೇನ್ಸ್ ಇರಲಿ. ಬಿಕಾಸ್ ಬ್ಯಾಕ್ಟೀರಿಯಾ ರೆಸಿಸ್ಟೆನ್ಸ್ ಆರ್ ವೈರಸ್ ರೆಸಿಸ್ಟೆಂಟ್. ನಾವೇನೋ ಮೆಡಿಸಿನ್ ಕಂಡು ಹಿಡಿತಾ ಇದ್ವಿ, ಬಟ್ ಒಂದು ವೇಳೆ ಅದಕ್ಕೆ ರೆಸಿಸ್ಟೆಂಟ್ ಡೆವಲಪ್ ಆಗ್ತಾ ಹೋದರೆ ಬೈ ಬ್ಯಾಕ್ಟೀರಿಯಾಸ್ ಆರ್ ಮೇ ಬಿ ವೈರಸ್ಸಿಂದ ಆದರೆ ಇಟ್ ವಿಲ್ ಬಿ ವೆರಿ ಡೇಂಜರಸ್, ರೈಟ್. ಸೊ ಹಾಗಾಗಿ ದ ಬ್ಯಾಕ್ಟೀರಿಯಲ್ ಆರ್ ಆ ಒಂದು ಡ್ರಗ್ ರೆಸಿಸ್ಟೆನ್ಸ್ ಏನಿದೆ, ಸೂಪರ್ ಬಗ್ಸ್ ಅಂತ ಏನು ಕರಿತೀವಿ, ಸೊ ಅದ್ರ ಬಗ್ಗೆ ನಾವು ನೋಡ್ಕೋಬೇಕಾಗ್ತದೆ, ರೈಟ್. ಬೆಡಾಕ್ವಿಲೆ ನಿಮಗೆಲ್ಲ ಗೊತ್ತಿದೆ, ರೈಟ್, TBಗೆ ರಿಲೇಟೆಡ್. ಸೊ ಹಾಗಾಗಿ ಸಿ
ನೋಡಿ ಅಗೇನ್ ಇದು ಕೂಡ ಹಬಲ್ ಸ್ಪೇಸ್ ಟೆಲಿಸ್ಕೋಪು, ರೈಟ್. ಸೊ ಗೊತ್ತಿರಬೇಕು. ಓಕೆ, ಟೆಲಿಸ್ಕೋಪನ್ನು ಗ್ರೌಂಡ್ ಬೇಸ್ಡು ಮತ್ತು ಸ್ಪೇಸ್ ಬೇಸ್ಡ್ ಅಂತ ಹೇಳಿ ಮಾಡ್ಕೊಂತೀವಿ. ನಿಮಗೆ ಗೊತ್ತಿರಬೇಕು, ಹಬಲ್ ಸ್ಪೇಸ್ ಟೆಲಿಸ್ಕೋಪ್ ಇದೆ, ಕಾಂಪ್ಟನ್ ಇದೆ, ಚಂದ್ರ ಇದೆ, ರೈಟ್. ಇನ್ನೊಂದು ಸ್ಪಿಟ್ಜರ್ ಟೆಲಿಸ್ಕೋಪ್ ಇದೆ. ಓಕೆ, 4ರಲ್ಲಿ ಒಂದು ಬಗ್ಗೆ UPSC ಕ್ವಶನ್ ಕೇಳ್ತಾರೆ, ರೈಟ್. ಸೊ ಅದರಲ್ಲಿ ಒಂದು ಹಬಲ್ ಬಗ್ಗೆ ಕೇಳಿದ್ದಾರೆ. ಹಬಲ್ ಯೂಸ್ ಏನು? ನಾನು ಹೇಳಿದೆ, ಇದು ಅಪ್ಲಿಕೇಶನ್ ಅಂತ ಇರೋದ್ರಿಂದ ನೀವು ಆಪ್ಷನ್ಸ್ ನೋಡಲಿಕ್ಕೆ ಹೋಗಬೇಡಿ. ಯು ಕ್ಯಾನ್ ಗೋ ವಿತ್ ಆಲ್ ಆಫ್ ದಿ ಎಬೋ. ಎಲ್ಲೆಲ್ಲಿ ಅಪ್ಲಿಕೇಶನ್ ಬೇಸ್ಡ್ ಅಂತ ಇರುತ್ತೋ ಸೊ ಉತ್ತರ ಡಿನೇ ಆಗಿರುತ್ತೆ. ಯಾಕೆಂದರೆ ಇದು ಲಿಮಿಟೆಡ್ ಇರೋದಿಲ್ಲ ಸೈನ್ಸ್ಗೆ, ಅರ್ಥ ಆಯ್ತಾ? ಸೊ ಮುಂದೊಂದಿನ ಮತ್ತೆ ಏನಾದರೂ ಡಿಸ್ಕವರಿ ಮಾಡಿದ್ರೆ ಮೇ ಬಿ ಇಟ್ ವಿಲ್ ಹ್ಯಾವ್ ದಿ ಪಾಸಿಟಿವ್ ಯೂಸ್ಫುಲ್ನೆಸ್ ಇರುತ್ತೆ. ಓಕೆ, ಅದರಿಂದ ಸೊ ಹಾಗಾಗಿ ಲಿಮಿಟ್ ಇರೋದಿಲ್ಲ ಅದರ ಯೂಸ್ಗೆ. ಸೊ ಹಾಗಾಗಿ ಆಲ್ ಆಫ್ ದಿ ಎಬೋ ಅಂತ ಹೇಳಿ ಕರಿತೀವಿ, ಕರೆಕ್ಟು. ಸೊ ನೆಕ್ಸ್ಟು ರಿಗಾರ್ಡಿಂಗ್ ದ ಬಯೋ ಎಂಜಿನ್ಸ್. ಎಂಜೈಮ್ ಅಂದರೆ ಗೊತ್ತಿದೆ, ಯಾವುದೇ ಪ್ರೊಸೆಸನ್ನು ಏನು ಮಾಡೋದು, ಸ್ಪೀಡ್ ಅಪ್ ಮಾಡ್ತಕ್ಕಂಥದ್ದು ಅಂತ. ಬಯೋ ಎಂಜಿನ್ಸ್ ಮೀನ್ಸ್ ದೀಸ್ ಆರ್ ದ ಆರ್ಗ್ಯಾನಿಕ್ ಅಂತ. ಸೊ ನೋಡೋಣ ಹಾಗಿದ್ರೆ, ಬಯೋ ಎಂಜಿನ್ಸ್ ಆರ್ ದಿ ಆರ್ಗ್ಯಾನಿಕ್, ರೈಟ್. ಆರ್ಗ್ಯಾನಿಕ್ ದ ಸೊಲ್ಯೂಷನ್ಸ್ ಪ್ರೊಡ್ಯೂಸ್ಡ್ ಥ್ರೂ ದಿ ಫರ್ಮೆಂಟೇಷನ್ ಆಫ್ ಆರ್ಗ್ಯಾನಿಕ್ ವೇಸ್ಟ್ ಲೈಕ್ ಫ್ರೂಟ್ಸ್, ವೆಜಿಟೇಬಲ್ಸ್, ರೈಟ್. ಏನಿದೆ ಆರ್ಗ್ಯಾನಿಕ್ ವೇಸ್ಟ್ ಏನು ಅದರಿಂದ ಇದು ಮಾಡ್ತಕ್ಕಂಥದ್ದು, ಪ್ರೊಡ್ಯೂಸ್ ಮಾಡ್ತಕ್ಕಂಥದ್ದು. ಈಸ್ಟ್ ಕ್ಯಾನ್ ಬಿ ಯೂಸ್ ಟು ಸ್ಪೀಡ್ ಅಪ್, ನಾಟ್ ಸ್ಲೋ ಡೌನ್, ರೈಟ್. ಸೊ ಹಾಗಾಗಿ ಇದು ರಾಂಗ್ ಆಗ್ತದೆ, ಕರೆಕ್ಟಾಗಿ. ಆಮೇಲೆ ಉಳಿದಿರ್ತಕ್ಕಂಥದ್ದು ಓನ್ಲಿ ಆಪ್ಷನ್ 1. ಸೊ ಹಾಗೆ ಅದಕ್ಕೆ ಉತ್ತರ ಏನಪ್ಪ ಅಂದ್ರೆ ಓನ್ಲಿ 1. ಸೊ ನೆಕ್ಸ್ಟ್ ನೋಡೋಣ ಹಾಗಿದ್ರೆ 8th one. Consider following statement. The consumption of alcohol by the pilots can be known by conducting pre-flight and the post-flight breath analyzer test. Yes, right. ಸೊ ಆ್ಯಕ್ಚುಲಿ ಏನಂತ ಹೇಳ್ತೀವಿ ಅಂದರೆ, ಒಂದೊಂದು ಕಡೆ ಏನಿದೆ, ನಾವು ಆ್ಯಕ್ಚುಲಿ ಆಲ್ಕೋಹಾಲನ್ನು ಕನ್ಸ್ಯೂಮ್ ಮಾಡ್ಕೊಂಡು ಫ್ಲೈಟನ್ನು ಮಾಡೋಂಗಿಲ್ಲ. ಯಾಕಂದ್ರೆ ನಮಗೆ ಗೊತ್ತಿದೆ ಎಷ್ಟೊಂದು ಸೆನ್ಸಿಟಿವ್ ಅಂತ ಹೇಳಿ ಅದು. ಸೊ ಹಾಗಾಗಿ ಒಂದು 8 hour ರೂಲು, 12 hour ರೂಲ್ ಅಂತ ಮಾಡ್ಕೋತಾರೆ, ರೈಟ್. ಅಂದರೆ ಆ 8 hour ಏನಿರುತ್ತೆ ಫ್ಲೈಟಲ್ಲಿ ಏನಿರುತ್ತೆ, ಅದು 8 hour ನೀನು ಆಲ್ಕೋಹಾಲನ್ನು ಕನ್ಸ್ಯೂಮ್ ಮಾಡೋ ಹಾಗಿಲ್ಲ. ಅದು ಹಾಗಾಗಿ ಅದಕ್ಕೆ ಪಾಪ್ಯುಲರ್ ನಾವು ಏನಂತ ಕರಿತೀವಿ, 8 ರೂಲ್ ಆರ್ 8 hour ರೂಲ್ ಆರ್ 12 hour ರೂಲ್. ಒಂದೊಂದು ಕಂಟ್ರಿಲಿ 12 ಇದೆ, ಒಂದೊಂದು ಕಂಟ್ರಿಲಿ 8 hour. ಸೊ ಹಾಗೆ ಅದನ್ನ ಹೇಗೆ ಐಡೆಂಟಿಫೈ ಮಾಡ್ತಾರೆ ಅಂದರೆ, ಎಸ್ ಥ್ರೂ ದಿ ಬಿಫೋರ್ ಫ್ಲೈಟ್ ಅಂಡ್ ದ ಪೋಸ್ಟ್ ಫ್ಲೈಟ್ ಬ್ರೆತ್ ಅನಲೈಸರ್ ಮುಖಾಂತರ ಮಾಡ್ತಾರೆ. ಸೊ ವೆನ್ ದ ಬ್ಲಡ್ ಆಲ್ಕೋಹಾಲ್ ಲೆವೆಲ್ಸ್ ಆರ್ 0 ಇನ್ ದಿ ಬಾಡಿ, ದೇರ್ ವಿಲ್ ಬಿ ನೋ ಎಫೆಕ್ಟ್. ನೋ, ಇಟ್ ಕೆನಾಟ್ ಬಿ, ರೈಟ್. ಸೊ ಹಾಗಾಗಿ ಆನ್ಸರ್ ವುಡ್ ಬಿ ನಂದೇನಾಗಿರುತ್ತೆ, ಓನ್ಲಿ 1 ಆಗಿರುತ್ತೆ. ಸೊ ಹಾಗಿದ್ಮೇಲೆ 8ನೇ ಕ್ವಶನ್ಗೆ ಆನ್ಸರ್ ಏನಪ್ಪ ಅಂದರೆ ಎ ಆಗಿರುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡಿ ಹಾಗಿದ್ರೆ ರಿಗಾರ್ಡಿಂಗ್ ದ ಕಾರ್ಬನ್ ನ್ಯಾನೋಟ್ಯೂಬ್ಸ್. ನೋಡಿ ಅಗೈನ್ UPSC ಅಗೈನ್ ಕ್ವಶನ್ಸ್ ಕೇಳ್ತಕ್ಕಂಥದ್ದು. ಓಕೆ, ನ್ಯಾನೋ ಟೆಕ್ನಾಲಜಿ. ಸೊ ನ್ಯಾನೋ ಟ್ಯೂಬ್ಸ್ ನಮಗೆ ಗೊತ್ತಿದೆ. ನೋಡಿ, ನ್ಯಾನೋ ಟೆಕ್ನಾಲಜಿ ಉದ್ದೇಶ ಒಂದೇ, ಲೆಸ್ ವೇಟರ್ ಮಾಡಿಬಿಟ್ಟು ಸ್ಟ್ರೆಂತ್ ವಿಲ್ ಬಿ ಮೋರ್ ಆಗಿರುತ್ತೆ ಅಂತ, ರೈಟ್. ಸೊ ಹಾಗಾಗಿ ನೋಡೋಣ ಇಲ್ಲಿ ನ್ಯಾನೋ ಟ್ಯೂಬ್ಸ್ ಒನ್ ಆಫ್ ದಿ ಎಕ್ಸಾಂಪಲ್ಸ್ ಆಫ್ ದಿ ನ್ಯಾನೋ ಮಟೀರಿಯಲ್ಲು. ಸೊ ನ್ಯಾನೋ ಟೆಕ್ನಾಲಜಿ ಏನಿದೆ, ಸೊ ಅದ್ರ ರಿಲೇಟೆಡ್ ಇದು, ರೈಟ್. ಸೊ ಕಾರ್ಬನ್ ನ್ಯಾನೋ ಟ್ಯೂಬ್ಸ್ ಹ್ಯಾವ್ ಹೈಯೆಸ್ಟ್ ಸ್ಟ್ರೆಂತ್ ದ್ಯಾನ್ ಸ್ಟೀಲ್, obviously, right. ಬಿಕಾಸ್ ಅದಕ್ಕೆ ಹೇಳೋದು, ಮೋಸ್ಟ್ ಸ್ಟ್ರಾಂಗರ್ ಇದ್ದೇ ಇರ್ತವೆ ಅವು, ಬಟ್ ಆಲ್ಸೋ ವೇಟ್ ಸಿಗ್ನಿಫಿಕೆಂಟ್ಲಿ ಮೋರ್, ನೋ ಲೆಸ್, ರೈಟ್. ಬಿಕಾಸ್ ಒಂದು ವೇಳೆ ಮೋರ್ ವೇಟ್ ಇದ್ದರೆ ಇದರ ಅವಶ್ಯಕತೆ ಏನಿದೆ ನಮಗೆ, ರೈಟ್. ಹಾಗಾಗಿ ದೇ ಆರ್ ಆ್ಯಕ್ಚುಲಿ ಲೆಸ್ ಅಂತ ಆಗಬೇಕಾಗಿತ್ತು. ಸೊ ಹಾಗಾಗಿ ಸ್ಟೇಟ್ಮೆಂಟ್ 1 ಈಸ್ ರಾಂಗ್. ನೋಡಿ, UPSC 2016 ಮೇನ್ಸಲ್ಲಿ ಡೈರೆಕ್ಟ್ ಕ್ವಶನ್ಸ್ ಕೇಳಿದ್ದಾರೆ. ಸೊ ರೈಟ್, ನ್ಯಾನೋ ಮಟೀರಿಯಲ್ಸ್ ಆರ್ ನ್ಯಾನೋ ಟೆಕ್ನಾಲಜಿ ಬಗ್ಗೆ, ರೈಟ್. ಇವಾಗ ನಾವು ಅಗ್ರಿಕಲ್ಚರ್ ಎಲ್ಲ ಕಡೆನೂ ಇದನ್ನು ಯೂಸ್ ಮಾಡ್ಬೋದು. ಹಾಗೆ UPSC ಇಸ್ ಕನ್ಸರ್ನ್ ನಮಗೆ ನ್ಯಾನೋ ಟೆಕ್ನಾಲಜಿ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಏನಿದೆಪ್ಪ ಅಂದರೆ ಬರೋದಿಲ್ಲ. ನೆಕ್ಸ್ಟ್ ಏನಿದೆ, ದೇ ಕ್ಯಾನ್ ಕಂಡಕ್ಟ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ ಬೆಟರ್ ದೆನ್. ಹೇಳಿದೆ ಬೆಟರ್ಮೆಂಟ್ ಇರುತ್ತೆ, ಬಿಕಾಸ್ ರೈಟ್. ಇವಾಗ BS4ಗೂ ಮತ್ತು BS6ಗೂ ಕಂಪೇರ್ ಮಾಡಿದ್ರೆ BS6 ಇಸ್ ಅ ಮಾಡರ್ನ್ ಟೆಕ್ನಾಲಜಿ. ಎಲ್ಲೆಲ್ಲಿ ಮಾಡರ್ನ್ ಇರುತ್ತೆ ಅಲ್ಲಿ ಬೆಟರ್ಮೆಂಟ್ ಇರುತ್ತೆ. ಸೊ ಹಾಗಾಗಿ ಇಟ್ ಈಸ್ ರೈಟ್. ಸೊ ಏನು ಕೇಳಿದಾನೆ ಆರ್ ಕರೆಕ್ಟ್ ಅಂದರೆ ಓನ್ಲಿ ಸ್ಟೇಟ್ಮೆಂಟ್ 2 ಈಸ್ ಕರೆಕ್ಟ್. ಓಕೆ, ಸೊ ದಿಸ್ ಇಸ್ ರಿಗಾರ್ಡಿಂಗ್ 9th ಕ್ವಶನ್. ಓಕೆ, ಪ್ರೋಟಾನ್ ಥೆರಪಿ ಇಸ್ ಕನ್ಸರ್ನ್. ನೋಡಿ ಹಾಗೆ ಹೇಗೆ ಟೆಕ್ನಾಲಜಿ ಇಮರ್ಜ್ ಆಗ್ತಾ ಇದೆಯೋ ಅದೇ ಥರ ನ್ಯೂ ಡೆವಲಪ್ಮೆಂಟ್ಸ್ ಬರ್ತಾ ಇದೆ. ಸೊ ಅದ್ರ ಬಗ್ಗೆ ಇಲ್ಲಿ ಪ್ರೋಟಾನ್ ಥೆರಪಿ ಇಸ್ ಒನ್ ಆಫ್ ದಿ ಸಚ್ ಡೆವಲಪ್ಮೆಂಟ್ಸು. ಇಟ್ ಈಸ್ ಅ ನಾನ್ ಇನ್ವೇಸಿವ್ ಟ್ರೀಟ್ಮೆಂಟ್ ಆಫ್ ಕ್ಯಾನ್ಸರ್. ಓಕೆ, ಸೊ ಒನ್ಸ್ ನೋಡಿ ಅಗೈನ್, ಸೊ ಒನ್ಸ್ ಪ್ರೋಟಾನ್ ಥೆರಪಿ ಇಸ್ ಅ ಕಂಡಕ್ಟ್, ದ ಪೇಷಂಟ್ ಹ್ಯಾಸ್ ಅ ವೆರಿ ಹೈ ಚಾನ್ಸಸ್ ಆಫ್ ಗೆಟಿಂಗ್ ಕ್ಯಾನ್ಸರ್ ಫ್ರಮ್ ದಿ ರೆಸಿಡ್ಯೂಯಲ್. ಹೀಗಿದ್ದರೆ ನಾ ಹೇಳಿದೆ ಡೆವಲಪ್ಮೆಂಟ್. ಒಂದೊಳ್ಳೆ BS6 ಏನಿದೆ, BS6 ಮೋರ್ ಎಮಿಟ್ ಮಾಡ್ತಾ ಇದೆ ಸಲ್ಫರು ಮತ್ತು ನೈಟ್ರೋಜನ್, ಅಂದರೆ ಅದನ್ನು ಯೂಸ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಸೊ ಹಾಗಾಗಿ ಸೈಡ್ ಎಫೆಕ್ಟ್ಸ್ ಸಮ್ವಾಟ್ ಹೇಗಿರ್ತವೆ, ಕಡಿಮೆ ಇರ್ತವೆ. ಸೊ ಹಾಗಾಗಿ ಆಪ್ಷನ್ ವುಡ್ ಬಿ ಏನಾಗಿರುತ್ತೆ ಇಲ್ಲಿ ಕರೆಕ್ಟ್ ಅಂತ ಕೇಳಿದ್ದಾರೆ. ಸೊ ಹಾಗಾಗಿ
ಓನ್ಲಿ 1. ಹಾಗೆ ಪ್ರೋಟಾನ್ ಥೆರಪಿ ಬಗ್ಗೆ ಹೋಗ್ಬಿಟ್ಟು ಗೂಗಲಲ್ಲಿ ನೋಟ್ಸ್ ಮಾಡ್ಕೊಳ್ಳಿ. ಇಟ್ ಈಸ್ ನಾಟ್ ಓನ್ಲಿ ಪ್ರೋಟಾನ್ ಥೆರಪಿ, ಯಾವುದೇ ಹೊಸ ಟೆಕ್ನಾಲಜಿ ನ್ಯೂಸಲ್ಲಿ ಇತ್ತು ಅಂದರೆ ಅದು ನಮ್ಮ ಎಕ್ಸಾಮಿಗೆ ಇಂಪಾರ್ಟೆಂಟ್ ಆಗ್ತದೆ. ಸೊ ಇನ್ನೊಂದೇನು ಅಂದರೆ ಯು ಕ್ಯಾನ್ ಫಾಲೋ ದಿ ಕೋರಾ. ಸೊ ಕೋರಾ ಅಂತ ಇರುತ್ತಲ್ವ, ಇಲ್ಲಿ ನಾರ್ಮಲ್ ಪ್ಲ್ಯಾಟ್ಫಾರ್ಮ್ ಬರುತ್ತೆ. ಸೊ ಅಲ್ಲಿ ಹೋಗ್ಬಿಟ್ಟು ಬಟ್ ನಾಟ್ ಅಥೆಂಟಿಕೇಟ್ ಸೋರ್ಸ್. ಹಾಗೆ ನೀವು ಕೋರಾದಲ್ಲಿ ನಾನು ಓದಿದ್ದೆ ಅಂತ ಹೇಳಿ ಮತ್ತೆ ನೀವು ಕ್ಯಾನ್ ಫೈಲ್ ಅ ಕೇಸ್. ಸೊ ಬಟ್ ಏನಂದ್ರೆ ನಾಲೆಜ್ಗೋಸ್ಕರ ಯು ಕ್ಯಾನ್ ಫಾಲೋ ವಾಟ್ ಆರ್ ಹ್ಯಾಪನಿಂಗ್ಸ್, ಯಾವ್ಯಾವ ನ್ಯೂ ಡೆವಲಪ್ಮೆಂಟ್ಸ್ಗಳು ಆಗ್ತಾ ಇದ್ದಾವೆ ಅನ್ನೋದನ್ನು ನಾವು ಕೋರಾದಲ್ಲಿ ನೋಡೋದು. ಕರೆಂಟ್ ಅಫೇರ್ ರಿಲೇಟೆಡ್ ಅಂತ, ಅದು ಕರೆಂಟ್ಲಿ ಅಪ್ ಟು ಡೇಟೆಡ್ ಆಗಿ ನಾವಲ್ಲಿ ಅದರಲ್ಲಿ ಇರ್ಬೋದು ಅಂತ. ಹಾಗೆ ಕೋರಾನ ರೆಫರ್ ಮಾಡಿ, ಅಥವಾ ಇದೇ ಸೋರ್ಸು ಅಂತ ಹೇಳೋಕ್ಕಾಗಲ್ಲ, ರೈಟ್. ಸೊ ಯಾವುದೇ ರಿಲೇಟೆಡ್ ಗೂಗಲಲ್ಲಿ ಯಾವುದೋ ಒಂದು ನ್ಯೂಸ್ ಬರ್ತಾ ಇದೆಯಾ ರಿಲೇಟೆಡ್ ಟು ಸೈನ್ಸ್, ನಮ್ಮ ಎಕ್ಸಾಮಿಗೆ ಇಂಪಾರ್ಟೆಂಟ್. ಓಕೆ ಫೈನ್. ಸೊ ನೆಕ್ಸ್ಟ್ ನೋಡೋಣ ಹಾಗಿದ್ರೆ ದ ಕ್ವಶನ್ ನಂಬರ್ 11. ಸೊ ಲಿಡಾರ್ ನೋಡಿ, ಅಗೇನ್ ದಿಸ್ ಈಸ್ ಅಗೇನ್ ಲಿಡಾರ್, ರೈಟ್. ನಾವು ಹೇಗೆ ವೈಫೈ ಅಂತ ಕರಿತೀವಿ, ಅದೇ ರೀತಿ L5 ಅಂತ ಕರಿತೀವಿ, ಅದೇ ರೀತಿ ಪ್ಯೂರ್ L5 ಅಂತ ಇನ್ನು ಪ್ಯೂರ್ L5 ಬಂದಿಲ್ಲ. ವೈಫೈ ಗೊತ್ತಿದೆ, L5 ಮೇ ಬಿ ರೈಟ್, ಬಟ್ ಪ್ಯೂರ್ L5 ಇನ್ನು ಎಟ್ಟು ಕಮ್ ಇದು. ಅದೇ ಥರ ಇಲ್ಲಿ ಸೋನಾರ್ ಹೇಗಿದೆಯೋ ಅದೇ ಥರ ಲಿಡಾರ್ ಅಂತ ಹೇಳಿ, ಸೋನಾರು, ಅದೇ ರೀತಿ ರೇಡಾರು, ರೈಟ್. ಅದೇ ಥರ ಇವಾಗ ಇಲ್ಲಿ ಯಾವುದಿದೆ, ಲಿಡಾರ್ ಅಂತ ಇದೆ ಅಷ್ಟೇ. ಅಲ್ಲಿ ಇಲ್ಲಿ ಏನು ಮಾಡ್ತೀವಿ ಅಂತ ಅಂದಾಗೆ, ಲಿಡಾರ್ ಅಂದರೆ ಲೈಟನ್ನು ಯೂಸ್ ಮಾಡ್ತೀವಿ ಅಷ್ಟೇ, ಅರ್ಥ ಆಯ್ತಾ. ಸೊ ಲೈಟ್ ಎಮಿಟಿಂಗ್ ಏನಿದೆ, ಡೆಡಿಕೇಶನ್ ಆ್ಯಂಡ್ ರೇಂಜಿಂಗ್ ಏನಿದೆ, ಜಸ್ಟ್ ಲೈಕ್ ವಿತ್ ಹೆಲ್ಪ್ ಆಫ್ ದಿ ಲೈಟನ್ನು ಯೂಸ್ ಮಾಡಿ ನಾವು ಡಿಸ್ಟೆನ್ಸನ್ನು ಐಡೆಂಟಿಫೈ ಮಾಡೋದಕ್ಕೆ ಲಿಡಾರನ್ನು ಯೂಸ್ ಮಾಡ್ತೀವಿ. ಸೊ ಆಲ್ರೆಡಿ ಇಟ್ ಈಸ್ ಆಲ್ಸೋ ಆಸ್ಕ್ಡ್ ಇನ್ UPSC ಪ್ರಿಲಿಮ್ಸಲ್ಲಿ ಕೂಡ ಕೇಳಿದ್ದಾರೆ ಇದನ್ನು ಆಲ್ರೆಡಿ. ನೋಡೋಣ, ಇಟ್ ಈಸ್ ಅ ರಿಮೋಟ್ ಸೆನ್ಸಿಂಗ್ ಮೆಥಡ್ ದಟ್ ಯೂಸಸ್ ಲೈಟ್ ಇನ್ ದಿ ಫಾರ್ಮ್ ಆಫ್ ಅ ಪಲ್ಸ್ಡ್ ಲೇಸರ್ ಟು ಕ್ಯಾಲ್ಕುಲೇಟ್ ಆಬ್ಜೆಕ್ಟ್ಸ್ ವೇರಿಯಬಲ್ ಡಿಸ್ಟೆನ್ಸ್. ಎಸ್ ರೈಟ್, ಯು ಕ್ಯಾನ್ ಯೂಸ್ ದ ಲಿಡಾರ್ ಟು ಕ್ಯಾಲ್ಕುಲೇಟ್ ದ ಡಿಸ್ಟೆನ್ಸಸ್. It can be used to generate the 3-dimensional information about the shape of the earth and its sky. Yes, you can use this. And the use of the LIDAR is restricted to natural environments. No. Andre ಏನು ಹೇಳ್ತಾನೆ, only to the environment ಅಷ್ಟೇನಾ? No, you can be used for the other things too. So ಹಾಗಿದ್ಮೇಲೆ my here is 3 cannot be. So 3 is here, right? 3 is here, 3 is here. So remaining is 1 and 2. ಸೊ UPSCಲಿ ಅಥವಾ ನಾಟ್ ಓನ್ಲಿ UPSC, ಸೊ ಬಿ ಇಟ್ KS ಬೇರೆ ಎಕ್ಸಾಮಲ್ಲಿ ನೋಡ್ರಿ, ನೀವೇನು ಮಾಡಬೇಕಂದ್ರೆ ಎಲಿಮಿನೇಷನ್ ಟೆಕ್ನಿಕ್ ಮುಖಾಂತರ ಮಾಡ್ರಪ್ಪ. ಯು ಕ್ಯಾನ್ ಗೋ ವಿತ್ ಎಲಿಮಿನೇಷನ್ ಟೆಕ್ನಿಕ್. ಓಕೆ, ಸೊ ಹಾಗಾಗಿ ಇದಕ್ಕೆ ಆನ್ಸರ್ ಏನು, 1 and 2. ನೆಕ್ಸ್ಟ್ 12 ಏನಿದೆ, ಇಟ್ ಇಸ್ ಅ ಫಾಲೋವಿಂಗ್ ದಿ ಮಿಷನ್ ಇಂದ್ರಧನುಸ್. ಓಕೆ, ಇಟ್ ಈಸ್ ಅಗೇನ್ ಡೈರೆಕ್ಟ್ಲಿ, ಓಕೆ, ಇಟ್ ವಾಸ್ ಇವನ್ ಆಸ್ಕ್ಡ್ ಇನ್ UPSC ಪ್ರಿಲಿಮ್ಸ್. ಓಕೆ, UPSC ಪ್ರಿಲಿಮ್ಸಲ್ಲಿ ಐ ಥಿಂಕ್ ಇಫ್ ಐ ಆಮ್ ನಾಟ್ ರಾಂಗ್ 2017 ಪ್ರಿಲಿಮ್ಸಲ್ಲಿ ಇದನ್ನು ಕೇಳಿದ್ದಾರೆ. ಓಕೆ ನೋಡಿ, ಮಿಷನ್ ಇಂದ್ರಧನುಷ್, ಡೋಂಟ್ ಕನ್ಫ್ಯೂಸ್ ವಿತ್ ದಿ ಇಂದ್ರಧನುಷ್ ವಿತ್ ಮಿಷನ್ ಇಂದ್ರಧನುಷ್ ಆ್ಯಂಡ್ ಅಭಿಯಾನ್ ಇಂದ್ರಧನುಷ್, ರೈಟ್. ದೇ ಸೌಂಡ್ಸ್ ಸಿಮಿಲರ್ ಬಟ್ ಆ್ಯಕ್ಚುಲಿ ದೇ ಹ್ಯಾವ್ ದಿ ಡಿಫ್ರೆಂಟ್ ಪರ್ಪಸಸ್, ರೈಟ್. ಬಟ್ ಇಲ್ಲಿ ಕೇಳಿದವನು ಮಿಷನ್ ಇಂದ್ರಧನುಷ್ ಕೇಳಿದ್ದಾನೆ ಅಂತಂದರೆ, ಸೊ ರಿಲೇಟೆಡ್ಡು ನಮಗೆ ಗೊತ್ತಿದೆ, ರೈಟ್. ನಾವು ನ್ಯಾಷನಲ್ ಹೆಲ್ತ್ ಮಿಷನನ್ನು ತೊಗೊಂಬರ್ತೀವಿ 2007ನಲ್ಲಿ, ಬಟ್ ಅದನ್ನು ರೂರಲ್ಲು ಮತ್ತು ಅರ್ಬನ್ ಏರಿಯಾಗೆ ಎಕ್ಸ್ಟೆಂಡ್ ಮಾಡ್ತೀವಿ. ಜೊತೆಗೆ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಏನಿದೆ, ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಏನಿದೆ, ಅದನ್ನು ಕೂಡ ಎಕ್ಸ್ಟೆಂಡ್ ಮಾಡಬೇಕಲ್ವ. ಸೊ ಫೋಕಸ್ ಆಫ್ ದಿಸ್ ಒನ್ ಈಸ್ ಟು ಏನು ಮಾಡೋದು, ಟು ಎನ್ಶೋರ್ ದಿ ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್. ದಟ್ ಮೀನ್ಸ್ ಎವ್ರಿಬಡಿಗೆ ಇಮ್ಯುನಿಟಿಯನ್ನು ಬೂಸ್ಟ್ ಮಾಡ್ತಕ್ಕಂಥದ್ದು ಅಂತ, ಸ್ಪೆಷಲಿ ಫಾರ್ ದ ಚಿಲ್ಡ್ರನ್ ಬಿಲೋ 2 years 5 years ಈ ಥರ. ಸೊ ಹಾಗೆ ಈ ಪ್ರೋಗ್ರಾಮು ಸ್ಪೆಷಲಿ ಫಾರ್ ವಾಟ್ ಅಂತ ಕೇಳಿದರೆ, ಇಟ್ ಈಸ್ ಅ ಹೆಲ್ತ್ ಮಿಷನ್, ಆಬ್ವಿಯಸ್ಲಿ ಕರೆಕ್ಟ್ ಇದೆ. ದ ಗೌರ್ಮೆಂಟ್ ಆಫ್ ಇಂಡಿಯಾ, ರೈಟ್, ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಅಂತ ಏನು ಮಿನಿಸ್ಟ್ರಿ ಬರುತ್ತೆ, ಸಚಿವಾಲಯ ಬರುತ್ತೆ, ಅವರು ತಗೊಬಂದಿದ್ದಾರೆ, ಕರೆಕ್ಟು. ಇಟ್ ಟಾರ್ಗೆಟ್ಸ್ ಚಿಲ್ಡ್ರನ್ ಅಂಡರ್ 2 years of age and the pregnant woman for the immunization. ನೋಡಿ, actually it is only dedicated for the whom, children, but it's not like that, woman ilva anta alla. Yes, it can be usable anta, right. So ಹಾಗಾಗಿ you can go with the which are correct andre, here the both statement are correct, right. So ಹಾಗಾಗಿ C. ಸೊ ಗೊತ್ತಿರಬೇಕಾಗಿದ್ರೆ, ಸೊ ಮಿಷನ್ ಇಂದ್ರಧನುಷು ಸಮ್ವಾಟ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್. ಅದೇ ಥರ ಎಲ್ಲಿ ನಾನು ಹೇಳಿದೆ ಇಂದ್ರಧನುಷ್, ರೈಟ್, ರೀಸೆಂಟಾಗಿ ಇಂದ್ರಧನುಷ್ 2.0 ಬಂದಿದೆ. ಅದೇ ರೀತಿಯಾಗಿ ಅಭಿಯಾನ್ ಇಂದ್ರಧನುಷ್ ಅಂದರೆ ಇಂದ್ರಧನುಷ್ ಕ್ಯಾಂಪೇನ್ ಬೇರೆ. ಸೊ ಇವನ್ನ ನೀವು ಮತ್ತೆ ನೋಟ್ಸ್ ಮಾಡ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ನೋಡಿ 13th one, ರೈಟ್. ಅಗೇನ್ ಹಿಸ್ಟ್ರಿ ಇಲ್ಲಿ ಬರುತ್ತೆ, ಇಂಡಸ್ ವ್ಯಾಲಿ ಸಿವಿಲೈಸೇಷನ್, ರೈಟ್. ಸೊ ನೋಡಿ, UPSCಲಿ ಅವ್ರು ಜಾಸ್ತಿ ಫೋಕಸ್ ಮಾಡೋದಲ್ಲಿ ಒಂದು IVCಯಲ್ಲಿ ಕ್ವಶನ್ಸನ್ನು ಜಾಸ್ತಿ ಕೇಳ್ತಾರೆ ಎನಿಷಿಯಂಟಲ್ಲಿ. ಇಲ್ಲಾಂದ್ರೆ ಅವ್ರು ಕೇಳಿದರೆ ಟರ್ಮಿನಾಲಜೀಸ್ ಮೇಲೆ ಕೇಳ್ತಾರೆ, ರೈಟ್. ಟರ್ಮಿನಾಲಜೀಸ್ ಅಂದರೆ ಅಮರಂ ಅಂದರೆ ಏನು,
ರೈಟ್, ಭೂದಾನ ಅಂದರೆ ಏನು, ಬ್ರಹ್ಮಧ್ಯೇಯ ಅಂದರೆ ಏನು, ಸಭಾ ಅಂದರೆ ಎದಕ್ಕೆ ಕರಿತಾ ಇದ್ರು, ನಗರಂ ಅಂದರೆ ಎದಕ್ಕೆ, ಈ ಥರ ಟರ್ಮಿನಲ್, ರೂಪಾಯ ಅಂದರೆ ಏನು, ರೈಟ್. ಈಗ ಕೆಲವೊಂದು ಟರ್ಮಿನಾಲಜೀಸ್ ಬರ್ತವೆ, ಆ ಟರ್ಮಿನಾಲಜೀಸ್ ಮೇಲೆ ಆದರೂ ಕ್ವಶನ್ ಕೇಳ್ಬೋದು. ಬಿಟ್ಟರೆ IVC ಬಿಟ್ಟರೆ ರಿಲೀಜಿಯಸ್ ಹಿಸ್ಟ್ರಿ ಬಗ್ಗೆ ಕೇಳ್ತಾನೆ. ಸೊ ರಿಲೀಜಿಯಸ್ ಲೈಕ್ ಜೈನಿಸಮ್, ಬುದ್ಧಿಸಮ್ ಏನಿದೆ, ಅಜೀವಿಕಾಸ್ ಏನಿದೆ, ಚಾರ್ವಕಾಸ್, ಸೊ ಇವರ ಬಗ್ಗೆ ಕ್ವಶನ್ಸನ್ನು ಕೇಳ್ತಕ್ಕಂಥ ಚಾನ್ಸ್ ತುಂಬ ಇರುತ್ತೆ, ರೈಟ್. ಸೊ ಹಾಗಾಗಿ ಇಲ್ಲಿ ಇದು ನಾವು IVC ಬಗ್ಗೆ ನೋಡೋಣ. ಸೊ ಗೊತ್ತಿರಬೇಕು IVC ಬಗ್ಗೆ, ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಫಾರ್ ದಿ UPSC ಪ್ರಿಲಿಮ್ಸ್. ಓಕೆ, ಎಲ್ಲಿ ಸಿಟಿ ಬಿಲ್ಡಿಂಗ್ ಬಗ್ಗೆ ಕೇಳಿದ್ದಾನೆ. ಸೊ ಹೌ ದ ಸಿಟೀಸ್ ವರ್ ಬೀಯಿಂಗ್ ಬಿಲ್ಟ್ ಅಂತ. ಆಲ್ ದ ಸಿಟೀಸ್ ವರ್ ಬಿಲ್ಟ್ ಇನ್ ದ 3 phases. ಓಕೆ, ದ ಬರ್ನ್ ಬ್ರಿಕ್ಸ್ ವಾಸ್ ರೇರ್ಲಿ ಯೂಸ್ಡ್. ಓಕೆ, citadel was found in the almost all. Nodi citadel, okay, it is not present in all the cities. So hagagi somewhat this statement, right, in the respect to planning, the question ಏನide ಇಲ್ಲಿ, question ನೋಡೋಣ. ಓಕೆ, ಮೇ ಬಿ ವಿಚ್ ಒನ್ ಈಸ್ ರಾಂಗ್ ಅಂತ. ಸೊ ಯಾವುದು ರಾಂಗ್ ಅಪ್ಪ ಅಂತ ಅಂದರೆ ಇಲ್ಲಿ ಹಾಗಿದ್ರೆ, ಸಾರಿ ಪ್ರಿಂಟ್ ಆಗಿಲ್ಲ ಅದು. ಸೊ ಹಿಯರ್ ದ ಸಿಟಾಡಲ್ ನಾಟ್ ಫೌಂಡ್ ಇನ್ ಆಲ್ ದಿ ಸಿಟೀಸ್. ನೋಡಿ ಎಲ್ಲೆಲ್ಲಿ UPSC ಅಷ್ಟೇ ಆಲ್ಮೋಸ್ಟ್, ರೈಟ್. ಸೊ ಇವೆಲ್ಲ ನಾವು ನೋಡಿದ್ರೆ ಹೇಗಿರುತ್ತೆ ಅಂತ ಅಂದರೆ, ಆ್ಯಕ್ಚುಲಿ ಹೇಗಿರುತ್ತೆ ಅಂತ ಅಂದರೆ ಜಸ್ಟ್ ಲೈಕ್ ಎ ಟ್ರ್ಯಾಪ್ ಅಂತ ಥರ ಇರುತ್ತೆ. ದೀಸ್ ಆರ್ ದ ಟ್ರ್ಯಾಪ್ ಸೆಟ್ ಬೈ UPSC. ಸೊ ನೆಕ್ಸ್ಟ್ ನೋಡೋಣ ಸಂಗಮ್. ನೋಡಿ ಸಂಗಮ್ ಪೀರಿಯಡ್ ಗೊತ್ತಿದೆ. ಅಗೇನ್ UPSC ಅಗೇನ್ ಒನ್ ಆಫ್ ದಿ ಹಾಟ್ ಟಾಪಿಕ್ ಯಾವುದು ಅಂದರೆ ಸಂಗಮ್ ಲಿಟರೇಚರ್. ನಮಗೆ ಗೊತ್ತಿದೆ, ರೈಟ್. ತೊಲ್ಕಾಪಿಯರಿಂದ ಹಿಡ್ಕೊಂಡು ನೆಡಂಜುಲಂ ಸಮಥಿಂಗ್ ಅವ್ರದ್ದೇನೋ ಹೆಸರು ಬರುತ್ತಲ್ವ. ಸೊ ಅದೇ ರೀತಿಯಾಗಿ ಬೇರೆ ಬೇರೆ ನಕ್ಕಿರಾರ್ ಅಂತ ಹೇಳಿ ಬರ್ತಾರೆ. ಸೊ ಇವರು ಬೇರೆ ಬೇರೆ ಏನಿದೆ ಸಂಗಮ್, ಆ ಸಂಗಮ್ ನಮಗೆ ಗೊತ್ತಿದೆ 10 ಮಧುರೈಯಿಂದ ಶುರುವಾಗಿ ಕವಟಪುರಮಿಂದ ಮತ್ತೆ ಮಧುರೈಗೆ, ಅಂದರೆ ಟೋಟಲ್ 3 ಸಂಗಮಾಸ್ ಇದ್ದಾವೆ, ರೈಟ್. ದೇ ಆರ್ ಆ್ಯಕ್ಚುಲಿ ಪ್ಯಾಟ್ರನೈಸ್ಡ್ ಬೈ ಎಲ್ಲ ಕಿಂಗ್ಡಮ್. ಯಾರು, ಫಾರ್ ಎಕ್ಸಾಂಪಲ್ ಪಾಂಡ್ಯಾಸ್ ಇರ್ಬೋದು, ಚೋಳಾಸ್ ಕೂಡ ಸಪೋರ್ಟ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡಿದ್ರೆ ಅಸೆಂಬ್ಲಿ ವಾಸ್ ಹೆಲ್ಡ್ ಅಂಡರ್ ದಿ ಪ್ಯಾಟ್ರನೇಜ್ ಆಫ್ ಚೋಳಾಸು. ಇಲ್ಲ ಆ್ಯಕ್ಚುಲಿ ನಾಟ್ ಓನ್ಲಿ ಚೋಳಾಸ್ ಬಟ್ ಆಲ್ಸೋ ಪಾಂಡ್ಯಾಸು, ಬಟ್ ಮೇಜರ್ ಆಗಿ ನಮ್ಮ ಪಾಂಡ್ಯ ರೂಲರ್ ಇದಕ್ಕೆ ಸಪೋರ್ಟ್ ಮಾಡಿರ್ತಾರೆ. ಓಕೆ, ನೆಕ್ಸ್ಟ್ ಪುಹರ್ ಪೋರ್ಟ್ ಸಿಟಿ ವಾಸ್ ಬಿಲ್ಡ್ ಬೈ ಸೆಂಗು ವಾಹನಂ. ನೋ, ಇಟ್ ಈಸ್ ಬೈ ದಿ ಕರಿಕಾಳ ಚೋಳ. ಸೊ ಇದು ಕೂಡ ರಾಂಗ್ ಆಗಿದೆ. ತೊಲ್ಕಾಪಿಯಂ ವಾಸ್ ಅ ಪ್ರೆಸಿಡೆಂಟ್ ಆಫ್ ಸೆಕೆಂಡ್ ಸಂಘ. ನಮಗೆ ಗೊತ್ತಿದೆ ಫಸ್ಟ್ ಸಂಗಮ್ನ ಸೊ ಚೇರ್ಮನ್ ಯಾರು ಆಗಿರ್ತಾರೆ ಅಂತ ಅಂದರೆ ನಮ್ಮ ಅಗಸ್ತ್ಯ ಆಗಿರ್ತಾರೆ. ಸೆಕೆಂಡ್ ವಾಸ್ ಬೈ ಅಗಸ್ತ್ಯ, ಜೊತೆಗೆ ತೊಲ್ಕಾಪಿಯರ್ ಕೂಡ ಆಗಿರ್ತಾರೆ. ಸೊ ಥರ್ಡ್ ಬಂದು ನಕ್ಕೀರರ್ ಅವರು ಆಗಿರ್ತಾರೆ. ಸೊ ಇಲ್ಲಿ ಹಾಗಿದ್ಮೇಲೆ ಪುಹರ್ ಸಿಟಿ ವಾಸ್ ಬಿಲ್ಡ್ ಬೈ, ಓಕೆ ರಾಂಗ್ ಆಯ್ತು ಅದು, ತೊಲ್ಕಾಪಿಯಂ. ಓಕೆ, ಸೊ ನೋಡಿದ್ರೆ ಹಾಗಿದ್ರೆ ಫಸ್ಟ್ ದಿಸ್ ಕೆನಾಟ್ ಬಿ ರೈಟ್. ಪ್ಯಾಟ್ರನೇಜ್ ಆಫ್ ಚೋಳ ಅಂತ ಬಂದರೆ ನೋ. ದ ಪುಹರ್ ಪೋರ್ಟ್ ಸಿಟಿ ವಾಸ್ ಬಿಲ್ಟ್ ಬೈ ಸೇನು, ನೋ, ಇಟ್ಸ್ ಬೈ ಕರಿಕಾಳ ಚೋಳ. ತೊಲ್ಕಾಪಿಯಂ, ಆ ತೊಲ್ಕಾಪಿಯರ್ ರೈಟ್ ವಾಸ್ ಅ ಪ್ರೆಸಿಡೆಂಟ್ ಆಫ್ ಎಸ್ ಅಗಸ್ತ್ಯ ಮತ್ತು ಜೊತೆಗೆ ಇವರು ಆಗಿರ್ತಾರೆ, ರೈಟ್. ನೆಕ್ಸ್ಟು ನೆಡುಂಜರಲ್ ವಾಸ್ ಕಾಲ್ಡ್ ದಿ ರೆಡ್ ಚೇರ. ನೋ, ರೆಡುಜರಲ್ ಅಲ್ಲ, ಆ್ಯಕ್ಚುಲಿ ಸೇನುಗುತ್ತ ಅವರು ಏನಿದ್ದಾರೆ, ಸೊ ಹಿ ವಾಸ್ ಕಾಲ್ಡ್ ದಿ ರೆಡ್ ಚೇರ. ಸೊ ಹಾಗಿದ್ಮೇಲೆ ಓನ್ಲಿ ಕರೆಕ್ಟ್ ಯಾವುದಿಲ್ಲಿ, ಸೊ 3, ದಟ್ ಮೀನ್ಸ್ ಬಿ ಅಂತ ಗೊತ್ತಿರಬೇಕು, ರೈಟ್. ಸೊ ನೆಕ್ಸ್ಟ್ ನೋಡಿದ್ರೆ ತೆರವಾಡ ಸೆಕ್ಟ್. ನೋಡಿ ಅಗೇನ್ UPSCಲಿ ಇದನ್ನು ಕೂಡ ಡೈರೆಕ್ಟಾಗಿ ಕೇಳಿದ್ದಾರೆ. ಸೊ ನಾನು ಹೇಳಿದೆ ರಿಲಿಜಿಯಸ್ ಹಿಸ್ಟ್ರಿ ಬಗ್ಗೆ ಕ್ವಶನ್ಸ್ ತುಂಬ ಕೇಳ್ತಾರಪ್ಪ, ತುಂಬ ಅಂದರೆ. ಸೊ ಅದೇ ಹೇಳೋದು, ಸ್ಮಾರ್ಟ್ ಸ್ಟಡಿ ಅಂದರೆ ಏನಿಲ್ಲ. ಸ್ಮಾರ್ಟ್ ಸ್ಟಡಿ ಅಂದರೆ ಇನ್ ನಾಟ್ ರಿಡಕ್ಷನ್ ಆಫ್ ಸ್ಟಡಿಂಗ್ ಅವರ್ಸ್ ಅಂತ ಅಲ್ಲ, ವಾಟ್ ಟು ಬಿ ರೀಡ್ ಆ್ಯಂಡ್ ವಾಟ್ ನಾಟ್ ಟು ಬಿ ರೀಡ್ ಅನ್ನೋದು ನಮಗೆ ಗೊತ್ತಿರಬೇಕು, ರೈಟ್. ಹಾಗೆ ರಿಲಿಜಿಯಸ್ ಹಿಸ್ಟ್ರಿ ಕೇಳ್ತಾರೆ, ರೈಟ್. ನೋಡಿ ಇಲ್ಲಿ ಬುದ್ಧಿಸಮ್ ಬಗ್ಗೆ ಕೇಳಿದೆ. ನಮಗೆ ಗೊತ್ತಿದೆ ಬುದ್ಧಿಸಮ್ ಸ್ಥಾವಿರವಾದಿನ್ಸು ಮಹಾಸಂಘಿಕಾಸು. ನೋಡಿ ಅದೇ ಸ್ಥಾವಿರವಾದಿನ್ಸಲ್ಲಿ ತೆರವಾಡ ಸೆಕ್ಟ್ ಕೂಡ ಬರುತ್ತೆ. ಏನಿವರು ದೇ ಆರ್ ಸಮ್ ಪಾರ್ಟ್ ಆಫ್ ಹಿನಾಯಾನಿಸ್. ಮಹಾಸಂಘಿಕಾಸ್ ಮುಂದೆ ಮಹಾಯಾನ ಆಗ್ತದೆ. ಸೊ ಹಾಗಾಗಿ ಇಲ್ಲಿ ಏನು ಕೇಳಿದ್ದಾನೆ, ದೇ ಆರ್ ಅಸೋಸಿಯೇಟೆಡ್ ವಿತ್, ಎಸ್ ಇಟ್ ಈಸ್ ಬುದ್ಧಿಸಮ್. ಸೊ ಯಾವುದಕ್ಕೆ ಅವರು ಅಸೋಸಿಯೇಟೆಡ್ ಅಂತಂದರೆ, ಸೊ ಬುದ್ಧಿಸಮ್ಗೆ ಅಸೋಸಿಯೇಟೆಡ್ ಅವರು. ಓಕೆ, ಸೊ ಹಾಗಾಗಿ ನೋಡಿ ನಮ್ಮ ಯಾರು ನಿತಿನ್ ಸಿಂಘಾನಿಯ ಟೆಕ್ಸ್ಟ್ ಬುಕ್ಕಲ್ಲಿ ರಿಲಿಜಿಯಸ್ ಹಿಸ್ಟ್ರಿನ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಇಲ್ಲಾಂದರೆ ಇವನ್ ಯು ಕ್ಯಾನ್ ಫಾಲೋ ದಿ NCERTs. ಸೊ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಫಾಲೋ ಮಾಡಿ. ಓಕೆ, ಸೊ ನೆಕ್ಸ್ಟ್ ನೋಡೋಣ ಹಾಗಿದ್ರೆ ದ ಅರಣ್ಯದೀಪ್ ಶಕಾ ಎರಾಸ್. ನೋಡಿ ಅಗೇನ್ ಇದು ಕೂಡ ಫ್ಯಾಕ್ಚುವಲ್ ಒನ್ನು, ರೈಟ್. ಶಕಾ ಎರಾಸ್ ನಮಗೆ ಗೊತ್ತಿದೆ, ರೈಟ್. ವಿಕ್ರಮ ಶಕ, ರೈಟ್. ಇಟ್ ವಾಸ್ ರೈಟ್ ದ ಫಸ್ಟ್, ರೈಟ್. ಹಿಜ್ರಾ ಅಂತ ಲಾಸ್ಟ್ ಅಂತ ಗೊತ್ತಿದೆ. 4th ಎಲ್ಲಾದರೂ ಲಾಸ್ಟಲ್ಲಿ ಇದೆಯಾ? ಎಸ್, 3 ಕಡೆನೂ ಇದೆ. ಓಕೆ, ನೆಕ್ಸ್ಟು ವಿಕ್ರಮ ಶಕ. ಓಕೆ, ಐ ವಿಲ್ ಗೋ ವಿತ್ ಇಟ್ ಈಸ್ ದ ಫಸ್ಟ್ ಒನ್, ರೈಟ್. ಓಕೆ, ಇಟ್ ವಾಸ್ ದ ಫಸ್ಟ್ ಒನ್ ಅಂತ ಅನ್ಕೊಳ್ಳೋಣ. ಓಕೆ, ಇಟ್ ವಾಸ್ ದ ಫಸ್ಟ್ ಒನ್, ರೈಟ್. 3. ಓಕೆ, ಇಟ್ ವಾಸ್ ದ ಫಸ್ಟ್ ಒನ್.
ಸೊ ವಿಕ್ರಮಶಕ ಫಸ್ಟು, ಓಕೆ, ವಿಕ್ರಮಶಕ ಫಸ್ಟ್ ಇದೆ. ಸೆಕೆಂಡು 3-2 ಶಾಲಿವಾಹನ ಶಕೆ, ರೈಟ್. 3-2-1-4, ರೈಟ್. 3-2-1-4 ಎಲ್ಲಿದೆ? ಎಸ್, ಇಟ್ ಈಸ್ ಹಿಯರ್. ಸೊ ಹಾಗಿದ್ಮೇಲೆ ಯು ಕ್ಯಾನ್ ಗೋ ವಿತ್, ರೈಟ್, ಸಾರಿ, ನಾಟ್ ದಿಸ್ ಸಿ, right, because first Vikrama Shaka, then Shalivana Shaka, then Harsha Shaka, okay, or era, then you can go with the Al-Hizra, right. I think approximately 622 AD ಅಲ್ಲಿ. So again the last one, fourth one, okay. So next ಫ್ಯಾಕ್ಚುವಲ್ ಇರೋದ್ರಿಂದ ಯಾವುದೋ ಎಕ್ಸ್ಪ್ಲನೇಷನ್ ಇಲ್ಲ. ಅಲ್ಲಿ ಏನೋ ಜಾಗ್ರಫಿ ಅಥವಾ ಎಕನಾಮಿ ಪಾರ್ಟ್ ಬಂದರೆ ವಿ ವಿಲ್ ಗೋ ವಿತ್ ಸಮ್ ಕಾನ್ಸೆಪ್ಟ್ಸ್. ದ ಫಿರ್ದೌಸಿ ಆ್ಯಂಡ್ ಮೊಹಮ್ಮದ್ ಉದ್ಬಿ ಲಿವ್ಡ್ ಇನ್ ದ ಕೋರ್ಟ್ ಆಫ್, ಸೊ ನಮಗೆ ಗೊತ್ತಿದೆ ಮೊಹಮ್ಮದ್ ಗಜ್ನಿ, ರೈಟ್. ಸೊ ಮೊಹಮ್ಮದ್ ಗಜ್ನಿಯ ಕೋರ್ಟಲ್ಲಿ ದೇ ಆರ್ ಪ್ಯಾಟ್ರನೈಸ್ಡ್ ಬೈ ದಿ ಮೊಹಮ್ಮದ್ ಗಜ್ನಿ, ರೈಟ್. ನೆಕ್ಸ್ಟು ಅಮೀರ್ ಖುಸ್ರೋ ವಾಸ್ ನಾಟ್ ಶೆಲ್ಟರ್. ನೋಡಿ, ಅಮೀರ್ ಖುಸ್ರೋ ಸ್ಪೆಷಾಲಿಟಿ ಏನು ಅಂದರೆ ಹಿ ವಾಸ್ ಶೆಲ್ಟರ್ ಬೈ ದಿ 7 ಸುಲ್ತಾನ್ಸ್, ರೈಟ್. ಸೊ ಹಾಗಾಗಿ ನೋಡೋಣ, ಬಲ್ಬನ್ ಓಕೆ, ಕೈಕುಬಾಜ್ ಓಕೆ, ಕೈ ಖುಸ್ರೋ ಓಕೆ, ಬಟ್ ನಸರುದ್ದೀನ್ ಶಾ ವಾಸ್ ನಾಟ್ ಶೆಲ್ಟರ್, ಹಿ ವಾಸ್ ನಾಟ್ ಗಿವನ್ ಶೆಲ್ಟರ್ ಟು ದಿ ಮಿಸ್ಟರ್ ಅಮೀರ್ ಖುಸ್ರೋ, ಓಕೆ. UPSC ಕೂಡ ಅಮೀರ್ ಖುಸ್ರೋ ಸ್ವಲ್ಪ ಇಷ್ಟನೇ UPSCಗೆ. ಇನ್ ದ ರೆಸ್ಪೆಕ್ಟ್ ಆಫ್ ದ ಗುಪ್ತಾ ಅಡ್ಮಿನಿಸ್ಟ್ರೇಷನ್ ದ ಪ್ರಾವಿನ್ಸಸ್ ವರ್, ಓಕೆ. ದಿಸ್ ಈಸ್ ಅಗೈನ್ ಕಲ್ಚರ್ ಅಂತ ಬಂದಾಗ, ರೈಟ್, ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸಿಂದ ಹಿಡ್ಕೊಂಡು, ರಿಲಿಜಿಯಸ್ ಹಿಸ್ಟ್ರಿಯಿಂದ ಹಿಡ್ಕೊಂಡು, ಲ್ಯಾಂಗ್ವೇಜಿಯಸ್ ಹಿಸ್ಟ್ರಿಯಿಂದ ಹಿಡ್ಕೊಂಡು, ಲಿಟರರಿ ವರ್ಕಿಂದ ಹಿಡ್ಕೊಂಡು, ವುಮನ್ ಸ್ಟೇಟಸ್ ಕೂಡ ಗೊತ್ತಿರಬೇಕು, ಜೊತೆಗೆ ಟೆಂಪಲ್ ಆರ್ಕಿಟೆಕ್ಚರು, ಓಕೆ, ಆ ಟೈಮಲ್ಲಿ ಏನಿತ್ತು ಅದ್ರ ಬಗ್ಗೆ ಕ್ವಶನ್ಸನ್ನು ಕೇಳಿದಾಗ ಚಾನ್ಸ್ ತುಂಬ ಇರುತ್ತೆ. ಅದರಲ್ಲಿ ಒಂದು ಪಾರ್ಟ್ ಯಾವ್ದು ಕೇಳಿದರೆ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸು. ಸೊ ಗುಪ್ತಾ ಟೈಮಲ್ಲಿ ಸ್ಟೇಟ್ಗಳಿಗೆ ಏನಂತ ಕರೀತಾ ಇದ್ರು? ಭುಕ್ತಿ ಅಂತ ಹೇಳಿ ಕರೀತಾ ಇದ್ರು, ಓಕೆ. ಸೊ ನೆಕ್ಸ್ಟ್ ನೋಡಿದರೆ ಬಿ, ಓಕೆ, ಓಕೆ, ಸಾರಿ, ಓಕೆ. ನೆಕ್ಸ್ಟ್ ಭಾಷಾ ದ ಗ್ರೇಟೆಸ್ಟ್ ಡ್ರಾಮಾಟಿಸ್ಟ್ ಆಫ್ ದಿ ಗುಪ್ತಾ ಪೀರಿಯಡ್ ಡಿಂಟ್ ಆಥರ್ ದಿ ಡ್ರಾಮಾ. ನಾವು ಹೇಳಿದೆ ಹಾಗೆ ಲಿಟರರಿ ವರ್ಕ್ಸ್ ಬಗ್ಗೆ ಕಲ್ಚರಲ್ ಹಿಸ್ಟ್ರಿಯಲ್ಲಿ ಕ್ವಶನ್ಸ್ ಕೇಳ್ತಾರೆ ಅಂತ. ನೋಡಿ, ಸ್ವಪ್ನ ವಸ್ವದತ್ತ, ಚಾರುದತ್ತ, ಧೂತಕ ಗಡತ್ಕೊಚ, ಮಾಲತಿ ಮಾಧವ. ನೋಡಿ, ಹಾಗಿದ್ಮೇಲೆ ಈ ಮಾಲತಿ ಮಾಧವ ಬಂದು ಭವಭೂತಿ ಅವರು ಬರೆದಿರ್ತಕ್ಕಂಥದ್ದು, ಬಟ್ ಇಲ್ಲಿ ಭಾಷಾ ಅವ್ರದ್ದು ಕೇಳಿದ್ದು. ಸೊ ಹಾಗಾಗಿ ಸೊ ಇಟ್ ಕೆನಾಟ್ ಬಿ ದ ಆನ್ಸರ್. ಕ್ವಶನ್ ಏನಿದೆ, ಯಾವುದು ಬರ್ದಿಲ್ಲ ಅಂತ ಕೇಳಿದ್ದಾರೆ. ಸೊ ಹಾಗಾಗಿ ಸೊ ಮಾಲತಿ ಮಾಧವ ಅದನ್ನು ಇಟ್ಸ್ ನಾಟ್ ಆಥರ್ಡ್ ಬೈ ಭಾಷಾ, ಬಟ್ ಇಟ್ ಈಸ್ ಆಥರ್ಡ್ ಬೈ ದಿ ಭವಭೂತಿ, ರೈಟ್. ಸೊ ಗೊತ್ತಿರಬೇಕು ಗುಪ್ತಾ ಪೀರಿಯಡ್ ಬಗ್ಗೆ ಸ್ವಲ್ಪ ನಾವು ಟೆಂಪಲ್ ಆರ್ಕಿಟೆಕ್ಚರ್, ಸ್ವಲ್ಪ ಅಡ್ಮಿನಿಸ್ಟ್ರೇಷನ್ ನೋಡ್ಕೋಬೇಕು. ಯಾಕೆಂದರೆ ಸೊ ನಮಗೆ ಗೊತ್ತಿದೆ ಇಂಡಿಯನ್ ಹಿಸ್ಟ್ರಿಯಲ್ಲಿ ಇದಕ್ಕೆ ಏನಂತ ಕರಿತೀವಿ? ಗೋಲ್ಡನ್ ಎರಾ ಅಂತ ಹೇಳಿ ಕರಿತೀವಿ. ಸೊ ಅದಕ್ಕೆ ಮತ್ತ ವಿಲಾಸ, ಚತ್ತಖರಿ ವರ್ ದ ಟೈಟಲ್ಸ್ ಆಫ್ ಮಹೇಂದ್ರ ವರ್ಮನ್. ಸೊ ಒನ್ ಏನಿದ್ದಾರೆ ಮಹೇಂದ್ರ ವರ್ಮನ್ ಅವರ, ಇದು ಕೂಡ ಸಮ್ವಾಟ್ ಫ್ಯಾಕ್ಚುವಲ್ ಇರೋದ್ರಿಂದ, ರೈಟ್. ಸೊ ಬಿ, ಓಕೆ. ಸ್ವಲ್ಪ ಹಾಗಿದ್ಮೇಲೆ UPSC ಎಲ್ಲಿ ಕ್ವಶನ್ಸನ್ನು ಕೇಳ್ಬೋದು ಅಂದರೆ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸು ಅಥವಾ ಕಲ್ಚರಲ್ ರಿಫಾರ್ಮ್ಸ್ ಏನಿದೆ ಇನ್ ದಿ ಕೇಸ್ ಆಫ್ ಪಾಂಡ್ಯಾಸ್, ಬಿಟ್ಟರೆ ಪಲ್ಲವಾಸ್, ಬಿಟ್ಟರೆ ಚೋಳಾಸ್, ಚೇರಾಸ್ ಅಥವಾ ಸೌತ್ ಡೈನಾಸ್ಟೀಸ್ ಏನಿದೆ ಅದ್ರ ಬಗ್ಗೆ ಕ್ವಶನ್ಸ್ ಕೇಳ್ತಕ್ಕಂಥ ಚಾನ್ಸು ತುಂಬ ಇದೆ. ಅದು ವಿಜಯನಗರ ಇರ್ಬೋದು ಅಥವಾ ನಮ್ಮ ಹೊಯ್ಸಳ ಡೈನಾಸ್ಟಿ ಕೂಡ ಇರ್ಬೋದು, ಕೇಳ್ಬೋದು. ಅದೇನಕ್ಕೆ ಅದ್ರ ಬಗ್ಗೆ ಕೂಡ ಕ್ವಶನ್ಸಲ್ಲಿ ಕೇಳ್ಬೋದು. ಹಾಗೆ ಜಾಸ್ತಿ ಫೋಕಸ್ ನಾವಲ್ಲಿ ಮಾಡಬೇಕು, ಓಕೆ, ಸದರ್ನ್ ಸ್ಟೇಟ್ಸ್ ಬಗ್ಗೆ, ಓಕೆ. ನೆಕ್ಸ್ಟ್, ವಿಚ್ ವಾಸ್ ನಾಟ್ ಎ ಗೋಲ್ಡ್ ಕಾಯಿನ್. ಸೊ ನಮಗೆ ಗೊತ್ತಿದೆ ಗೋಲ್ಡ್ ಕಾಯಿನ್ ಯಾವುದು ಅಂದರೆ ಅಲಾಯ್ ಹೌದು, ಮುಹುರ್ ಹೌದು, ದಿನಾರ್ ಹೌದು, ಬಟ್ ರೂಪಾಯ ಇಸ್ ಅ ಸಿಲ್ವರ್ ಕಾಯಿನ್. ಸೊ ಹಾಗಾಗಿ ಇದು ರೂಪಾಯ. ಸೊ ಎ ಇಸ್ ನಾಟ್ ದಿ ಗೋಲ್ಡ್ ಕಾಯಿನ್, ಓಕೆ. ನೆಕ್ಸ್ಟ್, ಓಕೆ, ಸಾರಿ, ನೆಕ್ಸ್ಟ್ ಸೊ ತಮ್ಲಿಪ್ತಿ, ಅರಿಕ್ಮೇಡು, ಪುಹರ್ ಪೋರ್ಟ್ಸ್ ವರ್ ಲೊಕೇಟೆಡ್ ಇನ್ ದಿ ಪ್ರೆಸೆಂಟ್ ಸ್ಟೇಟ್ಸ್. ನೋಡಿ, ಹಾಗಿದ್ಮೇಲೆ ಸೊ ತಮ್ಲಿಪ್ತಿ, ಓಕೆ, ಆ್ಯಂಡ್ ಅರಕಮೇಡು ಆ್ಯಂಡ್ ಪುಹರ್. ಸೊ ಪುಹರ್ ಗೊತ್ತಿದೆ, ಇಟ್ ಈಸ್ ಇನ್ ತಮಿಳ್ನಾಡು, ರೈಟ್, ತಮಿಳ್ನಾಡಲ್ಲಿದೆ. ಅರಕ್ಮೇಡು ಈಸ್ ಇನ್ ಪುದುಚೇರಿಯಲ್ಲಿದೆ, ಕರೆಂಟ್ ಸ್ಟೇಟ್ ಆಫ್ ಯೂನಿಯನ್ ಟೆರಿಟರಿ ಪುದುಚೇರಿಯಲ್ಲಿದೆ. ಸೊ ತಮ್ಲಿಪ್ತಿ ಈಸ್ ಅ ಎನಿಷಿಯಂಟ್ ಸಿಟಿ ಆರ್ ಎ ಪ್ಲೇಸ್ ಇನ್ ದಿ ವೆಸ್ಟ್ ಬೆಂಗಾಲ್, ಅದು ಬೆಂಗಾಲಲ್ಲಿದೆ. ಸೊ ಹಾಗಿದ್ಮೇಲೆ ಇಲ್ಲಿರೋದು ವೆಸ್ಟ್ ಬೆಂಗಾಲ್ ಇದೆ, ಆಮೇಲೆ ತಮಿಳ್ನಾಡು. ಎಸ್, ಆ್ಯಕ್ಚುಲಿ ವೆಸ್ಟ್ ಬೆಂಗಾಲ್ ತಮಿಳ್ನಾಡು ಆಗಬೇಕಾಗಿತ್ತು, ಓಕೆ. ವಾಟ್ ಎವರ್ ಹಾಗಿದ್ಮೇಲೆ ಆನ್ಸರ್ ಇದೆ ನಮಗೆ. ಸೊ ತಮಿಳ್ನಾಡು ಮತ್ತು ವೆಸ್ಟ್ ಬೆಂಗಾಲ್. ಸೊ ಹಾಗಾಗಿ ತಮ್ಲಿಪ್ತಿ ಇರ್ಬೋದು, ಅರಕಮೇಡು ಇರ್ಬೋದು, ಅಥವಾ ಪುಹರ್ ಸಿಟಿ ಎಲ್ಲಿ ಕಂಡು ಬರ್ತಾವೆಪ್ಪ ಅಂತಂದರೆ ಆ್ಯಕ್ಚುಲಿ ಎಲ್ಲಿ ನಮ್ಮ ವೆಸ್ಟ್ ಬೆಂಗಾಲು ಮತ್ತು ತಮಿಳ್ನಾಡಲ್ಲಿ. So which of the temple located the Aivole has a apsidal base plan? So it is a place in the Durga temple. Apsidal base plan, it is at Durga temple alli. Okay. So next.
ಕನ್ಸಿಡರ್ ಫಾಲೋವಿಂಗ್ ಕಂಟ್ರೀಸ್, ವಿಚ್ ಅಮಾಂಗ್ ದ ಫಾಲೋವಿಂಗ್ ಕಂಟ್ರೀಸ್ ದೆ ಬಾರ್ಡರ್ ವಿತ್ ಅ ಬ್ಲ್ಯಾಕ್ ಸಿ. ಸೊ ನಮಗೆ ಗೊತ್ತಿದೆ ಇತ್ತೀಚೆಗೆ ರಷ್ಯಾ ಯುಕ್ರೈನ್ ಮತ್ಲಬ್ ಇನ್ ಅ ಸೆನ್ಸ್ ಅಟ್ಯಾಕ್ ಮಾಡುತ್ತೆ. ಸೊ ಹಾಗಿದ್ಮೇಲೆ ಇಲ್ಲಿ ಏನು ಕೇಳ್ತಾರೆ, ಜೋಗ್ರಾಫಿಕಲ್ ಪಾಯಿಂಟ್ ಆಫ್ ವ್ಯೂ ದ ಲೊಕೇಶನ್ಸ್, ಅದೇ ರೈಟ್ ಲೊಕೇಶನ್ಸ್ ನೋಡಿದಾಗ ರೈಟ್ ಇಲ್ಲಿ ಬ್ಲ್ಯಾಕ್ ಸಿ ಬರುತ್ತೆ ರೈಟ್. ಸೊ ಬ್ಲ್ಯಾಕ್ ಸಿ ಇದೆ, ನಮಗೆ ಗೊತ್ತಿದೆ ಯಾಕೆ ಅಟ್ಯಾಕ್ ಮಾಡಿದ್ರೆ ಬಿಕಾಸ್ ಆಫ್ ದಿ ಡಾನ್ಬಾಸ್ ಡಾನ್ಸ್ಟಿಕ್ ರೀಸನ್ ಏನಿದೆ ಅದಕ್ಕೋಸ್ಕರ. ಬಿಕಾಸ್ ಇಟ್ ವಾಸ್ ಅರ್ಲಿಯರ್ ಏನು ಯುರೋ ಮೈದಾನ್ ಕ್ರೈಸಿಸ್ ಏನಾಗಿತ್ತು ಇನ್ 2014 ಆ ಯುರೋ ಮೈದಾನ್ ಕ್ರೈಸಿಸ್ ದ ಎಕ್ಸ್ಟೆಂಡೆಡ್ ಪಾರ್ಟೇ ಇವಾಗಿನ ದ ಯುಕ್ರೇನ್ ಅಟ್ಯಾಕ್ ಬೈ ದಿ ರಷ್ಯಾ ರೈಟ್. ಸೊ ಕ್ರೀಮಿಯಾ 2016 ಯುರೋ ಮೈದಾನಲ್ಲಿ ಏನಾಯಿತು, ಇಟ್ ವಾಸ್ ದಟ್ ದ ಕ್ರೀಮಿಯಾ ವಾಸ್ ಅನೆಕ್ಸ್ಡ್ ಬೈ ರಷ್ಯಾ ರೈಟ್. ಸೊ ಕ್ರೀಮಿಯಾವನ್ನು ಅನೆಕ್ಸ್ ಮಾಡುತ್ತೆ ರೈಟ್. ಬಟ್ ಇವಾಗ ಅದನ್ನು ಕಂಟಿನ್ಯೂ ಮಾಡ್ತಾ ಇದೆ ಇನ್ ಆರ್ಡರ್ ಟು ಅನೆಕ್ಸ್ ದಿ ಡಾನ್ಬಾಸ್ ಆರ್ ದಿ ಡಾನ್ಸ್ಟಿಕ್ ರೀಸನ್ ಆಫ್ ಯುಕ್ರೇನ್ ರೈಟ್. ಸೊ ಹಾಗಾಗಿ ಯಾವ್ಯಾವ ಕಂಟ್ರೀಸು ಬಾರ್ಡರ್ ಶೇರ್ ಮಾಡಿದೆ ಅಂದರೆ ನೋಡಿ, ಬ್ಲ್ಯಾಕ್ ಸಿ ಅಂತ ತೊಗೊಂಡ್ರೆ ರೈಟ್. ಸೊ ಜಾರ್ಜಿಯಾ ಇದೆ ರೈಟ್, ರಷ್ಯಾ ಇದೆ, ಯುಕ್ರೇನ್ ಇದೆ, ಓಕೆ, ಬಲ್ಗೇರಿಯಾ ಇದೆ ರೈಟ್, ರೊಮ್ಯಾನಿಯಾ ಇದೆ, ಇವನ್ ಟರ್ಕಿ ಇದೆ ರೈಟ್. ಸೊ ಹಾಗಿದ್ಮೇಲೆ ಯುಕ್ರೇನ್ ಇದೆ, ಜಾರ್ಜಿಯಾ ಇದೆ, ಬಲ್ಗೇರಿಯಾ ಇದೆ, ರೊಮ್ಯಾನಿಯಾ ಮತ್ತು ಟರ್ಕಿ ಆ್ಯಂಡ್ ರಷ್ಯಾ ಕೂಡ ಬಾರ್ಡರ್ ದ ಶೇರ್. ಸೊ ಹಾಗಿದ್ಮೇಲೆ 1 2 3 ಆಲ್ ಆಫ್ ದಿ ಎಬೋ. ಸೊ ಗೊತ್ತಿರಬೇಕಾಗಿದ್ರೆ ಸೊ ಮ್ಯಾಪ್ ರಿಲೇಟೆಡ್ ಗೊತ್ತಿರಬೇಕು, ಅರ್ಥ ಆಯ್ತಾ? ಬಿಕಾಸ್ ದೇರ್ ವಿಲ್ ಬಿ ಅ ಕ್ವಶನ್ ಇನ್ UPSC ಓಕೆ, ಪ್ರಿಲಿಮ್ಸಲ್ಲಿ ಕೇಳ್ತಕ್ಕಂಥ ಚಾನ್ಸ್ ಇರುತ್ತೆ. ಆಲ್ ಸಿ ಎನ್ಕ್ಲೋಸಸ್ ಅ ಟೆರಿಟರಿ ಕಾಲ್ಡ್ ಎ ಕ್ರೀಮಿಯಾ ಹ್ಯಾಸ್ ಐ ಡಿಸ್ಕಸ್ಡ್ ಓಕೆ. ಇವಾಗ ಡಿಸ್ಕಷನ್ ಮಾಡ್ದಂಗೆ ಕ್ರೀಮಿಯಾ ಮತ್ಲಬ್ ಇಲ್ಲೇನು, ಇಟ್ ಇಸ್ ಸಮ್ ಪಾರ್ಟ್ ವಿಚ್ ಈಸ್ ಇನ್ ದಿ ನಿಯರ್ ಬೈ ವಾಟ್ ಬ್ಲ್ಯಾಕ್ ಸಿ ಹತ್ರನೇ ರೈಟ್. ಅಜೋವಾ ಸಿ ಅಂತ ಏನು ಬರುತ್ತೆ ಅದು ಬ್ಲ್ಯಾಕ್ ಸಿ ಹತ್ರನೇ ಸೊ ಬರುತ್ತೆ ಮೇಜರ್. ಓಕೆ, ಅಜೋವಾ ಸಿ ಓಕೆ, ಬಟ್ ಬ್ಲ್ಯಾಕ್ ಸಿನೂ ಹೌದು. ಬಟ್ ಇಲ್ಲಿ ನಾವು ಬ್ಲ್ಯಾಕ್ ಸಿ ಅಂತ ತೊಗೊಳ್ಳೋಣ ಬಿಕಾಸ್ ಇನ್ ಮೆಜಾರಿಟಿ ಕಂಟೆಕ್ಸ್ಟಲ್ಲಿ ಓಕೆ ಬ್ಲ್ಯಾಕ್ ಸಿ. ಸೊ ಇಲ್ಲಿ ನಾವು ತೆಗೆದುಕೊಂಡ್ರೆ ಕ್ರೀಮಿಯಾ ನಮಗೆ ಗೊತ್ತಿದೆ ರೈಟ್, ಬಟ್ ಇದನ್ನು ಅನೆಕ್ಸ್ ಮಾಡುತ್ತೆ ಬಿಕಾಸ್ ಆಫ್ ಯಾವುದು ರಿಸಲ್ಟಿಂದ ಅಂತ ಕೇಳಿದರೆ ಯುರೋ ಮೈದಾನ್ ಕ್ರೈಸಿಸ್ ಅಂತ ನಡೆಯುತ್ತೆ ಅಲ್ಲಿ. ಜಸ್ಟ್ ಲೈಕ್ ಅರಬ್ ಸ್ಪ್ರಿಂಗ್ ಹೇಗಾಗಿತ್ತು ಟ್ಯುನೀಷಿಯಾದಲ್ಲಿ, ಅದೇ ಥರ ಅಲ್ಲಿ ಎಲ್ಲಿ ಯುಕ್ರೇನಲ್ಲಿ, ಅದು ಕ್ರೀಮಿಯಾ ವಾಸ್ ಅ ಪಾರ್ಟ್ ಆಫ್ ಯುಕ್ರೇನು. ಸೊ ಅಲ್ಲಿ ಕೂಡ ಕೆಲವೊಂದು ಜನ ದೇ ವಾಂಟೆಡ್ ಟು ಜಾಯಿನ್ ದಿ ನ್ಯಾಟೋ, ಸಮ್ ಮೋರ್ ಅಗೇನ್ಸ್ಟು. ಸೊ ಹಾಗಾಗಿ ರಷ್ಯಾ ವಾಸ್ ಅನೆಕ್ಸ್ ದಿ ಕ್ರೀಮಿಯಾ, ಹಾಗಾಗಿ ಇಲ್ಲಿ ಬ್ಲ್ಯಾಕ್ ಸಿ ಅಂತ ಅನ್ಕೊಳ್ಳೋಣ. ದ ಹೈಯೆಸ್ಟ್ ಅಗೇನ್ ಇದು ಫ್ಯಾಕ್ಚುವಲ್ ಇದೆ, ಹೈಯೆಸ್ಟ್ ಪೀಕ್ ಆಫ್ ಆಫ್ರಿಕಾ ಯಾವುದು ಅಂತ ಅಂದಾಗೆ ಮೌಂಟ್ ಕಿಬೋ. ಮೆಕೆನಿ ಬಂದುಬಿಟ್ಟು ಅಲಸ್ಕಾದಲ್ಲಿ ಬರುತ್ತೆ, ನಾರ್ತ್ ಅಮೇರಿಕಾ. ಅಕಾಂಕಾಗೋವಾ ನಮಗೆ ಗೊತ್ತೇ ಇದೆ ಇನ್ ಅರ್ಜೆಂಟೀನಾ. ಆ್ಯಂಡ್ ಮೌಂಟ್ ತೌಪ್ಕಲ್ ಅಂತ ಅಂದಾಗೆ ನಮ್ಮ ಮೊರೊಕ್ಕೋ ಏನಿದೆ, ಮೊರೊಕ್ಕೋನ ಅಟ್ಲಾಸ್ ರೇಂಜಸ್ ಏನಿದೆ ಅದರಲ್ಲಿ ಹೈಯೆಸ್ಟ್ ಪೀಕ್ ಯಾವುದು, ಮೌಂಟ್ ತೌಪ್ಕಲ್. ಸೊ ಹಾಗಾಗಿ ಇಲ್ಲಿ ಆನ್ಸರ್ ವುಡ್ ಬಿ ಕಿಬೋ. ಸ್ಟೇಟ್ಮೆಂಟ್ ನೋಡಿ, ಅಗೇನ್ ಇಲ್ಲಿ ಏನು ಕೇಳಿದ್ದಾರೆ ನಮ್ಗೆ ಆಲ್ರೆಡಿ ಗೊತ್ತಿದೆ ರೈಟ್. ಸೊ ವಾಟ್ ವಿ ನೋ ಅಂತ ಅಂದರೆ ರೈಟ್, ಎಸ್. ಸೊ ವಾಟ್ ವಿ ನೋ ಅಂತ ಅಂದರೆ ಸೊ ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇದೆ ಅಂತ ಗೊತ್ತಿದೆ ನಮಗೆ ರೈಟ್. ಗ್ಲೋಬಲ್ ವಾರ್ಮಿಂಗ್ ಆಗ್ತಿರೋದು ಇನ್ಸುಲೇಷನಿಂದಾನೋ ಅಥವಾ ಏನು ಇನ್ಸುಲೇಷನ್ ಅಂದರೆ ಸೊ ಇನ್ಕಮಿಂಗ್ ರೈಟ್, ಇನ್ಕಮಿಂಗ್ ಸೋಲಾರ್ ರೇಡಿಯೇಷನ್ ರೈಟ್, ಏಷನ್ ರೈಟ್, incoming solar, sol means sun, Asian radiation is one of the modes of heat transfer. So hagidmele insulation ಏನು ಬರುತ್ತೆ, they are short waves right. Short waves means they have with the less wavelength. ಸೊ ಹಾಗಿದ್ಮೇಲೆ ಏನಾಗಲ್ಲ ಅಂದರೆ ದೇ ಆರ್ ವೆರಿ ಟ್ರಾನ್ಸ್ಪರೆಂಟ್. ನೀವಂತ ಗ್ರೀನ್ ಹೌಸ್ ಗ್ಯಾಸಸ್ ಏನಿದಾವೆ, FSA, ಕಾರ್ಬನ್ ಡೈಆಕ್ಸೈಡ್ ಅಥವಾ ಏನೇನಿದಾವೆ, ದೇ ಆರ್ ಟ್ರಾನ್ಸ್ಪರೆಂಟ್ ಟು ದಿಸ್ ಇನ್ಸುಲೇಷನ್ ಬಿಕಾಸ್ ವೇವ್ ಲೆಂತ್ ಕಡಿಮೆ ಇದೆ ಅಂತ ಅಂದಾಗೆ ಫ್ರೀಕ್ವೆನ್ಸಿ ಹೇಗಿರುತ್ತೆ, ಬಿಕಾಸ್ ವೇವ್ ಲೆಂತ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದಿ ಫ್ರೀಕ್ವೆನ್ಸಿ. ಹಾಗೆ ಫ್ರೀಕ್ವೆನ್ಸಿಲಿ ಜಾಸ್ತಿ ಇರೋದು ದೇ ಆರ್ ಸಮ್ ವಾಟ್ ಟ್ರಾನ್ಸ್ಪರೆಂಟ್ ಟು ದಿ ವಾಟ್ ನಮ್ಮ ಇನ್ಸುಲೇಷನ್ಗೆ, ಯಾವುದು ಗ್ರೀನ್ ಹೌಸ್ ಗ್ಯಾಸಸ್ಸು. ಹಾಗೆಯೇ ಏನಾಗ್ತಾ ಇದೆ, ಇಫ್ ಐ ಸೇ ದಿ ಸರ್ಫೇಸನ್ನು ಇದು ತೆಗೆದುಕೊಂಡ್ರೆ ರೈಟ್, ಸನ್ ರೈಸ್ ದ ಇನ್ಸುಲೇಷನ್ನು ಓಕೆ, ದಿಸ್ ಇಸ್ ಕಾಲ್ಡ್ ದಿ, ಇಲ್ಲಿ ವೇವ್ ಲೆಂತ್ ಜಾಸ್ತಿ ಇರುತ್ತೆ ಬಿಕಾಸ್ ಆಫ್ ದ ಫ್ರೀಕ್ವೆನ್ಸಿ ಸ್ವಲ್ಪ ಕಡಿಮೆ ಇರುತ್ತೆ. ಹಾಗಾಗಿ ಏನಾಗುತ್ತೆ, ಅಟ್ಮಾಸ್ಫಿಯರ್ ಹೀಟಿಂಗ್ ಆಗ್ತಕ್ಕಂಥದ್ದು ಕೂಡ ಟೆರೆಸ್ಟ್ರಿಯಲ್ ರೇಡಿಯೇಷನಿಂದ. ಹಾಗೆಯೇ ಇನ್ಸುಲೇಷನ್ ಮತ್ತು ಟೆರೆಸ್ಟ್ರಿಯಲ್ ರೇಡಿಯೇಷನಲ್ಲಿ ಏನಾದರೂ ಇಂಬ್ಯಾಲೆನ್ಸ್ ಆದರೆ ಅದೇ ನಾವು ಗ್ರೀನ್ ಹೌಸ್ ಗ್ಯಾಸ್ ಎಫೆಕ್ಟ್ ಅಂತ ಕರಿತೀವಿ. ಗ್ರೀನ್ ಹೌಸ್ ಗ್ಯಾಸ್ ಎಫೆಕ್ಟ್ ಎಕ್ಸ್ಟೆಂಡೆಡ್ ಆದರೆ ಗ್ಲೋಬಲ್ ವಾರ್ಮಿಂಗ್ ಎಕ್ಸ್ಟೆಂಡೆಡ್ ಆಯಿತು ಅಂದರೆ ಕ್ಲೈಮೇಟ್ ಚೇಂಜ್ ಅಂತ ಗೊತ್ತಿದೆ ರೈಟ್. ಸೊ ಹಾಗೆಯೇ ಈ ಕ್ಲೈಮೇಟ್ ಚೇಂಜನ್ನು ನಾವಿಲ್ಲಿ ನೋಡಬೇಕಾಗ್ತದೆ. ಸೊ ಇಲ್ಲಿ ಏನು ಕ್ವಶನ್ಸ್ ಕೇಳಿದ್ದಾರೆ ರೈಟ್, greenhouse gases tends to be transparent, high frequency, that means shorter wavelengths, correct. Global warming is the reason behind the one of the reason, but we can't say the major. Yes, it can be evolution and the sustenance of the life on the earth, correct right, you can say. So ಏನು ಕೇಳಿದ್ದಾರೆ ಇದರಲ್ಲಿ, which one is our choose incorrect right, ಇದು ಕರೆಕ್ಟು ರೈಟ್, ಇದು ಕರೆಕ್ಟು, ಬಟ್ ಇನ್ಕರೆಕ್ಟ್ ಯಾವ್ದು ಆಗಿದ್ರೆ neither right, neither one nor
ಸೊ 2 ಅಂತ ಹೇಳಿ ಕರಿಬೋದು. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಹಾಗಿದ್ರೆ ದ ಸ್ಟ್ರೇಟ್ ಆಫ್ ಬಾಸ್ಪರಸ್ ಕನೆಕ್ಟ್ಸ್ ನೋಡಿ ಅಗೈನ್, ರೈಟ್. ಸೊ ಗೊತ್ತಿರಬೇಕು ಬಾಸ್ಪರಸ್ ಸ್ಟ್ರೇಟ್ಸ್ ಏನಿದೆ, ರೈಟ್, ಇಟ್ ಡೈರೆಕ್ಟ್ಲಿ ಕನೆಕ್ಟ್ಸ್ ಇನ್ ಬ್ಲ್ಯಾಕ್ ಸಿ. ಓಕೆ, ಟರ್ಕಿ ಬರುತ್ತೆ. ಸೊ ಬ್ಲ್ಯಾಕ್ ಸಿ ಆ್ಯಂಡ್ ದಟ್ ಈ ಕಡೆ ಯಾವ್ದು ಬರುತ್ತೆ ಅಂತ ಅಂದರೆ ಸಿ ಆಫ್ ಮರಾಮರ್ ಅಂತ ಹೇಳಿ ಬರುತ್ತೆ. ಸೊ ಬ್ಲ್ಯಾಕ್ ಸಿ ಮತ್ತು ಸಿ ಆಫ್ ಮರಾಮರನ್ನು ಕನೆಕ್ಟ್ ಮಾಡ್ತಕ್ಕಂಥ ಸ್ಟ್ರೇಟ್ ಏನಿದೆ ಆ ಸ್ಟ್ರೇಟೇ ಬಾಸ್ಪರಸ್ ಸ್ಟ್ರೇಟ್. ಹಾಗೆ ಮೇಲೆ ಕನೆಕ್ಟ್ಸ್ ಬ್ಲ್ಯಾಕ್ ಸಿ ವಿತ್ ಸಿ ಆಫ್ ಮರಾಮರ. ಸಿ ಆಫ್ ಮರಾಮರದಿಂದ ಏಜಿಯನ್ ಸಿ ಬರುತ್ತೆ, ಏಜಿನಿಂದ ಅಯೋನಿಯನ್ ಸಿ, ಎಡ್ರಿಯಾಟಿಕ್ ಸಿ, ಟೈರೇನಿಯನ್ ಸಿ ಆ್ಯಂಡ್ ಮೆಡಿಟರೇನಿಯನ್ ಸಿ. ಸೊ ಹಾಗೆ ಮೇಲೆ ಗೊತ್ತಿರಬೇಕು ಲೊಕೇಶನ್ಸ್ ಯಾವ ಕಂಟ್ರಿ, ರೈಟ್, ಬಿಕಾಸ್ ಒಂದು ಸಾರಿ ಎಡ್ರಿಯಾಟಿಕ್ ಸಿ ಬಗ್ಗೆ ಕೇಳಿದ್ದಾರೆ UPSC ಪ್ರಿಲಿಮ್ಸ್ 2019 ಸೊ ಹಾಗಾಗಿ ಬೇಸ್ಡ್ ಆನ್ ದಿ ಮ್ಯಾಪಿಂಗ್ ಆಧಾರದ ಮೇಲೆ ಒಂದು ಕ್ವಶನ್ಸು ಕೇಳ್ತಕ್ಕಂಥ ಚಾನ್ಸ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಮೆಡಿಟರೇನಿಯನ್ ಸಿ ಆ್ಯಂಡ್ ಬ್ಲ್ಯಾಕ್ ಸಿ ನೋ, ಇನ್ ದ ಬ್ರಾಡರ್ ಸೆನ್ಸಲ್ಲಿ ಹೇಳ್ಬೋದು, ಬಟ್ ಇನ್ ದಿ ಪರ್ಟಿಕ್ಯುಲರ್ ಸೆನ್ಸಲ್ಲಿ ಇಟ್ ಕ್ಯಾನ್ ನಾಟ್ ಬಿ. ಮೆಡಿಟರೇನಿಯನ್ ಸಿ ಆ್ಯಂಡ್ ಕ್ಯಾಸ್ಪಿಯನ್ ಸಿ, ಕ್ಯಾಸ್ಪಿಯನ್ ಸಿ ನೋ, ಕ್ಯಾಸ್ಪಿಯನ್ ಸಿ ಎಲ್ಲಿದೆ? ಸಿ ಆಫ್ ಮರಾಮರ್ ಆ್ಯಂಡ್ ಕ್ಯಾಸ್ಪಿಯನ್ ಸಿ ನೋ, ಸಿ ಆಫ್ ಮರಾಮರ್ ಆ್ಯಂಡ್ ಬ್ಲ್ಯಾಕ್ ಸಿ, ಎಸ್, ಬ್ಲ್ಯಾಕ್ ಸಿ ಮತ್ತು ಸಿ ಆಫ್ ಮರಾಮರ್, ಡಿ ಇಸ್ ದ ಆನ್ಸರ್. Next, consider following statement, which of the above can release the ozone. ನೋಡಿ again I told you this is, we can't say ಇದೇ ಗ್ಯಾಸನ್ನು ಎಮಿಟ್ ಮಾಡುತ್ತೆ, no we can't say, right. ಹಾಗಾಗಿ you can go with all of the above. even if the volcanic option ಇದ್ರೂ ಕೂಡ yes you can say yes. ಒಂದು ವೇಳೆ ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ ಇದ್ರೆ ಎಸ್ ಅದು ಕೂಡ, ಆದರೆ ವಿ ಕಾನ್ ಸೇ ದಟ್ ಇದೇ ಗ್ಯಾಸನ್ನು ಇದೇ ಆಕ್ಟಿವಿಟಿ ಎಮಿಟ್ ಮಾಡುತ್ತೆ ಅಂತ ಹೇಳೋಕ್ಕಾಗಲ್ಲ, ರೈಟ್. ಸೊ ಬಿಕಾಸ್ ಸೈನ್ಸ್ ಇಸ್ ಸ್ಟಿಲ್ ಡೆವಲಪಿಂಗ್ ಅಲ್ವಾ. ಸೊ ಹಾಗಾಗಿ ಓದ್ಲಂಗೆ ಯು ಕ್ಯಾನ್ ಗೋ ವಿತ್ ಆಲ್ ಆಫ್ ದಿ ಅಬೋವ್ ಫಾರ್ ದಿಸ್. ಓಕೆ, ಸೊ UPSC ಆಸ್ ಸಚ್ ಕ್ವಶನ್ಸ್ ಎವ್ರಿ ಇಯರ್, ರೈಟ್, ವೇರ್ ಯು ನೀಡ್ ನಾಟ್ ಟು ಇವನ್ ರೀಡ್ ದಿ ಥಿಂಗ್ಸ್. ಕನ್ಸಿಡರ್ ಫಾಲೋವಿಂಗ್ ಐಲ್ಯಾಂಡ್ಸ್ ಆಫ್ ಜಪಾನ್. ನೋಡಿ ದಿಸ್ ಆರ್ ದ, ಓಕೆ, ಒಂದು ಜಪಾನ್ ಮ್ಯಾಪನ್ನು ನೋಡಿದ್ರೆ ಡಿಫ್ರೆಂಟ್ ಪ್ಲೇನ್ಸ್ ಬರುತ್ತೆ, ರೈಟ್. ಹೊಕಾಯ್ಡೋ ಇಂದ ಹಿಡ್ಕೊಂಡು ಕ್ಯಾಂಟೋ ಇರ್ಬೋದು, ಕಿಂಕಿ ಇರ್ಬೋದು, ಕಿಂಕಿ ಪ್ಲೇನ್ ಅಥವಾ ಕ್ಯಾಂಟೋ ಪ್ಲೇನ್, ಫಸ್ಟ್ ಹೊಕಾಯ್ಡೋ, ಕ್ಯಾಂಟೋ, ಕಿಂಕಿ. ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದಂದ್ರೆ ಶಿಕೋಕೋ ಬರುತ್ತೆ, ಆ್ಯಂಡ್ ನೆಕ್ಸ್ಟ್ ಯಾವ್ದು ಬರುತ್ತೆ ಅಂತಂದರೆ ಕ್ಯೂಶು ಬರುತ್ತೆ. ಸೊ ಇಲ್ಲಿ ಏನು ಕೇಳಿದ್ದಾರೆ, ನಾರ್ತ್ ಸೌತ್. ಫಸ್ಟ್ ಯಾವ್ದು ಬರುತ್ತೆ ಹಾಗಿದ್ರೆ ಹೊಕಾಯ್ಡೋ. 4 ಎಲ್ಲಿದೆ? ಎಸ್, 4 2 ಕಡೆ ಇದೆ. ಓಕೆ, 4 ಇಲ್ಲಿ B ಯಲ್ಲಿ ಇದೆ, D ಯಲ್ಲಿ ಇದೆ. ಓಕೆ, ಫೈನ್. ಸೊ ಸೆಕೆಂಡ್ ಯಾವ್ದು ಬರುತ್ತೆ ಅಂದರೆ, ಸೊ ನಾವು ನೋಡಿದರೆ ಶಿಕೋಕೋ, ರೈಟ್, ಶಿಕೋಕೋ, ರೈಟ್. ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದು 4-3. ಓಕೆ, 4-3, ಸಾರಿ, okay, Hokkaido is the first one. Hokkaido is the first one. So next you can go with the what? Shikoku, right? So agimele the answer for this is 4-3-2-1. Okay, ಅಂದ್ರೆ ಆ ಜಪಾನ್ ಮ್ಯಾಪ್ ಏನಿದೆ ಅಲ್ಲಪ್ಪ, ಆ ಜಪಾನ್ ಮ್ಯಾಪ್ ಅನ್ನು ನೀವು ನೋಡಿದ್ರೆ ಗೊತ್ತಾಗ್ತದೆ. ಇದು ಆಕ್ಚುಲಿ ಫಸ್ಟ್ ಹೊಕಾಯ್ಡೋ, ದೆನ್ ಬರ್ತಕ್ಕಂಥ ಶಿಕೋಕೋ, ನೆಕ್ಸ್ಟ್ ಹೊನ್ಶೋ, ನೆಕ್ಸ್ಟ್ ಕ್ಯೂಶೋ, ಸಾರಿ ಅದು ಹೊನ್ಶೋ ಲಾಸ್ಟ್ ಒನ್. ಸೊ ನೆಕ್ಸ್ಟ್ ನೋಡಿದರೆ Kuril Islands, right? Kuril Islands, again these are the disputed because of ಒಂದು I think ಒಂದು some Kibo something ಒಂದು ಅಲ್ಲಿ ಟ್ರೈಬ್ ವಾಸ ಮಾಡುತ್ತೆ. ಬಿಕಾಸ್ ಆಫ್ ದಟ್ ರೀಸನ್ನು ಇಲ್ಲಿ ಏನಾಗ್ತದೆ ಅಂತಂದರೆ ಇಟ್ಸ್ ಅ ಡಿಸ್ಪ್ಯೂಟೆಡ್ ಏರಿಯಾ ಐಲ್ಯಾಂಡ್ಸ್ ಬಿಟ್ವೀನ್ ದಿ ಜಪಾನ್ ಆ್ಯಂಡ್ ರಷ್ಯಾ. ಸೊ ಜಪಾನ್ ಮತ್ತು ರಷ್ಯಾ ಮಧ್ಯೆ ಇರ್ತಕ್ಕಂಥದ್ದು ಇದು. ಸೊ ಹಾಗಾಗಿ ಇಲ್ಲಿ ರಷ್ಯಾ ಮತ್ತು ಜಪಾನ್ ಮಧ್ಯೆ ಏನು ನಡೀತಾ ಇದೆ, ರೈಟ್, ಜಪಾನ್ ಮತ್ತು ರಷ್ಯಾ ಮಧ್ಯೆ ಡಿಸ್ಪ್ಯೂಟೆಡ್ ಐಲ್ಯಾಂಡ್ ಏನಿದೆ, ಸೊ ಅದೇ ಕುರಿಲ್ ಐಲ್ಯಾಂಡ್, ರೈಟ್. ಸೊ ಗೊತ್ತಿರ್ಬೇಕು ಹೇಗೆ ಸೌತ್ ಚೈನಾ ಸಿ ಇಂಪಾರ್ಟೆಂಟು, ಕುರಿಲ್ ಐಲ್ಯಾಂಡು, ಅದೇ ರೀತಿ ಶಿಂಕಾಕೋ ಐಲ್ಯಾಂಡ್ಸ್ ಕೂಡ ಡಿಸ್ಪ್ಯೂಟೆಡ್ ಇದೆ, ಅದೇ ರೀತಿ ಪಾಸೆ ಐಲ್ಯಾಂಡ್ ಕೂಡ ಡಿಸ್ಪ್ಯೂಟೆಡ್ ಇದೆ, ರೈಟ್. ಡೊಂಗ್ಶೋ ಐಲ್ಯಾಂಡ್ಸ್ ಕೂಡ ಇದೆ, ನತುನಾ ಐಲ್ಯಾಂಡ್ಸ್ ಕೂಡ ಡಿಸ್ಪ್ಯೂಟೆಡ್ ಇದೆ. ಸೊ ನೋಡ್ಕೋಬೇಕು ಅವನು ಆ್ಯಕ್ಚುಲಿ. ಓಕೆ, ಸೊ ಮೌಂಟೇನ್ಸ್ ಆ್ಯಂಡ್ ದೇರ್ ಹೈಯೆಸ್ಟ್ ಪೀಕ್ಸ್ ನೋಡಿ. ಕಾರ್ಡಿಲರ್ ಆಫ್ ಆ್ಯಂಡೀಸ್, ತೌಪ್ಕಲ್ ನಾವು ಹೇಳಿದ್ವಿ, ತೌಪ್ಕಲ್ ಎಲ್ಲಿ ಬರುತ್ತೆ ಅಂತ ಹೇಳಿದ್ವಿ, ತೌಪ್ಕಲ್ ಇಸ್ ಇನ್ ಆಫ್ರಿಕಾ, ಬಟ್ ಕಾರ್ಡಿಲರಾಸ್ ಬಂದುಬಿಟ್ಟು ದೇ ಆರ್ ಇನ್ ಅನದರ್ ಅಮೇರಿಕಾ, ರೈಟ್. ಸೊ ಹಾಗಿದ್ಮೇಲೆ ದಿಸ್ ಕೆನಾಟ್ ಬಿ ಕರೆಕ್ಟ್. ರಾಕೀಸ್ ನಾರ್ತ್ ಅಮೇರಿಕಾ, ರೈಟ್, ಬಟ್ ಇಲ್ಲಿ ಆ್ಯಂಡೀಸಲ್ಲಿ ಅಕೊಂಕೋ ಗೋವಾ ಯು ಕ್ಯಾನ್ ಸೇ, ರೈಟ್, ಸೌತ್ ಅಮೇರಿಕಾ. ಸೊ ದಿಸ್ ಕೆನಾಟ್ ಬಿ. ಸೊ ಅಟ್ಲಾಸ್, ಮೌಂಟ್ ಅಟ್ಲಾಸು, ಮೌಂಟ್ ತೌಪ್ಕಲ್ ಬರುತ್ತೆ, ಹೈಯೆಸ್ಟ್ ಪೀಕು ಎಲ್ಬರ್ಟೋ ನಾರ್ತ್ ಅಮೇರಿಕಾದಿದೆ ಆ್ಯಕ್ಚುಲಿ. ಸೊ ಕಿಲಿಮಂಜಾರೋ, ಮೆಕೆನಿ, ನಾನು ಹೇಳಿದೆ ಕಿಲಿಮಂಜಾರೋ ಆಫ್ರಿಕಾ ತಾಂಜಾನಿಯಾದಲ್ಲಿ ಬಂದರೆ ಆ್ಯಕ್ಚುಲಿ ಮೆಕ್ನಿ ಇಸ್ ಆ್ಯಕ್ಚುಲಿ ಎಲ್ಲಿ ಬರುತ್ತೆ ಅಂತಂದ್ರೆ ಮೆಕ್ನಿ ಇಟ್ ಈಸ್ ಇನ್ ಅಲಸ್ಕಾ, ಮತ್ಲಬ್ ಇನ್ ನದರ್ನ್ ಅಮೇರಿಕಾ, ರಾಕೀಸಲ್ಲಿ ಬರುತ್ತೆ. ಸೊ ಹಾಗಾಗಿ ದಿಸ್ ಕೆನಾಟ್ ಬಿ. ಅಬೌವ್ ಈಸ್ ಆರ್ ಕರೆಕ್ಟ್ಲಿ ಮ್ಯಾಚ್ಡು. ಸೊ ಹಾಗಿದ್ಮೇಲೆ ಆನ್ಸರ್ ವುಡ್ ಬಿ ಡಿ, ಯಾವುದೂ ಕೂಡ ಇಲ್ಲಿ ಮ್ಯಾಚ್ ಆಗಿಲ್ಲ. ಓಕೆ, ನೆಕ್ಸ್ಟು. ಸೊ ಕೆನ್ ಫಾಲೋವಿಂಗ್ ಗ್ಯಾಸಸ್, ಓಕೆ, ಯಾವುದೋ ಕೊಟ್ಟಿದ್ದೇನೆ, ವಿಚ್ ಆಫ್ ದ ಫಾಲೋವಿಂಗ್ ಗ್ರೀನ್ ಹೌಸ್ ಗ್ಯಾಸಸ್. ಎಸ್,
Water vapor, obviously right. Water vapor is one of the greenhouse gases. Methane, correct. Sulfur, okay. Sulfur, hexafluoride, hydrofluorocarbons, right. ಏನಂತ ಕರಿತೀವಿ ನಾವು actually we call them as a fluorinated gases ಅಂತ ಹೇಳಿ ಕರಿತೀವಿ, right. Already UPSC once asked about the fluorinated so gases ಬಗ್ಗೆ questions ಅನ್ನ ಕೇಳಿದರೆ. ಕಾರ್ಬನ್ ಡೈಆಕ್ಸೈಡ್ ಅಂತ ಹೌದು, right. So answer would be all of the above, right. So ಏನಾಗಿದ್ದಕ್ಕೆ ಉತ್ತರ ಆಗಿದ್ರೆ all of the above ಉತ್ತರ ಆಗ್ತದ. ಎಲ್ಲವೂ ಕೂಡ ಗ್ರೀನ್ ಹೌಸ್ ಗ್ಯಾಸಸ್. Anti-defection law belongs to which of the following schedule? Yes, everybody we knows that actually belongs to 10th schedule, right. Because ಒಂದು ವೇಳೆ if you want to achieve the good governance you must bring the political reforms. Political reforms ಅಲ್ಲಿ one of the reforms ಯಾವುದು ಅಂತ ಅಂದಾಗೆ anti-defection law ಅನ್ನ ಪಾಸ್ ಮಾಡಿರ್ತಕ್ಕಂಥದ್ದು. ಜೊತೆಗೆ ಇತ್ತೀಚೆಗೆ ನಮಗೆ ಗೊತ್ತಿದೆ ನೇತಾ ಆ್ಯಪ್ ತಂದಿರ್ತಕ್ಕಂಥದ್ದು ಇರ್ಬೋದು. ಜೊತೆಗೆ ಇವಾಗ ಮೋಸ್ಟ್ ರೀಸೆಂಟ್ ಆಗಿ ಬಂದಿರತಕ್ಕಂಥ ಎಲೆಕ್ಟರಲ್ ಬಾಂಡ್ಸ್ ಏನಿದೆ ಇದು ಕೂಡ ವುಡ್ ಹ್ಯಾವ್ ಬ್ರಿಂಗ್ ಸಮ್ ರಿಫಾರ್ಮ್ಸ್ ಬಟ್ ನಾಟ್ ಎಕ್ಸಾಕ್ಟ್ಲಿ ಬಟ್ ಸಮ್ ವಾಟ್, ರೈಟ್. ಸೊ ಗೊತ್ತಿರಬೇಕು ಗವರ್ನೆನ್ಸ್ ಅಂತ ಪಾರ್ಟ್ ಬಂದಾಗ ವಿ ಮಸ್ಟ್ ನೋ ದ 3 ಕಾಂಪೋನೆಂಟ್ಸ್, ರೈಟ್. ಬಿ ಇಟ್ ಗವರ್ಮೆಂಟ್, ಬಿ ಇಟ್ ಅಡ್ಮಿನಿಸ್ಟ್ರೇಟಿವ್ ಯೂನಿಟ್ ಅಂಡ್ ದ ಪೀಪಲ್, ರೈಟ್. ವಾಟ್ ಆರ್ ದ ಸ್ಟೆಪ್ಸ್ ಹ್ಯಾವ್ ಬೀನ್ ಟೇಕನ್ ಬೈ ದಿ ಗವರ್ಮೆಂಟ್ ಇನ್ ಆರ್ಡರ್ ಟು ಎನ್ಶೋರ್ ದಿ ಬೆಟರ್ ಗವರ್ನೆನ್ಸ್ ಅನ್ನೋದನ್ನು ಗೊತ್ತಿರಬೇಕಾಗ್ತದೆ, ರೈಟ್. Who can take part in the impeachment process? ನೋಡಿ impeachment has to know that, right. Impeachment process ಅಲ್ಲಿ ಯಾರು ಇರ್ತಾರೆ? Elected members of Lokasabha, right. Elected member of, right. Nominated, correct. Elected of Vidhana Sabha, right. They cannot be, right. ನಮಗೆ ಗೊತ್ತಿದೆ they can be part in their election but not be, right. 4 is here, right. And 4 is here is, right. So ಉಳಿದಿರ್ತಕ್ಕಂಥದ್ದು ಯಾವ್ದು ಹಾಕಿದ್ರೆ D, right. So ಗೊತ್ತಿದೆ ನಮಗೆ. So next we'll go. The socialists and the seculars are added by, as we know, the cis, what we say, socialist, secular and integrity, they were being added to the, the 42nd Constitutional Amendment Act ಅಂತ ಗೊತ್ತಿದೆ, right. ಸೊ ಅದ್ರ ಮುಖಾಂತರ ಆ್ಯಡ್ ಮಾಡಿದ್ದಾರೆ ಇಲ್ಲಿ. ಫಸ್ಟ್ 46, ಓಕೆ ಇದು ಆ್ಯಕ್ಚುಲಿ 42nd ಆಗಬೇಕಾಗಿದ್ದು ಸ್ವಲ್ಪ ಪ್ರಿಂಟ್ ಮಿಸ್ಟ್ ಆಗಿದೆ. ಓಕೆ ಇಟ್ ಈಸ್ ಥ್ರೂ ದಿ 42nd Constitutional Amendment Act, ಓಕೆ ನಾಟ್ 44th 73rd ಆರ್ ಫಸ್ಟು, ಇವು ನಾಟ್ 46th. ಉತ್ತರ ಏನದಕ್ಕೆ ಆಗಿದ್ರೆ 42nd Constitutional Amendment Act, right. So next ಇದು ಡೈರೆಕ್ಟ್ ಆಗಿರೋದ್ರಿಂದ, ರೈಟ್. ನೆಕ್ಸ್ಟ್ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ವಾಸ್ ಸೆಟಪ್ ಬೈ ಅಕಾರ್ಡಿಂಗ್ ದ ಪ್ರಪೋಸಲ್. ನೋಡಿ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಶುರುವಾಗಿದ್ದು ಎಲ್ಲಿಂದ, ರೈಟ್. ಏನೋ ಸೈಮನ್ ಕಮಿಷನಿಂದ ಹಿಡ್ಕೊಂಡು ಸೈಮನ್ ಕಮಿಷನಿಂದ ಮುಂದೆ ಅದು ಯಾವುದೋ ಕಾರಣ ಆಗುತ್ತೆ ಡೆಲ್ಲಿ ಪ್ರಪೋಸಲ್ಸ್ ಬೈ ಮೊಹಮ್ಮದ್ ಅಲಿ ಜಿನ್ನಾ. ಸೊ ಡೆಲ್ಲಿ ಪ್ರಪೋಸಲ್ಸ್ ಆದ ನಂತರ ಸೊ ಇಲ್ಲಿ ನಮ್ಮ ಮೊಹಮ್ಮದ್ ಅಲಿಯ 14 ಪಾಯಿಂಟ್ಸ್ ಬರುತ್ತೆ. ಸೊ ಅದಾದ ನಂತರ ಡೆಲ್ಲಿ ಸ್ಟೇಟ್ಮೆಂಟ್ ಬರುತ್ತೆ, ಆ ದೀಪಾವಳಿ ಡೆಕ್ಲರೇಷನ್ ಬರುತ್ತೆ. ಅದಕ್ಕಿಂತ ಮುಂಚೆ ದೀಪಾವಳಿ ಡೆಕ್ಲರೇಷನ್ ಆದ ನಂತರ ಡೆಲ್ಲಿ ಸ್ಟೇಟ್ಮೆಂಟ್ ಬರುತ್ತೆ. ಡೆಲ್ಲಿ ಸ್ಟೇಟ್ಮೆಂಟ್ ಆದ ನಂತರನೇ ನೆಹರು ರಿಪೋರ್ಟ್ ಆದ ನಂತರ ಬರ್ತಕ್ಕಂಥದ್ದೇ ಲಾಹೋರ್ ಸೆಷನ್ನು, ರೈಟ್. ಸೊ ಹೀಗೆ ಆಗ್ತದೆ. ಅದಾದ ನಂತರ 1935 ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಬರುತ್ತೆ. ಆಮೇಲೆ ಇದನ್ನು ಸಮಾಧಾನ ಮಾಡೋದಕ್ಕೆ ಲೆನಿನ್ಗೂ ಆಫರ್ ಬರುತ್ತೆ. ಇದನ್ನು ಸಮಾಧಾನ ಮಾಡೋದಕ್ಕೆ ಆಗಸ್ಟ್ ಆಫರ್ ಬರುತ್ತೆ. ಆಗಸ್ಟ್ ಆಫರಿಂದ ಕ್ರಿಪ್ಸ್ ಬರುತ್ತೆ. ಕ್ರಿಪ್ಸಿಂದ ಮತ್ತೆ ಕ್ಯಾಬಿನೆಟ್. ಹಾಗೆ ಎಲ್ಲವೂ ಕರೆಕ್ಟ್, ಎಲ್ಲವೂ ಕಾನ್ಸ್ಟಿಟ್ಯೂಷನಲ್ ಅಸೆಂಬ್ಲಿಗೆ ಸೆಟಪ್ ಆಗೋದಕ್ಕೆ ಸಮ್ವಾಟ್ ರೀಸನ್ಸೇ. ಬಟ್ ಇನ್ ಪರ್ಟಿಕ್ಯುಲರ್ಲಿ ಮಾತಾಡೋದಾದರೆ ಲಾಸ್ಟ್ ಯಾವುದೋ ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಏನು ಬಂದಿತ್ತು ಅದೇ. ಸೊ ಇಲ್ಲಿ ನಾವು ನೋಡಿದರೆ ಸಿ ಇಸ್ ದಿ ಆನ್ಸರ್. ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಏನಿದೆ ಇಟ್ ವಾಸ್ ದ ಒನ್ ಆಫ್ ದಿ ರೀಸನ್ ಅಥವಾ ಇದು ಮೇನ್ ರೀಸನ್ ಫಾರ್ ದಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಗೆ. ಓಕೆ ಸೊ ನೆಕ್ಸ್ಟ್ 39 ಸಾರಿ. Okay, Santanam committee, right. Has you know that Santanam committee is again very important because ಇಂಡಿಯಾದಲ್ಲಿ ಏನು ಕರಪ್ಷನ್ ಏನಿದೆ, ಸೊ ಕರಪ್ಷನ್ನ ಹೇಗೆ ಕಡಿಮೆ ಮಾಡ್ಬೋದು ಸೊ ಅನ್ನೋದಕ್ಕೆ ಇವ್ರು ಏನು ಮಾಡ್ತಾರೆ, CVC ಏನಿದೆ, ರೈಟ್. CVCಯನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡೋದಕ್ಕೆ, ರೈಟ್, ಅಥವಾ ಆ್ಯಂಟಿ ಕರಪ್ಷನ್ ಮತ್ಲಬ್ ಇನ್ ದ ಸೆನ್ಸ್ CVC ಏನಿದೆ ಸೊ ಇವನ್ನ ಎಸ್ಟಾಬ್ಲಿಷ್ಮೆಂಟ್ ಮಾಡೋದಕ್ಕೆ ಕಾರಣ ಆಗಿರ್ತಕ್ಕಂಥ ಕಮಿಟಿನೇ ಯಾವುದು, ನಮ್ಮ ಕೆ ಸಂತನಂ ಕಮಿಟಿ ಅಂತ ಹೇಳಿ ಕರಿತೀವಿ. ದಟ್ ಮೀನ್ಸ್ ಉದ್ದೇಶ ಏನಾಗಿತ್ತು ಅಂದರೆ ಕರಪ್ಷನ್ ಏನಿದೆ ಕರಪ್ಷನ್ನ ಕಡಿಮೆ ಮಾಡೋಕ್ಕೆ ಅಥವಾ ಬಿಸಲ್ ಬ್ಲೋವರ್ಸ್ ಪವರ್ಸನ್ನು ಜಾಸ್ತಿ ಮಾಡೋದಕ್ಕೆ. ಸೊ ಹಾಗಾಗಿ ಇಲ್ಲಿ ಆನ್ಸರು ಆ್ಯಂಟಿ ಕರಪ್ಷನ್. ಓಕೆ ನೆಕ್ಸ್ಟು ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಷನ್ ಆ್ಯಕ್ಟ್ ಕ್ರಿಯೇಟೆಡ್ ವಿಚ್ ಆಫ್ ದಿ ಅಮೆಂಡ್ಮೆಂಟ್. ನೋಡಿ ದಿಸ್ ವಾಸ್ ದ ಕ್ವಶನ್ ಆಸ್ಕ್ಡ್ ಇನ್ UPSC ಪ್ರಿಲಿಮ್ಸ್ 2019. ಓಕೆ UPSC ಪ್ರಿಲಿಮ್ಸ್ 2019 ಪ್ರಿಲಿಮ್ಸಲ್ಲಿ ಕ್ವಶನ್ಸ್ ಕೇಳಿದ್ದ, ರೈಟ್. ಇದ್ರ ಮೇಲೆ ಬೇಸ್ ಆಗಿ ಇಟ್ಕೊಂಡು ಸೊ ರೈಟ್ 99th ಏನು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟ್ ಇದೆ. ಸೊ ಇದು ಹಾಗಿದ್ಮೇಲೆ ಇದು ಏನು ಮಾಡಿತ್ತು ಅಂದರೆ ಏನೋ ಗೌರ್ಮೆಂಟು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮುಖಾಂತರ ಅದನ್ನು ತೊಗೊಂಬರ್ತಾರೆ ನ್ಯಾಷನಲ್ ಜಸ್ಟಿಸ್ ಅಪಾಯಿಂಟ್ಮೆಂಟ್ ಕಮಿಷನ್. ಬಿಕಾಸ್ ಕೊಲಿಜಿಯನ್ ಸಿಸ್ಟಮಲ್ಲಿ ಏನು ಫ್ಲಾಸ್ ಇದೆಯೋ ಅಥವಾ ಅದು ನಾಟ್ ಅಕ್ಸೆಪ್ಟೆಡ್ ದ ಗೌರ್ಮೆಂಟು, ಹಾಗಾಗಿ ಅದಕ್ಕೊಂದು ಕಾನ್ಸ್ಟಿಟ್ಯೂಷನಲ್ ಮಷಿನರಿ ಕೊಡಬೇಕು ಅಂತ ಹೇಳಿ
99 ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟನ್ನು ತೊಗೊಂಬರ್ತಾರೆ. ಬಟ್ ಸುಪ್ರೀಂ ಕೋರ್ಟು ವಿತ್ ದ ಹೆಲ್ಪ್ ಆಫ್ ಇಟ್ ಹ್ಯಾಸ್ ಆಸ್ ವಿ ನೋ ದ ಜುಡಿಷಿಯಲ್ ಆ್ಯಕ್ಟಿವಿಸಮ್ಮು, ರೈಟ್, ಯು ಕ್ಯಾನ್ ಸೇ ದಿ ಬೇಸಿಕ್ ಸ್ಟ್ರಕ್ಚರ್ ಏನಿದೆ ಅಥವಾ ಜುಡಿಷಿಯಲ್ ರಿವ್ಯೂ ಏನಿದೆ, ಸೊ ಇವೆಲ್ಲವನ್ನು ಯೂಸ್ ಮಾಡ್ಕೊಂಡು ಏನು ಮಾಡುತ್ತೆ ಅಂತ ಅಂದ್ರೆ ಆಟೋಮೆಟಿಕ್ಲಿ ಅದನ್ನು ರಿಮೂವ್ ಮಾಡಿಬಿಡುತ್ತೆ. 99th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟು ಇರೋದಿಲ್ಲ ಅಂತ. ಹಾಗಾಗಿ UPSC ಏನು ಕೇಳಿದ್ರು, ಹಾಗೆಲ್ಲ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್ ಆ್ಯಕ್ಟ್ ಕ್ಯಾನ್ ನಾಟ್ ಬಿ ರೂಲ್ಡ್ ಬೈ ಸುಪ್ರೀಂ ಕೋರ್ಟ್. ನೋ ಸ್ಟೇಟ್ಮೆಂಟ್ ರಾಂಗ್, ರೈಟ್, ಬಿಕಾಸ್ ಸುಪ್ರೀಂ ಕೋರ್ಟ್ ಕ್ಯಾನ್ ಬಿ ರೂಲ್ಡ್, ರೈಟ್. ಸೊ ರೂಲ್ ಮಾಡ್ಬೋದಲ್ವ, ನಾವು ತೆಗೆದು ಹಾಕ್ಬೋದಲ್ವ, ಬಿಕಾಸ್ ಆಗಿದೆ ಅದು. ಸೊ ಹಾಗಾಗಿ ಈ ಥರ ಕ್ವಶನ್ಸು ವಾಟ್ ಈಸ್ ಹ್ಯಾಪನಿಂಗ್ ನೋಡಿ, ಪೊಲಿಟಿಯಲ್ಲಿ ನೀವೇನು ಓದಿರ್ತೀರ ಬಟ್ ಅದನ್ನು ಅಪ್ಲಿಕೇಶನನ್ನು ಏನು ನ್ಯೂಸಲ್ಲಿ ಬರುತ್ತೆ ಅದನ್ನು ಸ್ವಲ್ಪ ಗಮನ ಹರಿಸ್ಬೇಕು. ಬಿಕಾಸ್ ಅದು UPSC ಅಲ್ಲಿ ಅಬ್ಸರ್ವೇಷನ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ದಿ ರೀಡಿಂಗ್. ಅರ್ಥ ಆಯ್ತಾ? ಸೊ ಎಷ್ಟು ನೀವು ಅಬ್ಸರ್ವ್ ಮಾಡ್ತೀರೋ ಅಷ್ಟು UPSC ಪ್ರಿಲಿಮ್ಸಲ್ಲಿ ಯು ಕ್ಯಾನ್ ಮೇಕ್ ಹೈ ಸ್ಕೋರ್ಸ್. ಸೊ ಹಾಗಾಗಿ ಇಲ್ಲಿ ನೋಡಿದರೆ ಇಟ್ ಈಸ್ 99th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಗೊತ್ತಿರಬೇಕು. ದಿಸ್ ಈಸ್ ಅಗೇನ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್. ಆಮೇಲೆ UPSC ಅವ್ರು ಏನು ಮಾಡ್ತಾರೆ, ಒಂದು ಸಾರಿ ಏನು ಕ್ವಶನ್ಸ್ ಕೇಳಿರ್ತಾರಲ್ವ ಅದನ್ನೇ ಬೇರೆ ಬೇರೆ ಆ್ಯಂಗಲಲ್ಲಿ ಕ್ವಶನ್ಸ್ ಕೇಳ್ತಾರೆ. ಅರ್ಥ ಆಯ್ತಾ? ಎಕ್ಸಾಂಪಲ್ ಹೇಳೋದಾದರೆ 2020ರಲ್ಲಿ ಇನ್ಫ್ಲೇಷನ್ ಇಂಡೆಕ್ಸಿಂಗ್ ವೇಜಸ್ ಅಂತ ಕೇಳಿದ, ಅದೇ 2021ರಲ್ಲಿ ಇನ್ಫ್ಲೇಷನ್ ಇಂಡೆಕ್ಸಿಂಗ್ ಬಾಂಡ್ಸ್ ಬಗ್ಗೆ ಕ್ವಶನ್ ಕೇಳಿದ. ಸೊ ಒಂದಕ್ಕೊಂದು ಇದ್ದೇ ಇರುತ್ತೆ, ರೈಟ್. ಸೊ ಅದು ನೋಡ್ಕೋಬೇಕು. ಸೊ ಅದೇ ರೀತಿಯಾಗಿ ಏನು ಮಾಡ್ದ, ಈ ಸಾರಿ ಬಾಂಡ್ ಇಲ್ಡ್ ಬಗ್ಗೆ ಕ್ವಶನ್ ಕೇಳಿದ, ರೈಟ್. ಸೊ ಹಾಗಾಗಿ ರಿಪೀಟೆಡ್ಡೇ ಮಾಡ್ತಾರೆ ಅವರು, ಬಟ್ ನಮಗೆ ಗೊತ್ತಿರಬೇಕು ಅವ್ರು ಏನು ರಿಪೀಟ್ ಮಾಡ್ತಾ ಇದ್ದಾರೆ ಅಂತ. ಅಂದರೆ ಅದ್ರ ಬಗ್ಗೆ ನಮಗೆ ಸ್ವಲ್ಪ ಕ್ಲಾರಿಟಿ ಇರಬೇಕಾಗ್ತದೆ. ವಿಚ್ ಈಸ್ ದಿ ಲಾಸ್ಟ್ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ದ ಟೋಟಲ್. ಓಕೆ, ಇಲ್ಲಿ ನಾವು ಸದ್ಯ 22 ಇದೆ, ಬಟ್ ಟೋಟಲ್ ಹೇಗೆ 25, ರೈಟ್. 41 ಈಸ್ ಎ ಅಂತ ಹೇಳ್ತೀವಿ, ರೈಟ್. 22 and 25. And who replaced the BL Mitter when resigned due to illness at the period of writing ನಮಗೆ ಗೊತ್ತಿದೆ ಕಾನ್ಸ್ಟಿಟ್ಯೂಷನ್. ಸೊ ಅಸೆಂಬ್ಲಿ ಏನಿದೆ, ರೈಟ್, ಅಥವಾ ಡ್ರಾಫ್ಟಿಂಗ್ ಏನಿದೆ. ಸೊ ಅಲ್ಲಿ ಏನಾಗುತ್ತೆ ಅಂತ ಅಂದಾಗ ಅರ್ಲಿಯರು BL ಮಿಟ್ಟರ್ಗೆ ಮಾಧವ್ ರಾವ್ ಅವರು ರಿಪ್ಲೇಸ್ ಮಾಡ್ತಾರೆ. ಸೊ ಹಾಗಾಗಿ ಇದಕ್ಕೆ ಉತ್ತರ ಏನು ಅಂತಂದರೆ ಮಾಧವ್ ರಾವ್. ಸೊ ಫ್ಯಾಕ್ಚುವಲ್ ಇದೆ ಇದು ಕೂಡ. Recently, Supreme Court upheld the decision of Parliament for the giving 10% reservation to the EWS other than SC, ST and OBC by which proportional judgment. ನೋಡಿ, this is very important because ಏನು ಹೇಳುತ್ತೆ ಆರ್ಟಿಕಲ್ 15 ಸಬ್ ಕ್ಲಾಸ್ 3 ಪ್ರಕಾರ ಏನು ಹೇಳುತ್ತೆ, 15 ಇನ್ನು ಸಬ್ ಕ್ಲಾಸ್ 3 ಪ್ರಕಾರ ನೀವು ಏನೇ ಕೊಡ್ತೀರ ರಿಸರ್ವೇಷನನ್ನು ಯಾವ ಆಧಾರದ ಮೇಲೆ ಕೊಡಿ, ಸೋಷಿಯಲಿ ಆ್ಯಂಡ್ ಎಜುಕೇಷನಲಿ ಬ್ಯಾಕ್ವರ್ಡ್ ಇದ್ರೆ ಕೊಡಿ ಅಂತ ಹೇಳ್ತಾರೆ. ಸೊ ಬಟ್ ಇವ್ರು ಏನು ಮಾಡಿಬಿಟ್ರು, ಎಕನಾಮಿಕಲ್ ಆ್ಯಂಗಲನ್ನು ತಂದಿದ್ದಾರೆ, ರೈಟ್. ಅಕಾರ್ಡಿಂಗ್ ಟು ದಿ ಮೊರಾಲಿಟಿ ಆಫ್ ಕಾನ್ಸ್ಟಿಟ್ಯೂಷನ್ ಇಟ್ ಈಸ್ ರಾಂಗ್, ಕರೆಕ್ಟ್. ಬಟ್ ಹವೆವರ್ ಏನು 5 ಜಡ್ಜ್ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಏನಿತ್ತು ಆ 5 ಜನದಲ್ಲಿ ದ 3 ಪೀಪಲ್ ಮਤਲਬ 3 ವರ್ ಮೆಜಾರಿಟಿ. ಸೊ ಹಾಗಾಗಿ ಅದು it was accepted by even the Supreme Court. But however ಇದನ್ನು ಅಗೇನ್ ಸುಪ್ರೀಂ ಕೋರ್ಟ್ ಕೂಡ ರಿವ್ಯೂ ಮಾಡ್ಬೋದು. ದೇರ್ ಆರ್ ಮೆನಿ ಕೇಸಸ್, ರೈಟ್. ಸೊ ಮುಂದೆ ಹೀಗೆ ಎಕ್ಸಾಕ್ಟ್ ಆಗಿರುತ್ತೆ ಅಂತ ಹೇಳೋಕ್ಕಾಗ, ಇಟ್ ಇಸ್ ಅಪ್ ಟು ದಿ ಕಾನ್ಸ್ಟಿಟ್ಯೂಷನ್ ಆಗಿರುತ್ತೆ, ಸಾರಿ ನಮ್ಮ ಸುಪ್ರೀಂ ಕೋರ್ಟ್ ಆಗಿರುತ್ತೆ. ಸೊ ಹಾಗಾಗಿ ಇವಾಗ ಸದ್ಯ 5 ಜನದಲ್ಲಿ 3 ಪೀಪಲ್ ಏನು ಮಾಡಿದ್ದಾರೆ, ಸಪೋರ್ಟೆಡ್, 2 ಪೀಪಲ್ ವರ್ ಅಗೇನ್ಸ್ಟ್. ಸೊ ಹಾಗಾಗಿ ಇಲ್ಲಿ 3:2 ಜಜ್ಮೆಂಟು. ಹೌ ಲಾಂಗ್ ದಿ ಸೆಂಟ್ರಲ್ ಮಿನಿಸ್ಟರ್ಸ್ ಹೇಳಿದ್ದಾರೆ, ನಮಗೆ ಗೊತ್ತಿದೆ 3 ಕೈಂಡ್ ಆಫ್ ರೆಸ್ಪಾನ್ಸಿಬಿಲಿಟಿ. ಒಂದು ಇಂಡಿವಿಜುವಲ್ ರೆಸ್ಪಾನ್ಸಿಬಿಲಿಟೀಸು, ಇನ್ನೊಂದು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ರೆಸ್ಪಾನ್ಸಿಬಿಲಿಟೀಸ್ ಇದೆ. ಸೊ ಇನ್ನೊಂದು ಯಾವುದಪ್ಪ ಅಂದರೆ ಲೀಗಲ್ ರೆಸ್ಪಾನ್ಸಿಬಿಲಿಟೀಸ್ ಅಂತ. ಸೊ ಲೀಗಲ್ ರೆಸ್ಪಾನ್ಸಿಬಿಲಿಟಿ ಇರೋದೇ ಇಲ್ಲ, ನಮಗೆ ಗೊತ್ತಿದೆ. ಅದೇ ಇಂಡಿವಿಜುವಲ್ ರೆಸ್ಪಾನ್ಸಿಬಲ್ ದೇ ಡೈರೆಕ್ಟ್ಲಿ ಟು ದಿ ಪ್ರೆಸಿಡೆಂಟ್ ಇರ್ತಾರೆ. ಅದೇ ಕೌನ್ಸಿಲ್ ಆಫ್ ಮಿನಿಸ್ಟರ್ಸು ಲೋಕಸಭಾ, ರೈಟ್. ಹೌ ಲಾಂಗ್ ದಿ ಸೆಂಟ್ರಲ್ ಮಿನಿಸ್ಟರ್, ಓಕೆ, ಇಲ್ಲಿ ಇಂಡಿವಿಜುವಲ್ ಮಿನಿಸ್ಟರ್ ಟು ದಿ ಪ್ರೆಸಿಡೆಂಟ್ ಆಗಿದ್ರೆ ಡ್ಯೂರಿಂಗ್ ದಿ ಪ್ಲೆಜರ್ ಆಫ್ ಪ್ರೆಸಿಡೆಂಟ್ ಬಿ. ಸೊ ಪ್ರಿಯಾಂಬಲ್ constitutes of the following number of ingredients. ನಮಗೆ ಗೊತ್ತಿದೆ ಪ್ರಿಯಾಂಬಲ್ ಆಗಿದ್ಮೇಲೆ ಯಾವ ಇಂಗ್ರೀಡಿಯೆಂಟ್ಸ್, ಅದೇ ಅಬ್ಜೆಕ್ಟಿವ್ಸ್ ಏನಿದೆ, ರೈಟ್, ನೇಚರ್ ಏನಿದೆ, ಸೋರ್ಸ್ ಆಫ್ ಅಥಾರಿಟಿ ಏನಿದೆ, ಜೊತೆಗೆ ಡೇಟ್ ಆಫ್ ಎನಾಕ್ಟ್ಮೆಂಟ್. ಸೊ ದೀಸ್ ಆರ್ ದಿ 4 ಆರ್ ದಿ ಇಂಗ್ರೀಡಿಯೆಂಟ್ಸ್ ಆಫ್ ಪ್ರಿಯಾಂಬಲ್. ಸೊ ಹಾಗಾಗಿ ಇಲ್ಲಿ ಆನ್ಸರ್ ಶುಡ್ ಬಿ 4 ingredients. The main source of Indian Constitution is from Government of India Act 1935. DPSP ಏನಿದೆ, DPSP ಡೈರೆಕ್ಟ್ ಆಗಿ ವಿ ಆರ್ ಆಕ್ಚುಲಿ ಟೇಕನ್ ಇನ್ಸ್ಟ್ರೂಮೆಂಟ್ ಆಫ್ ಇನ್ಸ್ಟ್ರಕ್ಷನ್ ಇಂದ DPSP ಮಾಡ್ಕೊಂಡಿದ್ದು ಕೂಡ ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935. ಬಟ್ ಹಾಗಿದ್ಮೇಲೆ 1990 ಏನು ತಗೊಂಡಿಲ್ಲ, ನೋ, ವಿ ಹ್ಯಾವ್ ಬೀನ್ ಟೇಕನ್ ಮೆನಿ ಲೈಕ್ ಸ್ಪೀಕರ್ ಆ್ಯಂಡ್ ಡೆಪ್ಯೂಟಿ ಸ್ಪೀಕರ್. ಸೊ ಇವನು ಕೂಡ ವಿ ಹ್ಯಾವ್ ಬೀನ್ ಟೇಕನ್ ಔಟ್ ಫ್ರಮ್ ದಿ 1919 ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಇದಾವೆ. ಬಟ್ ಮೇಜರ್ ಸೋರ್ಸ್ ಅಂತ ತೆಗೆದುಕೊಂಡಾಗ 1935 ಗೌರ್ಮೆಂಟ್ ಆಫ್ ಇಂಡಿಯಾ ಕಾಯ್ದೆ. ಎಸ್, ಇಟ್ ಈಸ್ ಅಗೇನ್ ಎಕನಾಮಿಕ್ ಕ್ವಶನ್ ಓಕೆ. ಸೊ ನೋಡೋಣ ಹಾಗಿದ್ರೆ ಏನೇನಿದೆ. ಇಂಡಿಯಾಸ್ ಎಕ್ಸ್ಪೀರಿಯನ್ಸ್ಡ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಸರ್ಪ್ಲಸ್ ಸಿನ್ಸ್ 20 years. So as we know the balance of payment, right, balance of payment, as we know that, right, so payment or
the business transaction between the two countries for the said year. ಸೊ ನೋಡಿ ಇಲ್ಲಿ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ನಾವು ತೆಗೆದುಕೊಂಡಾಗ ಬಟ್ ಇಂಡಿಯಾ ಇಸ್ ನೋ ಎಸ್ ಮೇ ಬಿ ಸರ್ಪ್ಲಸ್ ಆರ್ ಮೇ ಬಿ ಡೆಫಿಸಿಟ್. So when the export boost and definitely BOP will be in surplus, and when the export declines, automatically BOP in the crisis or deficit. So but since 20 years, no, we can't say that, it's always right. So again na enanta heltini, the statement this one is cannot be right. So statement for this one cannot be right. So next nodidre India's BOP is more than its external debt. No, right? If you compare the BOP one side and external debt is one side, so India's BOP is somewhat better than the what? India BOP is more than its no, right? Yes, BOP is okay, good. Okay, BOP ಏನಿದೆ somewhat comparatively so good ಇದೆ compared to external commercial borrowings, because drastically has reduced because of ನಮಗೆ ಗೊತ್ತಿದೆ commercial borrowings are actually owed to the currency risk, right? So value of currency so ಗೊತ್ತಿದೆ, ಹಾಗಾಗಿ this again India somewhat right. Is are correct ಅಂದ್ರೆ only 2 is the right. ಅರ್ಥ ಆಯ್ತಾ? ಸೊ ನೋಡಿ ನೆಕ್ಸ್ಟ್ ಕಮರ್ಷಿಯಲ್ ಬ್ಯಾಂಕ್ಸ್ ಓ ಮೋರ್ ಶೇರ್ ಟು ಪಬ್ಲಿಕ್ ಡೆಟ್ ಇನ್ ಇಂಡಿಯಾ. ಸೊ ನಮಗೆ ಗೊತ್ತಿದೆ ಹಾಗಿದ್ಮೇಲೆ ಏನು ಕಮರ್ಷಿಯಲ್ ಬಾರೋವಿಂಗ್ಸ್ ಇಂದ ಪಾರ್ಟ್ ಆಫ್ ದಿ ಗವರ್ನಮೆಂಟ್ ಈಸ್ ಕನ್ಸರ್ನ್ ಎಕ್ಸ್ಟರ್ನಲ್ ಮತ್ತು ಇಂಟರ್ನಲ್ ಅಂತ ಹೇಳಿ ಮಾಡ್ಕೊಂತೀವಿ. ಬಟ್ ಕಂಪೇರಿಟಿವ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಮೋರ್ ಇಂಟರ್ನಲ್ ಡೆಟ್ ಕಂಪೇರ್ಡ್ ಟು ಎಕ್ಸ್ಟರ್ನಲ್ ಬಾರೋವಿಂಗ್ಸ್. ಸೊ ಬಿಕಾಸ್ ಆಫ್ ನೋ ಕರೆನ್ಸಿ ರಿಸ್ಕ್ ಇರೋದಿಲ್ಲ. ಅದರಲ್ಲಿ ಮೇಜರ್ ಸೋರ್ಸ್ ಆಫ್ ಇಂಟರ್ನಲ್ ಡೆಟ್ ಫಾರ್ ದ ಗವರ್ನಮೆಂಟೇ ಯಾರು ಅಂದರೆ ಕಮರ್ಷಿಯಲ್ ಬ್ಯಾಂಕ್ಸ್. ಎಸ್, ಇಟ್ ಈಸ್ ರೈಟ್, ಕರೆಕ್ಟ್, ಇಟ್ ಈಸ್ right. Share of external commercial borrowings is more than the share of no. Consolidated fund of India compare ಮಾಡಿ ಒಂದು ಕಡೆ commercial borrowings compare ಮಾಡಿದ್ರೆ the weightage of ಯಾವುದು ನಮ್ಮ consolidated fund of India ಏನಿದೆ article 266 is greater. So ಹಾಗಾಗಿ this cannot be. So which is our incorrect ಅಂತ ಕೇಳಿದ್ದಾರೆ. So incorrect is B, not correct. So incorrect is B. Okay, so next. So manufacturing sector's growth is assessed through the producer. No, the producer price index is assesses the changes in the prices. Okay, what we say the index, right? Index ಅಂತ ಏನು ಕರಿತೀವಿ, it's a track it shows the trend in the changes in the prices, right? That's a producer price index, just like a WPI, CPI combined ತರ ಇದು ಯಾವುದು PPI ಅಂತಕ್ಕಂಥದ್ದು. ಬಟ್ ಇಟ್ಸ್ ನಾಟ್ ದಿ ಮ್ಯಾನುಫ್ಯಾಕ್ಚರಿಂಗ್. ಬಟ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ನ ಅಸೆಸ್ ಮಾಡೋದು ಪ್ರೊಡ್ಯೂಸರ್ ಮ್ಯಾನೇಜರ್ಸ್ ಇಂಡೆಕ್ಸು, ರೈಟ್, PMI ಇದು ಮಾಡ್ತದೆ, ಬಟ್ ನಾಟ್ ಬೈ ದಿಸ್. ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಹ್ಯಾಸ್ ಎಕ್ಸ್ಪ್ಯಾಂಡೆಡ್ ಸ್ಟಡಿಲಿ ಸಿನ್ಸ್ 5 years. ನೋಡಿ ಅಗೇನ್ ಎಲ್ಲಿ ವರ್ಡ್ ಯೂಸ್ ಮಾಡ್ತೀವಿ, ವಿ ಕ್ಯಾನ್ ನಾಟ್ ಸೇ ನಾಟ್ ಸಿನ್ಸ್ ಸ್ಟಡಿಲಿ ಮತ್ಲಬ್ ಕಂಟಿನ್ಯೂಯಸ್ ಆಗಿ, ನೋ, ಬಿಕಾಸ್ ಲಾಕ್ಡೌನ್ ಬಂತು. ಸೊ ಹಾಗಾಗಿ ದಿಸ್ ಕೆನಾಟ್ ಬಿ. ಸೊ ವಿಚ್ ಈಸ್ ಆರ್ ಇನ್ಕರೆಕ್ಟ್ ಅಂದರೆ ಅಗೇನ್, ಸೊ ಬೋತ್ ಆರ್ ಇನ್ಕರೆಕ್ಟ್. ಬಿಕಾಸ್ ದ ಕ್ವಶನ್ ಏನು ಕೇಳಿದರೆ ಇನ್ಕರೆಕ್ಟ್, ನಾಟ್ ಕರೆಕ್ಟ್ ಆಪ್ಷನ್ನು. ಸೊ ಹಾಗೆ ಇನ್ಕರೆಕ್ಟ್ ಕೇಳಿರೋದ್ರಿಂದ ಸಿ. ಸೊ ನೆಕ್ಸ್ಟ್ ನೋಡೋಣ ಹಾಗಿದ್ರೆ, ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಮೆಷರ್ಸ್ ಸೆಕ್ಟರಲ್ ಗ್ರೋತ್ ಆಫ್ ಅನ್ನೋ. ದಿಸ್ ಈಸ್ ರಾಂಗ್, ರೈಟ್? ಇಟ್ ಈಸ್ ಆರ್ಗನೈಸ್ ಸೆಕ್ಟರ್, ಇಟ್ ಈಸ್ ನಾಟ್ ಅನ್ಆರ್ಗನೈಸ್ ಸೆಕ್ಟರ್, ರೈಟ್? ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ IIP ಗೊತ್ತಿದೆ ನಮಗೆ, ರೈಟ್? ಸೊ ಇಟ್ ಈಸ್ ಓನ್ಲಿ ದ ಮೆಷರ್ಸ್ ದಿ ಆರ್ಗನೈಸ್ಡ್, ರೈಟ್? ನೆಕ್ಸ್ಟ್ ಗೊತ್ತಿದೆ 8 core industries. Organized industrial growth is measured based on the annual survey of industries. Okay, ಇದು ಕರೆಕ್ಟ್ ಇದೆ, ಬಟ್ ಇಟ್ ಈಸ್ ಬೈ ನ್ಯಾಷನಲ್ ಸ್ಟಾಟಿಸ್ಟಿಕಲ್ ಆಫೀಸ್. ನೋ, ಇಟ್ ಈಸ್ ಬೈ ದಿ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ. ಸೊ ರೈಟ್, ಹಾಗಾಗಿ ಸೊ ದಿಸ್ ಕೆನಾಟ್ ಬಿ ರೈಟ್, ರೈಟ್? ಇದು ಕರೆಕ್ಟ್ ಆಗೋದಿಲ್ಲ, ಕರೆಕ್ಟ್ ಅಂತ ಕೇಳಿದ್ದಾರೆ, ರೈಟ್? ಎಸ್, ಮೆಷರ್ಸ್ ಇದು ಕೂಡ ರಾಂಗ್. ಸೊ ಆದ್ಮೇಲೆ ಉತ್ತರ ಏನಾಗಿರುತ್ತೆ, ಎರಡೂ ಕೂಡ ರಾಂಗ್ ಆಗಿರುತ್ತೆ. ನೋಡಿ ಇಲ್ಲಿ ಹಾಗಿದ್ರೆ ಪ್ರೊಡ್ಯೂಸರ್ ಮ್ಯಾನೇಜರ್ಸ್ ಇಂಡೆಕ್ಸು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವೆರಿ ಇಂಪಾರ್ಟೆಂಟು. ಪ್ರೊಡ್ಯೂಸರ್ ಮ್ಯಾನೇಜರ್ಸ್ ಪ್ರೊಡ್ಯೂಸರ್ ಪ್ರೈಸ್ ಇಂಡೆಕ್ಸ್ ಏನಿದೆ, ಸೊ ಅದು ಕೂಡ ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವೆರಿ PPI ಏನಿದೆ, ಬಿಕಾಸ್ ಇಂಡಿಯಾ ವಾಂಟ್ಸ್ ಟು ಶಿಫ್ಟ್ ಫ್ರಮ್ ದಿ ಇವಾಗೇನೋ ಎಕ್ಸಿಸ್ಟಿಂಗ್ CPI ಕಂಬೈನ್ಡ್ ಏನಿದೆ ಟು ಅಸೆಸ್ ದಿ ಪ್ರೈಸ್ ಟ್ರೆಂಡ್ಸ್ ಇನ್ ದಿ ಎಕಾನಮಿ ಆರ್ ಇನ್ಫ್ಲೇಷನ್ ಅಂತ ಏನು ಕರಿತೀವಿ. ಸೊ ಅದನ್ನು ಮೆಷರ್ ಮಾಡೋದಕ್ಕೆ ಇವಾಗ ವಿ ಆರ್ ಫೋಕಸಿಂಗ್ ಆನ್ ಟು ಟ್ರ್ಯಾಕ್ ಆನ್ PPI. ಸೊ PPI ಮಾಡಬೇಕಂತ ಯೋಚನೆಯಲ್ಲಿದ್ದಾರೆ. ಸೊ ಹಾಗಾಗಿ PPI ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅವರ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಸೊ ಓಕೆ, ಹಾಗಾದ್ಮೇಲೆ ಬೋತ್ ಆರ್ ಇಲ್ಲಿ ಇನ್ಕರೆಕ್ಟ್. ಸೊ ಇಲ್ಲಿ ಹಾಗಿದ್ಮೇಲೆ ನೆಕ್ಸ್ಟ್ ಕನ್ಸ್ಯೂಮರ್ಸ್ ಕಾನ್ಫಿಡೆನ್ಸ್ ಸರ್ವೆ. ಓಕೆ, ಆಸ್ ವಿ ನೋ ದಟ್ ಇಟ್ ಈಸ್
by the RBI, right? It is by RBI, right? Not by the Ministry of Consumer Affairs, Food and Public Distribution. So ministry, okay, it's not under the ministry, but it is under the RBI. Industrial Outlook Survey, it is directly by the RBI, not by the SEDB, right? SEDB is one of the developmental banks, as you know. 8 core industries, again it is not by the RBI, right? So it is Chief Economic Advisor. So ಇಲ್ಲಿ ಏನು ಕೇಳಿದ್ದಾರೆ, so which one is are correctly matched? ಸೊ ಆಗಿದ್ಮೇಲೆ ನನ್, ಸೊ ಯಾವುದೂ ಕೂಡ ಇಲ್ಲಿ ಕರೆಕ್ಟಾಗಿ ಮ್ಯಾಚ್ ಆಗಿಲ್ಲ. ಸೊ ಹಾಗಾಗಿ ಸೊ ಇದು ಕೂಡ ಆನ್ಸರು ಡಿ. The term liquidity of RBI, not SBI, right? Everything is for the health is concerned. No term liquidity facility ಏನಿದೆ, in order to ensure the health security in India, right? ಇಂಡಿಯಾದಲ್ಲಿ ಏನು ಆರೋಗ್ಯ ಭದ್ರತೆಯನ್ನು ಕಲ್ಪಿಸಿಕೊಡೋದಕ್ಕೋಸ್ಕರ ಏನು ಮಾಡಿದ್ರು, ಇದನ್ನು ತಂದರು. ಬಟ್ ಇಲ್ಲಿ ಏನಾಗಿದೆ, RBI ಅಂತ ಇದ್ದಿದ್ರೆ ಇದು ಇಟ್ ವುಡ್ ಹ್ಯಾವ್ ರೈಟ್ ಆಗ್ತಾ ಇತ್ತು, ಬಟ್ ಇಲ್ಲಿ SBI ಇರೋದ್ರಿಂದ ಇದು ರಾಂಗ್ ಆಗ್ತದ. ಎಮರ್ಜೆನ್ಸಿ ಕ್ರೆಡಿಟ್ ಲೈನ್ ಗ್ಯಾರಂಟಿ ಸ್ಕೀಮ್ ಆಫ್ Ministry of MSME, okay, RBI ಅಂತನೇ ತಗೊಳ್ಳೋಣ, is for the development of MSMEs, right? Medium and small and micro enterprises ಏನಿದೆ, ಸೊ MSMEಸ್ಗೋಸ್ಕರ ಬಂದಿರತಕ್ಕಂಥದ್ದು. ಇಟ್ಸ್ ನಾಟ್ ಫಾರ್ ದಿ ಗರೀಬ್ ಕಲ್ಯಾಣ ಯೋಜನಾ. ಸೊ ಆಗಿದ್ಮೇಲೆ ಫಿಸಿಕಲ್ ಸ್ಟಿಮ್ಯುಲೈ ಮೀನ್ಸ್ ಫಿಸಿಕಲ್ ಸಪೋರ್ಟ್ ಬೈ ದಿ ಗೌರ್ನಮೆಂಟ್, ಯಾವುದು ಕರೆಕ್ಟು ಅಂದರೆ ಇಲ್ಲಿ ಬೋತ್ ಆರ್ ಇನ್ಕರೆಕ್ಟ್. ಸೊ ಆಗಿದ್ಮೇಲೆ ಎರಡು ಕೂಡ ರಾಂಗ್ ಅಂತ ಅನ್ಕೊಳ್ಳೋಣ. ಸೊ ನೆಕ್ಸ್ಟ್ ನೋಡೋಣ. ಹಾಗಿದ್ರೆ long term repo operations work for 1 to 3 years, right? So not for the 5 years. ನೋಡಿ ಇದು ಕೂಡ ಕರೆಂಟ್ ಅಫೇರ್ ಅಲ್ಲಿ ಇದೆ. ಸೊ ಹಾಗಾಗಿ ದಿಸ್ ಇಸ್ ರಾಂಗ್. ನಮಗೆ ಗೊತ್ತಿದೆ ರೆಪೋ ಅಂದ್ರೆ ಏನು, ರಿವರ್ಸ್ ರೆಪೋ, SLR, CRR, ಓಕೆ, ಕಾರ್, ಕ್ಯಾಪಿಟಲ್ ಅಡಿಕ್ವಿಸಿ ರೇಷಿಯೋ, ಲಿಕ್ವಿಡಿಟಿ, ಟರ್ಮ್ ಫೆಸಿಲಿಟಿ ಅಂತ ಹೇಳಿದ್ವಿ. ಅದೇ ರೀತಿಯಾಗಿ liquidity coverage ratio, till money, right? There are many things are there, right, in the monetary policy. Next, small finance banks are exempt. No, okay, in this 2021 to 2022 budget ಅಲ್ಲಿ ಏನು ಹೇಳಿದ್ದಾರೆ, the long term repo operations even ಯಾವುದಕ್ಕೆ ಅಪ್ಲಿಕೇಬಲ್, ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ಸ್ ಏನಿದೆ, ಸೊ ಇವಕ್ಕೆ ಅಪ್ಲಿಕೇಬಲ್ ಇದೆ. ದಟ್ ಮೀನ್ಸ್ ದೇ ಆರ್ ನಾಟ್ ಎಕ್ಸ್ಕ್ಲೂಡೆಡ್. ಮಾನಿಟರಿ ಫ್ರೇಮ್ವರ್ಕ್ ವಿಚ್ ಈಸ್ ಆರ್ ಇನ್ಕರೆಕ್ಟ್ ಅಂದರೆ, ಸೊ ಬೋತ್ ಆರ್ ಇನ್ಕರೆಕ್ಟ್ ಅಂತ ನೋಡೋಣ. ಓಕೆ, ನೆಕ್ಸ್ಟ್ ನೋಡೋಣ. ಹಾಗಿದ್ರೆ ರೆಟ್ರೋರೆಸ್ಪೆಕ್ಟಿವ್ ಟ್ಯಾಕ್ಸಸ್ ನೋಡಿದ್ದು ಕರೆಂಟ್ ಅಫೇರ್ ಅಲ್ಲಿ ಇದೆ ಇದು. ಸೊ ಹಾಗಾಗಿ ಇಟ್ ಈಸ್ ಅಗೇನ್ ವೆರಿ ಇಂಪಾರ್ಟೆಂಟ್ ಫಾರ್ ಅಪ್ಕಮಿಂಗ್ UPSC ಎಕ್ಸಾಮ್. ಸೊ IAS ಎಕ್ಸಾಮ್ಗೆ ಇದು ತುಂಬ ಇಂಪಾರ್ಟೆಂಟ್ ಆಗ್ತದೆ. ರೆಟ್ರೋರೆಸ್ಪೆಕ್ಟಿವ್ ಟ್ಯಾಕ್ಸಸ್ ಎ ಟ್ರಾನ್ಸಾಕ್ಷನ್ ದಟ್ ಟುಕ್ ಪ್ಲೇಸ್ ಪ್ರಯರ್ ಟು ದಿ ಲಾ ಬೀಯಿಂಗ್ ಫಾರ್ಮ್. ಅಂದ್ರೆ ಒಂದು ಲಾ ಬರೋದಕ್ಕಿಂತ ಮುಂಚೆ ಏನಾದರೂ ಟ್ರಾನ್ಸಾಕ್ಷನ್ ಆಗಿದ್ರೆ ಇವಾಗ ಲಾ ತೊಗೊಬಂದು ಅದನ್ನು ಅಪ್ಲಿಕೇಬಲ್ ಮಾಡ್ಕೊಳ್ತಕ್ಕಂಥ ರೆಟ್ರೋರೆಸ್ಪೆಕ್ಟಿವ್. ರೆಟ್ರೋ ಮೀನ್ಸ್ ಓಲ್ಡ್, ರೆಸ್ಪೆಕ್ಟಿವ್ ಮೀನ್ಸ್ ರಿಲೇಟೆಡ್ ಅಂತ. ಅಂದರೆ ದಟ್ ವಾಟ್ ಎವರ್ ದಿ ಟ್ರಾನ್ಸಾಕ್ಷನ್ಸ್ ವಿಚ್ ವರ್ ಮೇಡ್ ಅರ್ಲಿಯರ್ ದೇ ಆರ್ affected, there can be in force if I bring law today ಅಂತ. ಸೊ ಅರ್ಥ ಆಯ್ತಾ? ಎಸ್, ದಿಸ್ ಈಸ್ ಕರೆಕ್ಟ್, ರೈಟ್, ದಿಸ್ ಈಸ್ ಕರೆಕ್ಟ್ ಅಂತ ಅನ್ಕೊಳ್ಳೋಣ. ನೆಕ್ಸ್ಟ್, ರೆಟ್ರೋಸ್ಪೆಕ್ಟಿವ್ ಟ್ಯಾಕ್ಸಸ್ ಇನ್ ಇಂಡಿಯಾ ಆರ್ ಇಂಟ್ರೊಡ್ಯೂಸ್ಡ್ ಥ್ರೂ ದಿ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961. ನೋ, ಬಿಕಾಸ್ ದೇ ಆರ್ ಥ್ರೂ ದಿ ಫಿನಾನ್ಸ್ ಆಕ್ಟ್ 2012. ಅಂದರೆ ಫಿನಾನ್ಸ್ ಆಕ್ಟ್ ಏನಿದೆ 2010, ನಮಗೆ ಗೊತ್ತಿದೆ ಫಿನಾನ್ಸ್ ಬಿಲ್ ಆ್ಯಂಡ್ ದ ಮನಿ ಬಿಲ್. ಅದೇ ಥರ ಇಲ್ಲಿ ಫಿನಾನ್ಸ್ ಆಕ್ಟ್ ಏನಿದೆ ಆ ಫಿನಾನ್ಸ್ ಆಕ್ಟ್ ಮುಖಾಂತರವಾಗಿ ತಂದಿರತಕ್ಕಂಥದ್ದು. ಸೊ ಹಾಗಾಗಿ ಇಟ್ ಕ್ಯಾನ್ ನಾಟ್ ಬಿ. ವಿಚ್ ಈಸ್ ಆರ್ ಇನ್ಕರೆಕ್ಟ್ ಅಂತ ಅಂದಾಗ ಹಿಯರ್ ದ ಬಿ ಈಸ್ ಏನಿದೆ ಹಾಗಿದ್ರೆ, ಸೊ ಬಿ ಈಸ್ ಇನ್ಕರೆಕ್ಟ್ ಅಂತ ಹೇಳಿ ನೋಡ್ತೀವಿ. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಹಾಗಿದ್ರೆ so this is again related to the recent drone policies of Ministry of Civil Aviation, because the drones are under the regulation of Ministry of Civil Aviation, ಗೊತ್ತಿರಬೇಕು. ಸೊ ಹಾಗೆ ನೋಡಿ ಇಲ್ಲಿ ಅಪ್ ಟು ಏನಿತ್ತು ಅರ್ಲಿಯರು 300 kg ವರೆಗೂ ಲೈಸೆನ್ಸ್ ತಗೋಬೇಕಾಗಿತ್ತು. ಬಟ್ ಇತ್ತೀಚೆಗೆ ರಿಫಾರ್ಮ್ಡ್ ರೂಲ್ಸ್ ಪ್ರಕಾರವಾಗಿ ಏನು ಹೇಳ್ತಾರೆ ಅಂತ ಅಂದರೆ, ಓಕೆ 300 ಇತ್ತು ಅಂದರೆ ದೆರ್ ಇಸ್ ಅ ನೋ ನೀಡ್ ಆಫ್ ವಾಟ್ ಪರ್ಮಿಷನ್. ಒಂದು ವೇಳೆ 500 ಇತ್ತು ಅಂದರೆ ಯು ಹ್ಯಾವ್ ಟು ಟೇಕ್ ದಿ ಪರ್ಮಿಷನ್ ಅಂತ ಹೇಳ್ತಾರೆ. ಸೊ ಹಾಗೆ ನೋಡಿ, ನೋ ಪರ್ಮಿಷನ್ಸ್ ಆರ್ ಅಪ್ಲಿಕೇಬಲ್ ಟು ದಿ ಡ್ರೋನ್ಸ್ ವಿತ್ ಅ ವೇಟ್ ಆಫ್ 5, ನೋ ಇಟ್ಸ್ 300 kg ಅಂಡರ್ ದಿ ಡ್ರೋನ್ ರೂಲ್ಸ್. ಹಾಗಿದ್ಮೇಲೆ ಇದು ಸ್ಟೇಟ್ಮೆಂಟ್ ಏನಾಗುತ್ತೆ, ರಾಂಗ್ ಆಗ್ತದ. ಫಾರಿನ್ ಎಂಟಿಟಿ ಕ್ಯಾನ್ ಮ್ಯಾನುಫ್ಯಾಕ್ಚರ್, ಎಸ್ ಆಬ್ವಿಯಸ್ಲಿ ಏನು ಹೇಳಿದ್ದಾರೆ, ಈ ಒಂದು ಅಮೆಂಡ್ಮೆಂಟ್ ರೂಲ್ಸ್ ಆಫ್ 2021 ಡ್ರೋನ್ಸ್ ಅನ್ನು ಹೇಳಿದ್ದಾರೆ. ಇವನ್ ಫಾರಿನ್ ಎಂಟಿಟಿ ಕ್ಯಾನ್ ಬಿ ದಿ ಪಾರ್ಟ್, ಕರೆಕ್ಟ್ ಇದೆ. ಸೊ ರೈಟ್, ಡ್ರೋನ್ಸ್ ಆರ್ ರೆಗ್ಯುಲೇಟೆಡ್ ಬೈ ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್, ನಾಟ್ ದಿ ಡಿಫೆನ್ಸ್. ಹಾಗಾಗಿ ಇದು ರಾಂಗ್ ಆಗ್ತದ. ಸೊ ಏನು ವಿಚ್ ಈಸ್ ಆರ್ ಕರೆಕ್ಟ್ ಅಂತ ಕೇಳಿದರೆ ಓನ್ಲಿ 3. ದಟ್ ಮೀನ್ಸ್ ಡಿ ಈಸ್ ದ ರೈಟ್ ಆನ್ಸರ್ ಹಿಯರ್. ಓಕೆ, ಸೊ ನೆಕ್ಸ್ಟ್ ನೋಡೋಣ.
ನೋಡಿ ಹಾಗಿದ್ಮೇಲೆ ನಾವೆಲ್ಲಿ ಫಿಸಿಕಲ್ ಪಾಲಿಸಿಯಲ್ಲಿ ಓದಬೇಕಾದಾಗ ಎರಡು ಟರ್ಮ್ಸ್ ಬಗ್ಗೆ ತುಂಬ ಓದ್ತೀವಿ. ಒಂದು ಟ್ಯಾಕ್ಸ್ ಎಲಾಸ್ಟಿಸಿಟಿ, ಇನ್ನೊಂದು ಟ್ಯಾಕ್ಸ್ ಬ್ಯೂಯೆನ್ಸಿ ಅಂತ ಹೇಳಿ, ರೈಟ್. ಸೊ ಟ್ಯಾಕ್ಸ್ ಸೆಟ್ ಟು ಬಿ ಬ್ಯೂಯೆನ್ಸ್ ವೆನ್ ದ ಟ್ಯಾಕ್ಸ್ ರೆವಿನ್ಯೂಸ್ ಆರ್ ಗ್ರೇಟರ್ ದ್ಯಾನ್ ಕಂಪೇರ್ಡ್ ಟು ಇಟ್ಸ್ ಎಕನಾಮಿಕ್ ಗ್ರೋತ್, ರೈಟ್, ಆರ್ ನಾಮಿನಲ್ GDP in particular. So but other tax elasticity should be, the tax is elastic when the tax revenue or the tax rates are somewhat, what we say, that in optimum, right, as the Laffer suggest. So right, Arthur Laffer ಏನಂತ ಸಜೆಸ್ಟ್ ಮಾಡ್ತಾರೆ, ಸೊ ಒಂದು ವೇಳೆ ಟ್ಯಾಕ್ಸ್ ಎಲಾಸ್ಟಿಸಿಟಿ ಆಗಬೇಕು ಅಂತ ಅಂದಾಗೆ ಟ್ಯಾಕ್ಸ್ ರೇಟ್ ಶುಡ್ ಬಿ ಇನ್ ಆಪ್ಟಿಮಮ್ ಲೆವೆಲ್, ರೈಟ್. ಸೊ ಹಾಗೆ ಏನು ಹೇಳ್ತಾರೆ, increases tax elasticity, increase in tax elasticity can decrease the fiscal drag in an economy. Okay, ಸ್ವಲ್ಪ ಮಿಸ್ಟೇಕ್ ಇದೆ ಇಲ್ಲಿ ಸ್ಪೆಲ್ಲಿಂಗು. ಏನು ಹೇಳ್ತಾರೆ, ಟ್ಯಾಕ್ಸ್ ಎಲಾಸ್ಟಿಸಿಟಿ ಇನ್ಕ್ರೀಸ್ ಆಯಿತು ಅಂದರೆ ಓಕೆ ಇಟ್ ಕ್ಯಾನ್ ಡಿಕ್ರೀಸ್ ದ ಫಿಸ್ಕಲ್ ಡ್ರ್ಯಾಗ್. ಸೊ ಫಿಸ್ಕಲ್ ಡ್ರ್ಯಾಗ್ ಕಂಡೀಷನ್ ಅಂದರೆ ಏನಪ್ಪ ಅಂತ ಅಂದರೆ ನೋಡಿ, ಟ್ಯಾಕ್ಸ್ ಎಲಾಸ್ಟಿಸಿಟಿ ಜಾಸ್ತಿ ಆದರೆ ಫಿಸ್ಕಲ್ ಡ್ರ್ಯಾಗು ಅಂದರೆ ಸೊ ಡಿಮ್ಯಾಂಡ್ ಇನ್ ದ ಎಕಾನಮಿ ಕ್ಯಾನ್ ಬಿ ಡಿಕ್ರೀಸಸ್ ಅಂತ. ಹಾಗಿದ್ಮೇಲೆ ನೋಡಿ, ಟ್ಯಾಕ್ಸ್ ಎಲಾಸ್ಟಿಸಿಟಿ ಚೆನ್ನಾಗಿದೆ ಅಂದರೆ ಟ್ಯಾಕ್ಸ್ ಕಲೆಕ್ಷನ್ ಚೆನ್ನಾಗಿದೆ ಅಂತ. ಟ್ಯಾಕ್ಸ್ ಕಲೆಕ್ಷನ್ ಚೆನ್ನಾಗಿದೆ ಅಂತ ಅಂದಾಗೆ ಹಾಗಿದ್ಮೇಲೆ ಇಟ್ ಕ್ಯಾನ್ ಡಿಕ್ರೀಸ್ ದ ಫಿಸ್ಕಲ್ ಡ್ರ್ಯಾಗ್. ಎಸ್, ಸಮ್ ವಾಟ್ ಇಟ್ ಕ್ಯಾನ್. ಅರ್ಥ ಆಯ್ತಾ? ಫಿಸ್ಕಲ್ ಡ್ರ್ಯಾಗ್ ಅಂದ್ರೆ ಏನು? ಸೊ ವೆನ್ ದ ಗವರ್ನಮೆಂಟ್ ಇನ್ಕ್ರೀಸಸ್ ದ ಮೋರ್ ಟ್ಯಾಕ್ಸ್ ರೇಟ್ಸ್, ಹಾಗಿದ್ಮೇಲೆ ಮೋರ್ ಟ್ಯಾಕ್ಸ್ ಅಂದರೆ ಕನ್ಸಂಪ್ಷನ್ ಆಫ್ ದ ಪೀಪಲ್ ವಿಲ್ ಡಿಕ್ರೀಸ್, ರೈಟ್. ಆ ಕಂಡೀಷನ್ಗೆ ನಾವು ಫಿಸ್ಕಲ್ ಡ್ರ್ಯಾಗ್ ಅಂತ ಹೇಳಿ ಕರಿತೀವಿ ಇನ್ ಎಕಾನಮಿ. ದಟ್ ಮೀನ್ಸ್ ಆಟೋಮೆಟಿಕ್ಲಿ ಡಿಮ್ಯಾಂಡ್, ರೈಟ್. ಸೊ ಹಾಗಾಗಿ ಪ್ರೋಗ್ರೆಸಿವ್ ಟ್ಯಾಕ್ಸೇಷನಲ್ಲಿ ಏನಿದೆ ಅಂತ ಅಂದಾಗೆ ಹೈ ಪ್ರೋಗ್ರೆಸಿವ್ ಟ್ಯಾಕ್ಸೇಷನ್ ಕ್ಯಾನ್ ಕಾಸ್ ದಿ ವಾಟ್ ಫಿಸ್ಕಲ್ ಡ್ರ್ಯಾಗ್ಗೆ ಕಾರಣ ಆಗ್ಬೋದು. ಅರ್ಥ ಆಯ್ತಾ? ಹಾಗಿದ್ಮೇಲೆ ಇದು ಜಾಸ್ತಿ ಆದಂಗೆ ಫಿಸ್ಕಲ್ ಡ್ರ್ಯಾಗು ಕಡಿಮೆ ಆಗುತ್ತೆ ಅಂದರೆ ಎಸ್, ಕರೆಕ್ಟು. ಎಸ್, ಫಿಸ್ಕಲ್ ಡ್ರ್ಯಾಗ್ ಏನಾಗುತ್ತೆ, ಕಡಿಮೆ ಆಗ್ತದೆ. ಡಿಕ್ರೀಸ್ ಇನ್ ದ ಫಿಸ್ಕಲ್ ಡ್ರ್ಯಾಗ್ ಅಂದರೆ ಸೊ ಫಿಸ್ಕಲ್ ಡ್ರ್ಯಾಗು ಕಡಿಮೆ ಆಯಿತು ಅಂತ ಅಂದಾಗೆ ಕ್ಯಾಪಿಟಲ್ ಫ್ಲೈಟು ಆಗ್ತದ. ಸೊ ಏನು ಹಾಗಿದ್ರೆ ಒಂದು ವೇಳೆ ಡಿಮ್ಯಾಂಡ್ ಇಲ್ಲಿ ಕಡಿಮೆ ಆಯಿತು ಅಂದರೆ ಡೆಫಿನೆಟ್ಲಿ ಏನಾಗುತ್ತೆ, ಕ್ಯಾಪಿಟಲ್ ಫ್ಲೈಟ್ ಆಗ್ತದೆ. ಕ್ಯಾಪಿಟಲ್ ಫ್ಲೈಟ್ ಮೀನ್ಸ್ ದ ಇನ್ವೆಸ್ಟರ್ಸ್ ನೌ ದೇ ಆರ್ ನಾಟ್ ರೆಡಿ ಟು ಇನ್ವೆಸ್ಟ್ ಇನ್ ಇಂಡಿಯಾ ಅದರ್ ದ್ಯಾನ್ ದೇ ಚೂಸ್ ಅನದರ್ ಡೆಸ್ಟಿನೇಷನ್, ರೈಟ್. ಹಾಗಾಗಿ ಎಸ್, ದಿಸ್ ಇಸ್ ಆಲ್ಸೋ ರೈಟ್ ಅಂತ ಹೇಳ್ತೀನಿ, ರೈಟ್. ದಿಸ್ ಇಸ್ ಆಲ್ಸೋ ರೈಟು. ಫಿಸ್ಕಲ್ ಪಾಲಿಸಿ ವಿಚ್ ಇಸ್ ಆರ್ ಕರೆಕ್ಟ್ ಅಂದರೆ ಸೊ ಬೋತ್ ಆರ್ ರೈಟ್ ಹಿಯರ್, ರೈಟ್. ಸೊ ಹಾಗೆ ಸ್ವಲ್ಪ ಇದು ಎಕನಾಮಿಕ್ ಕಾನ್ಸೆಪ್ಟ್ ಇದು ನೋಡ್ಕೋಬೇಕು. ನೆಕ್ಸ್ಟು RBI ಸೆಂಟ್ರಲ್ ಗೌರ್ಮೆಂಟ್ ಡೆಟ್ ಕ್ಯಾಪಿಟಲ್ ರಿಸಿಪ್ಟ್ಸ್. ನೋಡಿಲ್ಲಿ ನಾವು ರಿಸಿಪ್ಟ್ಸನ್ನು ರೆವಿನ್ಯೂ ರಿಸಿಪ್ಟ್ಸು ಕ್ಯಾಪಿಟಲ್ ರಿಸಿಪ್ಟ್ಸ್ ಅಂತ ಮಾಡ್ಕೊತೀವಿ, ಇದು ಒನ್ ಆ್ಯಂಗಲಲ್ಲಿ. ಅದೇ ಥರ ಡೆಟ್ ರಿಸಿಪ್ಟ್ಸು ನಾನ್ ಡೆಟ್ ರಿಸಿಪ್ಟ್ಸ್ ಅಂತ ಹೇಳಿ ಮಾಡ್ಕೊತೀವಿ. ಸೊ ಡೆಟ್ ರಿಸಿಪ್ಟ್ಸ್ ಅಂದರೆ ಏನು ಗೌರ್ಮೆಂಟ್ ಬಾರೋ ಮಾಡುತ್ತೆ ಅಥವಾ ಗೌರ್ಮೆಂಟ್ ವಾಟ್ ಇಟ್ ರಿಸೀವ್ಸ್ ಇನ್ ದಿ ಫಾರ್ಮ್ ಆಫ್ ಇನ್ಕಮು ದೇ ಆರ್ ಅಬ್ಲೈಸ್ ಟು ಪೇ, ರೈಟ್, ಇನ್ ಫ್ಯೂಚರ್ ಮುಂದೆ ಒಂದಿನ ಕೊಡಲೇಬೇಕು. ಬಟ್ ನಾನ್ ಡೆಟ್ ಅಂದರೆ ದೇ ನೀಡ್ ನಾಟ್ ಟು ಪ್ರೊವೈಡ್ ಅಂತ. ಸೊ ನೋಡೋಣ ಹಾಗಿದ್ರೆ ದ ಡಿವಿಡೆಂಡ್ ಟ್ರಾನ್ಸ್ಫರ್ ಆಫ್ RBI ಟು ದಿ ಸೆಂಟ್ರಲ್ ಗೌರ್ಮೆಂಟ್ ಈಸ್ ಡೆಟ್ ಕ್ಯಾಪಿಟಲ್ ರಿಸಿಪ್ಟ್ಸ್. ಅಗೇನ್ ಇಲ್ಲಿ ಸ್ವಲ್ಪ ಕಾಂಟ್ರವರ್ಸಿ ಬರುತ್ತೆ ಬಿಕಾಸ್ ಸೆಕ್ಷನ್ 7 ಆಫ್ RBI ಆ್ಯಕ್ಟು. ಹಾಗೆ ಇಲ್ಲಿ ಡಿವಿಡೆಂಡ್ ಆಫ್ RBI ಬಿಕಾಸ್ ಮೊನಿಟೈಸ್ಡ್ ಡೆಫಿಸಿಟ್ ಅಂತ ಹೇಳಿ ನಾವು ಕರಿತೀವಿ, ರೈಟ್. ಮೊನಿಟೈಸ್ಡ್ ಡೆಫಿಸಿಟ್ ಅಂತ ಕರಿತೀವಿ. ಆ ಆ್ಯಂಗಲಲ್ಲಿ ಎಸ್ ವಿ ಕ್ಯಾನ್ ಸೇ ಹ್ಯಾಸ್ ದಿಸ್ ಕ್ಯಾನ್ ಬಿ ಎಸ್ ಡೆಟ್ ರಿಸಿಪ್ಟ್ ಅಂತ ಕರಿಬೋದು. ಬಟ್ ಇಲ್ಲಿ ಕಾಂಟ್ರವರ್ಸಿ ಇದೆ. Okay, so grant received, grants in the sense they are whatever we have taken, they are not, again we need not to pay, right. So ಹಾಗಾಗಿ it is a non debt, correct. ನೋಡಿ, ಬಟ್ ಯಾವುದೇ grants are not borrowing, you have to ನೋಡ್ಬೇಕಿಲ್ಲ ನೀವು ಆ್ಯಕ್ಚುಲಿ, ನಾಟ್ ಬಾರೋವಿಂಗ್, ಇಟ್ ಈಸ್ ಗ್ರ್ಯಾಂಟ್ಸ್. ಹಾಗಾಗಿ ಎಸ್, ಇಟ್ ಈಸ್ ಅ ವಾಟ್, ಇಟ್ ಈಸ್ ಅ ನಾನ್ ಡೆಟ್ ರಿಸಿಪ್ಟ್ಸ್. ಸೊ ಹಾಗಾಗಿ ಯಾವುದು ಕರೆಕ್ಟು ಅಂದರೆ ಬೋತ್ ಆರ್ ಕರೆಕ್ಟ್ ಅಂತ ಹೇಳ್ಬೋದು. ಓಕೆ, ಸೊ ನೆಕ್ಸ್ಟು Sharat from a middle class buy cannot be a primary dealer in India. It's a very simple question, no? Because directly they have asked in the, so ಇತ್ತೀಚೆಗೆ ನಮಗೆ ಗೊತ್ತಿದೆ the RBI, so ಇವಾಗ the primary dealer ಆಗಿ ಇವನ್ನ ಮಿಡಲ್ ಕ್ಲಾಸ್ ಪೀಪಲ್, in order to ensure the more middle class people's participation in the government security market, they started the retail direct investment schemes in the gilt edge funds. ನಮಗೆ ಗೊತ್ತಿದೆ. ಸೊ ಹಾಗಾಗಿ ಇಲ್ಲೇನು ಗಿಲ್ಟ್ ಎಡ್ಜ್ ಫಂಡ್ಸು ಅಥವಾ ಏನಿದೆ ರಿಟೇಲ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಸ್ಕೀಮ್ ಮುಖ್ಯ ಉದ್ದೇಶನೇ ಟು ಗ್ರ್ಯಾಬ್ ಮೋರ್ ಅಟ್ರಾಕ್ಷನ್ ಆಫ್ ದಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಸೊ ದ ಪ್ರೈಮರಿ ಡೀಲರ್ ಇನ್ ದ ಸೆನ್ಸ್ ಜೋ ಬಂದ ಹೂ ಈಸ್ ಆರ್, ಸೊ ಹೂ ಆರ್ ಆ್ಯಕ್ಚುಲಿ ರಿಜಿಸ್ಟರ್ಡ್ ವಿತ್ ದ ಗವರ್ನಮೆಂಟ್ to what, to do the business in the government security market, ಅವ್ರಿಗೆ ಪ್ರೈಮರಿ ಡೀಲರ್ಸ್ ಅಂತ ಹೇಳಿ ಕರಿತೀವಿ. ಬಟ್ ಇಲ್ಲಿ ಏನು ಹೇಳಿದ್ದಾರೆ, ದೇ ಕೆನಾಟ್ ಬಿ, ನೋ ದೇ ಕ್ಯಾನ್ ಬಿ, ಮಿಡಲ್ ಕ್ಲಾಸ್ ಬಿ ದೇ ಕ್ಯಾನ್ ಬಿ, ರೈಟ್. ಸ್ವಲ್ಪ
ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ. ಸೊ ಹಾಗಾಗಿ ಎಸ್, ಇಟ್ ಈಸ್ ನಾಟ್ ಕರೆಕ್ಟ್. ದೇ ಕ್ಯಾನ್ ಬಿ ಪ್ರೈಮರಿ ಡೀಲರ್ ಆಗ್ಬೋದು. ರಿಟೇಲ್ ಡೈರೆಕ್ಟ್, ಓಕೆ, ಗಿಲ್ಟ್, ನಾಟ್ ಗಿಫ್ಟ್, ರೈಟ್, ಇಟ್ಸ್ ಅ ಗಿಲ್ಟ್, ಸಾರಿ, ದ ಗಿಲ್ಟ್ ಸ್ಕೀಮ್ ಲಿಮಿಟೆಡ್ ಟು ದೋಸ್ ಹೂ ಆರ್ ನೋ, ದೇರ್ ಇಸ್ ನೋ ಇನ್ಕಮ್ ಸ್ಲ್ಯಾಬ್. ಸೊ ಯಾವುದೇ ರೀತಿಯಾಗಿ ಇಫ್ ಯು ವಾಂಟ್ ಟು ಪಾರ್ಟಿಸಿಪೇಟ್ ಇನ್ ದಿ ಗಿಲ್ಟ್ ಎಡ್ಜ್ ಮಾರ್ಕೆಟಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಏನಿಲ್ಲಪ್ಪ ಅಲ್ಲಿ ಇನ್ಕಮ್ ಲಿಮಿಟ್ ಇಲ್ಲ. ಸೊ ಹಾಗಾಗಿ ವಿಚ್ ಈಸ್ ಆರ್ ಕರೆಕ್ಟ್ ಅಂತ ಅಂದರೆ, ಸೊ ಬೋತ್ ಆರ್ ಸೊ ಇನ್ಕರೆಕ್ಟ್ ಅಂತ ಹೇಳಿ ತಿಳ್ಕೊಳ್ಳೋಣ. ಓಕೆ, ಸೊ ನೋಡಿ, ಹಾಗಿದ್ರೆ ಎಕನಾಮಿ ಆ್ಯಂಡ್ ದ ಜಾಗ್ರಫಿ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮು. ಸ್ಪೆಷಲಿ ಆಲ್ವೇಸ್ ಐ ಯೂಸ್ ಟು ಸೇ ಇನ್ ದಿ ಕ್ಲಾಸ್ ದಟ್ these you can focus on these three subjects, right? Right? So G for the governance, because the governance we don't have particular source. We don't have particular source. It's all about dynamic. It's all about current affair. So next is economy, right? If you focus in the economy and if you are strong within economy, again at least 15 to 18 questions so there will be in UPSC prelims. Next is environment, because IFS is there na, so hagagi agriculture ಅಥವಾ ಎನ್ವಿರಾನ್ಮೆಂಟ್ ಏನಿದೆ, ಇಟ್ ಈಸ್ ಅಗೇನ್ ವೆರಿ ಇಂಪಾರ್ಟೆಂಟ್. ಇಫ್ ಯು ಫೋಕಸ್ ಆನ್ ದೀಸ್ 3 subjects, I hope you can be, because in order to qualify into the mains only we need 50%, not 100%, right? For the 200, if you are able to get more than 100 marks, you will be in the mains, right? You will be in the list of mains. So ಹಾಗಾಗಿ ಆ ಥರ ಸ್ಟ್ರಾಟಜಿ ಮಾಡ್ಕೊಳ್ಳಿ. These are the main subject where they are asked more questions. Okay, so this is, so next ನೋಡೋಣ. ಹಾಗಿದ್ರೆ a species which provide an information about the status and condition of a particular ecosystem, right? ಹಾಗಿದ್ಮೇಲೆ so there are different kind of species, right? Keystone species ಅಂತ ಹೇಳ್ತೀವಿ, right? So keystones means they are very important, the species ಅಂತ ಹೇಳಿ ಕರಿತೀವಿ, right? So ಅದೇ ರೀತಿಯಾಗಿ we can say that what we say, the foundational species, umbrella species, right? There are many such kind species. ಅದೇ ರೀತಿ keystone species ಬಗ್ಗೆ KS 2021 ಮೇನ್ಸ್ ಅಲ್ಲಿ ಕೇಳಿದ್ದಾರೆ. ಸೊ ಇಲ್ಲೇನೋ ಯಾವುದೇ ಕಂಡೀಷನ್ ಬಗ್ಗೆ, ರೈಟ್, ಇದೆ ಅಂತ ಹೇಳ್ತಾ ಇದೆ ಅಂತ ಅಂದರೆ, ಸೊ ಅದನ್ನೇ ನಾವೇನಂತ ಕರಿತೀವಿ, ಇಟ್ ಇಂಡಿಕೇಟಿಂಗ್ ದ ಕಂಡೀಷನ್. ಹಾಗಾಗಿ ಇಟ್ ಈಸ್ ಇಂಡಿಕೇಟರ್ ಸ್ಪೀಸೀಸ್. ಸೊ ಹಾಗಾಗಿ 59 ಸೊ ಎ ಅಂತ ಹೇಳಿ ಕರಿತೀವಿ ಇಲ್ಲಿ. ಓಕೆ, ಸೊ ನೆಕ್ಸ್ಟ್, what percentage of energy ನಮಗೆ ಗೊತ್ತಿದೆ, ರೈಟ್? ಬಿಕಾಸ್ ವೈ ಎಕೋಸಿಸ್ಟಮ್ ಇಸ್ ವೆರಿ ಇಂಪಾರ್ಟೆಂಟ್, ಬಿಕಾಸ್ ಫಂಕ್ಷನ್ಸ್ ಆಫ್ ಎಕೋಸಿಸ್ಟಮ್ ಗೊತ್ತಿದೆ. ಅದರಲ್ಲಿ ಒಂದೇದು ಯಾವುದು, ಎನರ್ಜಿ ಫ್ಲೋ ಎಷ್ಟು ಪರ್ಸೆಂಟು? ಐ ಥಿಂಕ್ ಇಟ್ ಈಸ್ ಸೊ 10%. ಓಕೆ, ನೆಕ್ಸ್ಟ್, ವಿಚ್ ಮೈಕ್ರೋ ಆರ್ಗನಿಸಮ್ಸ್ ಕನ್ವರ್ಸ್ ದಿ ನೈಟ್ರೈಟ್ ಇಂಟು ನೈಟ್ರೇಟ್? ನಮಗೆ ಗೊತ್ತಿದೆ, ಬಿಕಾಸ್ ನಾಟ್ ಆಲ್ the plants, they cannot directly consume what, nitrogen. So ಹಾಗಾಗಿ they only consume the nitrogen in the form of nitrate, not nitrite, only the nitrate form. So ಹಾಗಾಗಿ what actually, which are do this, because the nitrobacter does the conversion of nitrite into nitrate, then only it can be consumed by the plants, right? So next, so Montreal Protocol was amended by, so as we know that, right, ozone depleting substances rules 2005, ozone cell, right, India community program. There are many things are there who have been implemented in order to ensure the ozone, or in order to reduce the ozone depletion, right, as we know that. So in order to Montreal Protocol is concerned, okay, it was, okay, the first time you can say the Vienna, right? The Vienna, in order to, after the Vienna, the Montreal, in order to amend the Montreal, there was a Kigali agreement in 2016, right? Rwanda state capital, so Kigali, because they have been set the limit for the category A country, category B, category C country, like that. So hagagi it is not for the Paris. The Paris agreement is, as you know, the COP21, right? Conference of Parties of UNFCCC. So Kyoto Protocol is again COP3, right? It's so COP3 related idu namige gottide, right? UNFCCC ಅವರು different ministries conference ಏನಿದಾವೆ ಅದರಲ್ಲಿ COP3 is a Kyoto Protocol. So Vienna Convention, it was earlier, right? Not after the Vienna, it will be this one, and the Kigali in 2016 as a Rwanda capital ಆಗಿರತಕ್ಕಂಥ Kigali agreement. It's all about hydrofluorocarbons, right? Because hydrofluorocarbons, they are directly reduce the what, the ozone deplete. They are not one of the direct reasons behind the depleting of the ozone, but indirectly, because
after the reaction with the insulation they can be affected the ozone. So ಹಾಗಾಗಿ not directly HFCs but the intensity of effectiveness compared to the CFC HFCs ಥೋड़ा ಕಮ್ಮಿ ಇದೆ. ಸೊ ಹಾಗಾಗಿ ಕಿಗಾಲಿ ಅಗ್ರಿಮೆಂಟ್ ಸೊ ಗೊತ್ತಿರಬೇಕಾಗ್ತದೆ. ಇದು ಕೂಡ ವೆರಿ ಇಂಪಾರ್ಟೆಂಟ್ ಫಾರ್ ದ ಎನ್ವಿರಾನ್ಮೆಂಟಲ್ ಸೆಕ್ಷನ್. Carbon sink, as we know that, right? And again UPSC it wants to it wants to know the many terms which are related to carbon, right? As we know that global carbon or minimum carbon metric anta heli it was asked in 2021 prelims, right? Adhe riti 2022 prelims alli blue carbon anta kelada, right? Hagagi there are different kinds of the carbon terminologies. I think in 2018 there was a question called carbon fertilization. ಸೊ ಹಾಗೆ ಇಲ್ಲಿ ಬೇರೆ ಬೇರೆ ಕ್ವಶನ್ಸ್ ಅನ್ನ ಕೇಳ್ತಾ ಇರ್ತಾರೆ. ಸೊ ಹಾಗೆ ನಮಗೆ ಇಲ್ಲಿ ಗೊತ್ತಿರಬೇಕಷ್ಟೇ, ರೈಟ್? ಕಾರ್ಬನ್ ಸಿಂಕ್ ಅಂದ್ರೆ ಏನು? ಅಬ್ಸಾರ್ಪ್ಷನ್. ಅಂಡ್ ಇಫ್ ಐ ಡೂ ದಿ ಕ್ಯಾಪ್ಚರ್ ಅಂಡ್ ಅಬ್ಸಾರ್ಪ್ಷನ್ ದೆನ್ ಐ ಕ್ಯಾನ್ ಕಾಲ್ ಇಟ್ ಆಸ್ ಅ ಕಾರ್ಬನ್ ಸಿಕ್ವೆಸ್ಟ್ರೇಷನ್ ಅಂಡ್ ಇಟ್ ಕ್ಯಾನ್ ಬಿ ಡನ್ ಬೈ ಬೋತ್. ಓಕೆ, ಕಾರ್ಬನ್ ಸಿಂಕ್ ಒಂದ್ ವೇಳೆ ಓಷನ್ ಇಂದ ಆದ್ರೆ ಅದಕ್ಕೆ ಗ್ರೀನ್ ಕಾರ್ಬನ್ ಅಂತೀವಿ, ಬ್ಲೂ ಕಾರ್ಬನ್ ಅಂತ ಕರಿತೀವಿ. ಅದೇ ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್ ಇಂದ ಆದ್ರೆ ಅದಕ್ಕೆ ಗ್ರೀನ್ ಕಾರ್ಬನ್ ಅಂತ ಕರಿತೀವಿ. ಇಲ್ಲಿ ಹೈಯೆಸ್ಟ್ ಯಾವುದು ಅಂತ ಅಂದ್ರೆ ಗೊತ್ತಿರಲಿ, ಬಿಕಾಸ್ ಆಫ್ ಇಲ್ಲಿ ಓಷನ್ ಏನಿದೆ, ಓಷನ್ ದಿ ಹೈಯೆಸ್ಟ್, ಪರ್ಮಾಫ್ರೋಸ್ಟ್ ಇಸ್ ಕನ್ಸರ್ನ್, ಸಾಯಿಲ್ ಇಸ್ ದ ಸೆಕೆಂಡ್ ಹೈಯೆಸ್ಟ್, ಸೊ ಥರ್ಡ್ ಇಸ್ ದ ಫಾರೆಸ್ಟ್. ಸೊ ಹಾಗಾಗಿ ಓಷನ್, ಸಾಯಿಲ್ ಅಂಡ್ ದ ಫಾರೆಸ್ಟ್ ಕಾರ್ಬನ್ ಸಿಂಕ್ ಬಿಕಾಸ್ ವಿಚ್ ಆರ್ ಅಬ್ಸರ್ಬ್ಸ್ ಮೋರ್ ಅಂತ. ಸೊ ಒಂದು ವೇಳೆ ನೋಡಿ ಸಾಯಿಲು ಬಿಕಾಸ್ ಒಂದು ಐಸ್ ಮೆಲ್ಟ್ ಆಯಿತು ಅಂದರೆ ಗ್ಲೋಬಲ್ ವಾರ್ಮಿಂಗ್ ಗ್ಯಾಸಸ್ ವಿಲ್ ಬಿ ರಿಲೀಸ್ ಟು ದಿ ಅಟ್ಮಾಸ್ಫಿಯರ್. ಹಾಗಾಗಿ ಯಾವುದು ಅಂದರೆ ಫಸ್ಟು ಓಷನ್. ನೋಡಿ, in situ conservation, again when you are talking about the protected areas which are being given by the Wildlife Protection Act of 1972, ಸೊ ಇಲ್ಲಿ ಅವರು ನಾವು ಏನಂತ ಮಾಡ್ಕೊಂತೀವಿ, ಎರಡು ಥರ ಮಾಡ್ಕೊಂತೀವಿ. ವಿತಿನ್ ದಿ ಸೈಟ್ ಅಲ್ಲಿ ಟು ಕನ್ಸರ್ವ್ ಆ್ಯಂಡ್ ಅಗೈನ್ ನಾಟ್ ದೇರ್ ಪರ್ಟಿಕ್ಯುಲರ್ ಹ್ಯಾಬಿಟೇಟ್, ರೈಟ್? ವಿಲ್ ಬ್ರಿಂಗ್ ಫ್ರಮ್ ದೇರ್ ಒರಿಜಿನಲ್ ಹ್ಯಾಬಿಟೇಟ್ ಆ್ಯಂಡ್ ಟು ಕನ್ಸರ್ವ್ ಟು ಅನದರ್ ಏರಿಯಾ, ರೈಟ್? ಹಾಗಿದ್ರೆ ಒಂದು ಆ ಏರಿಯಾದಲ್ಲೇ ಮಾಡಿದ್ರೆ ನಾವು ಅದಕ್ಕೆ ಏನಂತ ಕರಿತೀವಿ? ಇನ್ ಸಿತು ಅಂತ ಕರಿತೀವಿ, ರೈಟ್? ಸೊ ಬೇರೆ ಕಡೆ ತಗೊಂಡೋಗಿ ಮಾಡಿದ್ರೆ ಅದಕ್ಕೆ ಎಕ್ಸಿಟು ಅಂತ ಹೇಳಿ ಕರಿತೀವಿ. ಸೊ ಹಾಗೆ ಇನ್ ಸಿಟು ಅದು ಯಾವುದು? ನ್ಯಾಷನಲ್ ಪಾರ್ಕ್ ಇರ್ಬೋದು, ರೈಟ್? ಸ್ಯಾಂಕ್ಚುರೀಸ್ ಇರ್ಬೋದು, ರೈಟ್? ಇವೆಲ್ಲ ಏನು ಇನ್ ಸಿಟು ವಿತಿನ್ ದಟ್ ಪ್ಲೇಸ್ ಅಲ್ಲೇ ಮಾಡ್ತಕ್ಕಂಥದ್ದು. ಬಟ್ ಎಕ್ಸಿಟು ಅಂತ ಅಂದಾಗೆ ಬೊಟಾನಿಕಲ್ ಗಾರ್ಡನ್ಸ್. ಬಿಕಾಸ್ ಯಾಕೆ ಬೊಟಾನಿಕಲ್ ಗಾರ್ಡನ್? ಬಿಕಾಸ್ ದಟ್ ಪ್ಲಾಂಟ್ ಸ್ಪೀಸೀಸ್ ಇಸ್ ನಾಟ್ ಎಂಡೆಮಿಕ್, ರೈಟ್? ವಿಲ್ ಬ್ರಿಂಗ್ ಸಮ್ ಆಫ್ರಿಕಾ ಅಂಡ್ ಸಮ್ವೇರ್ ಎಲ್ಸ್ ಅಂಡ್ ಹೈನ್ ವಿ ಪ್ಲಾಂಟ್ ಹಿಯರ್, ದಟ್ ಮೀನ್ಸ್ ನಾಟ್ ಫ್ರಮ್ ಇಟ್ಸ್ ಒರಿಜಿನಲ್ ಏರಿಯಾ. ಸೊ ಹಾಗಾಗಿ ಬೊಟಾನಿಕಲ್ ಗಾರ್ಡನ್ ಏನಿದೆ, ಕ್ಯಾಪ್ಟಿವ್ ಬ್ರೀಡಿಂಗ್ ಏನಿದೆ, ದಿರ್ ಆರ್ ಆಕ್ಚುಲಿ ಎಕ್ಸಿಟು, ರೈಟ್? ನೋಡಲ್ಲ ಆಪ್ಷನ್ ಯಾವ್ಯಾವಿದೆ ನೋಡಿ. ಜೂ ಕೂಡ ಎಕ್ಸಿಟುನೇ, ಬಿಕಾಸ್ ದೇ ಆರ್ ನಾಟ್ ಆಕ್ಚುಲಿ ಇನ್ ದೇರ್ ಒರಿಜಿನಲ್ ಹ್ಯಾಬಿಟೇಟ್, ರೈಟ್? ಸೊ ಹಾಗಾಗಿ ಇಲ್ಲಿ ನೋಡಿದ್ರೆ ದಿಸ್ ಕೆನ್ ನಾಟ್ ಬಿ, ರೈಟ್? ಸೊ ದಿಸ್ ಕೆನ್ ನಾಟ್ ಬಿ ನ್ಯಾಷನಲ್ ಪಾರ್ಕ್, ರೈಟ್? ಟೈಗರ್ ರಿಸರ್ವ್ಸ್, ರೈಟ್? ಬೊಟಾನಿಕಲ್ ಗಾರ್ಡನ್ಸ್ ಕೆನಾಟ್ ಬಿ. ಸೊ ಹಾಗಿದ್ಮೇಲೆ 2 and 3 ಆರ್ ದಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್. Consider following statements regarding the Wildlife Protection Act, and they are asked about the schedules, right? As you know that original Wildlife Protection Act how many schedules it has andre 5 schedules ittu, correct? But it was amended in 1991. Again one more schedule was being added, that is the 6th, which was dedicated or which is dedicated purely for the protection of the plant species. Again UPSC 2021 prelims al kelidare, ರೈಟ್? 2020 ಪ್ರಿಲಿಮ್ಸ್, ನಾಟ್ 2021, 2020 ಪ್ರಿಲಿಮ್ಸ್ ಅಲ್ಲಿ ಕೇಳಿಬಿಟ್ಟಿದ್ದಾರೆ. ಸೊ ಅದೇ ರೀತಿಯಾಗಿ ಏನು ನಾವೇನಾದ್ರೂ ಶೆಡ್ಯೂಲಿಂದ, ರೈಟ್, ಶೆಡ್ಯೂಲ್ 1, 2, 3 ಮಾಡ್ತಾ ಹೋದ್ರೆ ಡಿಗ್ರಿ ಆಫ್ ಪ್ರೊಟೆಕ್ಷನ್ ಇಸ್ ಮೋರ್. ಸೊ ಯಾವುದೇ ಒಂದು ಅನಿಮಲ್ನ ನಾ ಏನಾದರೂ ಶೆಡ್ಯೂಲ್ 1 ಅಲ್ಲೇ ಪ್ಲೇಸ್ ಮಾಡಿದ್ದೀನಿ ಅಂದರೆ ಇಟ್ ಹ್ಯಾಸ್ ದಿ ಹೈ ಡಿಗ್ರಿ ಆಫ್ ಪ್ರೊಟೆಕ್ಷನ್ ಕಂಪೇರ್ ಟು ಶೆಡ್ಯೂಲ್ 2, ಕಂಪೇರ್ ಟು ಶೆಡ್ಯೂಲ್ 3, ರೈಟ್? ಸೊ ಹಾಗಾಗಿ ಇಲ್ಲಿ 1ರಲ್ಲಿ ಯಾವುದೇ ಅನಿಮಲ್ ಲಿಸ್ಟ್ ಮಾಡಿದ್ದೀನಿ ಅಂದರೆ ಹೈಲಿ ಪ್ರೊಟೆಕ್ಟೆಡ್. ಅದೇ 5ಅಲ್ಲಿ ಮಾಡಿದ್ದೀನಿ ಅಂದರೆ ದಟ್ ಕ್ಯಾನ್ ಬಿ ಹಂಟೆಡ್ ಅಂಡರ್ ದಿ ಸಮ್ ಸರ್ಕಮ್ ಕಂಡೀಷನ್ಸ್. ಅವನ್ನ ವರ್ಮಿನ್ ಅನಿಮಲ್ಸ್ ಅಂತ ಕರಿತೀವಿ, ರೈಟ್? ಸೊ ಹಾಗೆ ಮೇಲೆ ನೋಡಿದರೆ ಸೊ ಏನಿದೆ ಸ್ಟೇಟ್ಮೆಂಟು? ಅನಿಮಲ್ಸ್ ಇನ್ ದ ಶೆಡ್ಯೂಲ್ 1 ಎಂಜಾಯ್ ಹೈಯೆಸ್ಟ್ ಪ್ರೊಟೆಕ್ಷನ್, ಆಬ್ವಿಯಸ್ಲಿ, ರೈಟ್? high the degree of protection ಇದೆ. Animals in the schedule 5 enjoy the lesser protection, correct? They can be hunted, that's why they call them as a vermin animals ಅಂತ ಹೇಳಿ ಕರಿತೀವಿ. ಸೊ ಇಲ್ಲೇನೋ both the statement are right. ಸೊ 1 and 2 ಅಂತ ತಗೊಳ್ಳೋಣ. ಸಿ. ಸೊ ನೆಕ್ಸ್ಟ್, in IUCN red list vulnerable species are ನೋಡಿ, the IUCN ಏನಿದೆ, right? It actually categorizes the animals based on their presence, right? So they have used the criteria. So one is, if they conduct the survey, if they found that something this much of percent, if it is reduced means they will declare something, and the probability of chances ಮುಂದೆ ಒಂದಿನ ಏನಾಗಬಹುದು ಅದಾಗಿಲ್ಲ ಆ ಸ್ಪೀಸೀಸ್ ಇಷ್ಟು ಇಯರಲ್ಲಿ
ಡಿಕ್ಲೈನ್ ಆಗ್ಬೋದು. ಇವೆರಡು ಕ್ರೈಟೀರಿಯಾ ಆಧಾರದ ಮೇಲೆ ಅವಕ್ಕೆ ಕ್ರಿಟಿಕಲಿ ಎಂಡೇಂಜರ್ಡ್ ವಲ್ನರಬಲ್ ಅಂತ ಕೊಡ್ತಾ ಬರ್ತೀವಿ. ಇಲ್ಲ ಕ್ರಿಟಿಕಲಿ ಎಂಡೇಂಜರ್ಡ್ ಅಂತ ಬಂತು ಅಂತ ಅಂದಾಗೆ ನಾನು ಏನಾದರೂ ಸರ್ವೆ ಮಾಡಿದಾಗ 90% ಏನಾದರೂ ಡಿಕ್ಲೈನ್ ಆಗಿದೆ ಅಂತ ಅನ್ಕೊಂಡ್ರೆ ನಾವು ಏನು ಮಾಡ್ತೀವಿ, ಡಿಗ್ರಿ ಆಫ್ ಪ್ರೊಟೆಕ್ಷನ್ ತುಂಬ ಇಂಪಾರ್ಟೆಂಟ್ ಇದೆ ಅನ್ಕೋತೀವಿ. ಸೊ ಹಾಗಾಗಿ ಆಟೋಮೆಟಿಕಲಿ ನಾವು ಏನು ಮಾಡಿಬಿಡ್ತೀವಿ ಅಂತಂದ್ರೆ ಶೆಡ್ಯೂಲ್ 1 ಹಾಕ್ತೀವಿ. ಸೊ ಅರ್ಥ ಆಯ್ತಲ್ವಾ? ಅಥವಾ ಶೆಡ್ಯೂಲ್ 1 ಇನ್ ದ ಸೆನ್ಸ್ ಡಿಗ್ರಿ ಆಫ್ ಪ್ರೊಟೆಕ್ಷನ್ ತುಂಬ ಬೇಕು ಅಂತ ಹೇಳಿ. ಓಕೆ, ಸೊ ಹಾಗಾಗಿ ಇಲ್ಲೇನು ಅಂತ ಅಂದರೆ ಅದು ಕ್ರಿಟಿಕಲಿ ಎಂಡೇಂಜರ್ಡು. ಒಂದು ವೇಳೆ 70% ಏನಾದರೂ ರೆಡ್ಯೂಸ್ ಆಗಿದ್ರೆ ಅದು ಎಂಡೇಂಜರ್ಡು, ಅದೇ 50% ಆಗಿದ್ರೆ ಅದು ವಲ್ನರೇಬಲ್ ಅಂತ ಹೇಳಿ ಕರಿತೀವಿ. ಸೊ ಹಾಗಿದ್ಮೇಲೆ ಇಲ್ಲಿ ಸೊ ಡಿ ಈಸ್ ದಿ ಆನ್ಸರ್. ಸೊ ವಿಚ್ ಆಫ್ ದ ಫಾಲೋವಿಂಗ್ ಆರ್ ಡಿಕಂಪೋಸಸ್? ಫಂಜೈ ಆರ್ ಫಂಗೈ ಅಂತ ಏನು ಕರಿತೀವೋ ದ ಫಂಜೈ ಆ್ಯಂಡ್ ಬ್ಯಾಕ್ಟೀರಿಯಾ ಆರ್ ದಿ the answer. Oceanic acidification, as we know that why climate change is very biggest threat to the 21st century, because of it has many repercussions. So one of the repercussion is oceanic acidification. The oceanic acidification means the ocean will going to acidify because of more thermal pollution. Higher the thermal pollution, the content of oxygen will be very less, because it leads to the decrease in the pH level, right? Whenever the pH decreases, then we can call it as the oceanic acidification. Then that oceanic acidification can be converted into dead zone, right? Hypoxic zone we can call it. So hypoxic zone ಅಂತ ಹೇಳಿ ಕರಿಬಹುದು, ರೈಟ್? ಸೊ ಹಾಗಿದ್ಮೇಲೆ ಡಿಕ್ರೀಸ್ ಇನ್ ದ ಪಿ ಎಚ್ ಕರೆಕ್ಟ್ ಆಗಿದೆ. ಸೊ ಹಾಗಿದ್ಮೇಲೆ ಫಾರ್ ದಿಸ್ ಈಸ್ ಪಿ ಎಚ್ ಡಿಕ್ರೀಸ್ ಆಗ್ತಕ್ಕಂಥದ್ದನ್ನು ನಾನು ಏನಂತ ಕರಿತೀನಿ? ಓಷನಿಕ್ ಅಸಿಡಿಫಿಕೇಶನ್ ಅಂತ ಹೇಳಿ ಕರಿತೀನಿ. ನೆಕ್ಸ್ಟ್, ಲೈಕನ್ ಸ್ಪೀಸಿಸ್ ಇನ್ ಯೂಸ್ ಆಸ್ ಅನ್ ಇಂಡಿಕೇಟರ್ ಸ್ಪೀಸಿಸ್ ಟು ಇಂಡಿಕೇಟ್ ದ ಪ್ರೆಸೆನ್ಸ್ ಆಫ್. ನಮಗೆ ಗೊತ್ತಿದೆ, ಸೊ ಯಾವುದೇ ಒಂದು ನಾವು ಸ್ಪೀಸಿಸನ್ನು ನಾವು ತೆಗೆದುಕೊಂಡಿದ್ದೀವಿ, ಲೈಕನ್ ಇಟ್ ಇಂಡಿಕೇಟ್ಸ್, ನೋಡಿ ಎಲ್ಲೆಲ್ಲಿ ಯಾವುದು ನಮ್ಮ ನೈಟ್ರೋಜನ್ ಅಥವಾ ಸಲ್ಫರ್ ಡೈಆಕ್ಸೈಡ್ ಏನೋ ಕಂಟೆಂಟ್ ಏನಾದರೂ ಅಟ್ಮಾಸ್ಫಿಯರಲ್ಲಿ ಜಾಸ್ತಿ ಇದೆ ಅಂತ ಅಂದರೆ, ಸೊ ಆಟೋಮೆಟಿಕ್ಲಿ ನಾವು ಅದನ್ನ ಏನಂತ ಹೇಳ್ತೀವಿ, ರೈಟ್? ಸಲ್ಫರ್ ಅಥವಾ ನೈಟ್ರೋಜನ್. ಬಟ್ ಇನ್ ಪರ್ಟಿಕ್ಯುಲರ್ ಆಗಿ ತೆಗೆದುಕೊಂಡ್ರೆ ಓಕೆ, ಇಲ್ಲಿ ಸಲ್ಫರ್ ಡೈಆಕ್ಸೈಡ್. ದ ಸ್ಪೀಸಿಸ್ ವಿಚ್ ಪ್ಲೇ ಇಂಪಾರ್ಟೆಂಟ್ ರೋಲ್ ಇನ್ ದ ಡಿಟರ್ಮೈನಿಂಗ್ ದ ಸ್ಟ್ರಕ್ಚರ್ ಆ್ಯಂಡ್ ದ ಫಂಕ್ಷನ್ಸ್ ಆಫ್ ದ ಎಕೋಸಿಸ್ಟಮ್. ನೋಡಿ ಹಾಗಿದ್ರೆ ದ ಪ್ಲೇ ಇಂಪಾರ್ಟೆಂಟ್ ರೋಲ್ ಇನ್ ಡಿಟರ್ಮೈನಿಂಗ್ ದಿ ಸ್ಟ್ರಕ್ಚರ್ ಆ್ಯಂಡ್ ದ ಫಂಕ್ಷನ್ಸ್ ಆಫ್, that means they are the very important, right? We can go with the keystone species, because these are the keystone species are the very important. So ಹಾಗಾಗಿ ನಮಗೆ ಗೊತ್ತಿರಬೇಕು, ರೈಟ್? ನೆಕ್ಸ್ಟ್, consider the following statements. Again, it is somewhat conceptual based, right? When a coolie carrying a load on his head moves on a horizontal platform, if he is moving like this, the work by the coolie against the gravity is 0. Nodi, that's why friction ಇರೋದಕ್ಕೆ ಅಥವಾ 0 ಇರೋದಕ್ಕೆ a man cannot fall, right? So ಬೀಳೋದಿಲ್ಲ ಅವನು, ಕರೆಕ್ಟ್ ಇದೆ. when a satellite revolves some ಒಂದು ಮೋಷನಲ್ಲಿ ಅಥವಾ ಒಂದು ಸರ್ಕ್ಯುಲರ್ ಆರ್ಬಿಟಲ್ಲಿ ಮೂವ್ ಆಗ್ತಾ ಇದೆ ಅಂದರೆ ದ ವರ್ಕ್ ಡನ್ ಬೈ ದ ಗ್ರಾವಿಟೇಷನಲ್ ಆನ್ ದ ಸ್ಯಾಟಲೈಟ್ ಇಸ್ 0. ದಟ್ಸ್ ವೈ ಎರಡು ಗ್ರಾವಿಟೇಷನಲ್ ಫಿಟಲ್ಲು, ಇನ್ನೊಂದು ಫ್ಯೂಗಲ್ಲು. ಸೊ ಎರಡೂ ಈಕ್ವಲ್ ಆಗಿರೋದ್ರಿಂದಾನೇ ಏನಾಗುತ್ತೆ, ಇಟ್ ಕ್ಯಾನ್ ಸಸ್ಟೈನ್ ಫಾರ್ ದ ಟೈಮ್, ರೈಟ್? ಲಾಂಗರ್ ಟೈಮಲ್ಲಿ ಹಾಗೆ ಉಳಿಯೋ ಕಾರಣ, ವಿತೌಟ್ ಎ ಎಕ್ಸ್ಟರ್ನಲ್ ಏಜೆನ್ಸಿ. ವೆನ್ ಎ ಬಾಡಿ ಫಾಲ್ಸ್ ಅಂಡರ್ ದ ಗ್ರಾವಿಟಿ ದ ವರ್ಕ್ ಡನ್ ಈಸ್ ನೋ. ಸೊ ರೈಟ್, ಸೊ ಹಾಗಾಗಿ ಇಲ್ಲಿ ದ ಆನ್ಸರ್ ಫಾರ್ ದಿಸ್ ಈಸ್, ಆಮೇಲೆ ವರ್ಕ್ ಈಸ್ ಅ ಸ್ಕೇಲರ್ ಕ್ವಾಂಟಿಟಿ, ರೈಟ್? ಆಬ್ವಿಯಸ್ಲಿ ಕರೆಕ್ಟು, right? Because work is scalar quantity, right? Not vector, it is a scalar quantity. 4 ಇದೆ, so 4 ಎಲ್ಲ ಓಕೆ. ಸೊ ಇದಂತರೂ ಆಗಕ್ಕೆ ಸಾಧ್ಯ ಇಲ್ಲ, ಇದಂತರೂ ಆಗಕ್ಕೆ ಸಾಧ್ಯ ಇಲ್ಲ, ರೈಟ್? ಸೊ 4 ಇದೆ, ಬಿಕಾಸ್ 1 ಕೂಡ ಕರೆಕ್ಟ್ ಇದೆ, 2 ಕೂಡ ಕರೆಕ್ಟ್ ಇದೆ ಅಂತ ಅಂದಾಗ, ಸೊ ರಿಮೈನಿಂಗ್ ಏನಾಗಿದ್ರೆ 1, 2 and 4 ಓನ್ಲಿ. ನೆಕ್ಸ್ಟ್, ಕನ್ಸಿಡರ್ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಇಫ್ ದೇರ್ ವರ್ ನೋ ಕ್ಯಾಪಿಲಾರಿಟಿ. ನೋಡಿ ಕ್ಯಾಪಿಲಾರಿಟಿ ಅಂದರೆ ಗೊತ್ತಿದೆ, ರೈಟ್? ಯಾವುದೋ ಎಕ್ಸ್ಟರ್ನಲ್ ಫೋರ್ಸ್ ಇಲ್ದಂಗೆ ಇಟ್ ಹ್ಯಾಸ್ ಟು ರೈಸ್ ಆರ್ ಫಾಲ್ ಆಗ್ತಕ್ಕಂಥದ್ದು, ರೈಟ್? ಸೊ ನೋಡಿ, ಇಟ್ ವುಡ್ ಬಿ ಇಂಪಾಸಿಬಲ್ ಟು ಯೂಸ್ ಎ ಕೆರೋಸಿನ್ ಲ್ಯಾಂಪ್, ಡೆಫಿನೆಟ್ಲಿ, ರೈಟ್? ವಿತೌಟ್ ಯಾವುದೇ ಫೋರ್ಸ್ ಕ್ಯಾಪಿಲಾರಿಟಿಯಿಂದ ತಾನೇ ಅದು ಕೆರೋಸಿನ್ ಲ್ಯಾಂಪ್ ಗ್ಲೋ ಆಗ್ತಕ್ಕಂಥದ್ದು. ಕರೆಕ್ಟ್ ಆಗಿದೆ, ರೈಟ್? ಕರೆಕ್ಟು. One would not be able to use a straw. No, the straw is an external force is needed. This cannot be. 2 ಎಲ್ಲೆಲ್ಲಿದೆ? Yes, 2 is here. 2 is here, right? Here 2 is also here. So automatically you can go with answer 1, 3 and 4. Next, the velocity of sound in the air is affected by change in, as you know that, right, density.
ಸೊ ಡೆನ್ಸಿಟಿ ಮೀನ್ಸ್ ಇಟ್ ಡಿಪೆಂಡ್ಸ್ ಆನ್ ದಿ ಮಾಯ್ಶ್ಚರ್, ರೈಟ್, ಮೀನ್ಸ್ ಟೆಂಪರೇಚರ್, ರೈಟ್. ಹಾಗೆ ನೋಡಿದರೆ ಇಫ್ ಐ ಸೇ one by one, moisture correct, temperature somewhat, because temperature, pressure, they are directly related to the density in the open system. Composition of air somewhat you can say, atmospheric pressure correct. So you can go with somewhat all of the above, okay. In the broader angle we can say all of the above, but here 1 to 4 where it is, yes it is C is here. ಅರ್ಥ ಆಯ್ತಾ? ಒಂದು ವೇಳೆ 4 ಇದ್ದರೆ ಯು ವುಡ್ ಹ್ಯಾವ್ ಗಿವನ್, ಬಟ್ ಇಲ್ಲಿ ಇಲ್ಲ ಆಪ್ಷನ್ನು, ಬಟ್ 1 2 ಅಂದ್ರೆ ಕರೆಕ್ಟು. ಹಾಗೆ ಟೆಂಪ್ರೇಚರ್ ಇದೆ ಅಂದರೆ ಪ್ರೆಷರ್ ಕೂಡ ರಿಲೇಷನ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಇಟ್ ಈಸ್ ಅಫೆಕ್ಟೆಡ್. ಸೊ ಅಫೆಕ್ಟ್ ಅಂತ ಕೇಳಿದ್ದಾರೆ, ಇನ್ಕ್ರೀಸ್ ಅಂತ ಕೇಳಿಲ್ಲ, ಅಫೆಕ್ಟೆಡ್. ಮೇ ಬಿ ಅಫೆಕ್ಟ್ ಅಂದರೆ ಮೇ ಬಿ ಇನ್ಕ್ರೀಸ್ ಆದರೂ ಮಾಡ್ಬೋದು ಅಥವಾ ಡಿಕ್ರೀಸ್ ಯಾವುದು ಮಾಡ್ಬೋದು ಅಂತ ಹೇಳಿ ಕ್ವಶನ್ನು. ಅರ್ಥ ಆಯ್ತಾ? ಸೊ ಒಂದು ವೇಳೆ ನಿಮ್ಗೆ ಗೊತ್ತಿರಬೇಕು ಟೆಂಪ್ರೇಚರ್, ಪ್ರೆಷರ್, ಬಿಕಾಸ್ ದ ಹೋಲ್ ಅಟ್ಮಾಸ್ಫಿಯರ್ ಇಸ್ ಆಲ್ ಅಬೌಟ್ ಟೆಂಪರೇಚರ್ ಆ್ಯಂಡ್ ಪ್ರೆಷರ್, ರೈಟ್. ಹಾಗಿದ್ಮೇಲೆ ಟೆಂಪರೇಚರ್, ಪ್ರೆಷರ್ ಮೀನ್ಸ್ ಡೆನ್ಸಿಟಿ, ರೈಟ್. So next, when the light passes through a collided solution, its a path becomes visible, correct. The light is scattered by a colloidal particle. Yes, the light, when the light passes through the colloidal solution, it scatters, right. So hagile both the statement are right, and again the 2 is the correct explanation of statement 1. Okay, so for the 74 is, okay, this statement, potassium is kept immersed in a kerosene, right. Kerosene alli potassium irutte, correct ide, correct, right. Sodium occurs in compound state, but here is asked in a free state, ಹಾಗಿದ್ಮೇಲೆ ಇದು ಕೂಡ not correct. Next, copper is a rare, right, reactive, this cannot be. Silver not react, silver, gold, right, ಅದಕ್ಕೆ ಅದರ ವ್ಯಾಲ್ಯೂ ಜಾಸ್ತಿ ಇರೋದು. lead, they not react. ಸೊ ಹಾಗಿದ್ಮೇಲೆ ಇಲ್ಲಿ, so which is are correct? 3 cannot be, right, 3 is here, 3 is here, right, 2 cannot be, so 2 is here, so remaining hagidre only 1 is the right. Okay, so next nodona hagidre, sorry, how CNG ನೋಡಿ ಹಾಗಿದ್ಮೇಲೆ, ಸೊ ಯಾವುದೇ ಪೊಲ್ಯೂಷನ್ ಆಗುತ್ತೆ ಅಂದರೆ ಮೇರ್ ಪೊಲ್ಯೂಟರ್ಸ್ ಯಾವುದು? ಸೊ ನಮಗೆ ಗೊತ್ತಿದೆ, ಒಂದು ಎರೋಸಾಲ್ಸ್ ಇರ್ಬೋದು, ಅದು ಬಿಟ್ಟರೆ ಯಾವುದು ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್. ಹಾಗೆ ನಾವೇನು ಗ್ರೀನ್ ಕ್ರ್ಯಾಕರ್ಸ್ ಅಂತ ಏನು ಕರಿತೀವೋ, ಆ ಗ್ರೀನ್ ಕ್ರ್ಯಾಕರ್ಸ್ ಕಂಪೋಸಿಷನ್ ಕೂಡ ನಾವು ಹೇಳ್ತಕ್ಕಂಥದ್ದು ಯಾವುದ್ರ ಮೇಲೆ ಅಂದರೆ ಏನು ಕಾನ್ಸ್ಟಿಟ್ಯೂಯೆಂಟ್ಸ್ ಆಫ್ ಸಲ್ಫರ್ ಆ್ಯಂಡ್ ನೈಟ್ರೇಟ್ ಆಧಾರದ ಮೇಲೆ, ರೈಟ್. ನೋಡೋಣ ಇಲ್ಲಿ ಏನಂತ ಕೇಳಿದ್ದಾರೆ, ಯಾಕೆ ಕ್ಲೀನರ್ ಅಂತ ಕರಿತೀವಿ ಅಂದರೆ, yes it produces excess of sulfur and nitrogen very small, right, small compared to others, so small, okay. It makes environment less polluted, correct. It emits a less greenhouse gas, but pollution less means less greenhouse gas. Hagagi you can say all of the above statements are right. Bats can catch their prey in the darkness of night, obviously, right. The bats, they can move, they hunt, they predate in the night time because they produces ultraviolets. So yes, bats can produce and detect the, yes, obviously correct. Both the statements are individually true, and the what we say, that 2 is the correct explanation of what? A. Next, with reference to the recent development regarding the recombinant vectors, ನೋಡಿ ಎಲ್ಲೇ ಕರೆಂಟ್ ಅಫೇರ್ ಬರಲಿಯಪ್ಪ. ಸೊ ಕರೆಂಟ್ ಅಫೇರ್ ಎಲ್ಲೇ ಬರಲಿ, ಅದು ಸೈನ್ಸ್ ರಿಲೇಟೆಡ್, ಸ್ಪೆಷಲಿ ಸೈನ್ಸ್ ಆ್ಯಂಡ್ ಟೆಕ್ನಿಕ್, ಏನೇ ಹೊಸ ಡೆವಲಪ್ಮೆಂಟ್ ಆಗಿರಲಿ, ರೈಟ್. ಬಿಕಾಸ್ ನಮಗೆ ನೆನಪಿದೆ KS 2021 ಮೇನ್ಸಲ್ಲಿ ಒಂದು ಕ್ವಶನ್ ಕೇಳಿದ್ದ, ಏನು ಅಂತಂದರೆ DNA ವ್ಯಾಕ್ಸಿನ್ಸ್ ಬಗ್ಗೆ ಬರೆಯಿರಿ ಅಂತ. ನೋಡಿ ಇನ್ನೂ ಅದು ಆ್ಯಕ್ಚುಲಿ ನ್ಯೂಸಲ್ಲಿ ಪೇಪರಲ್ಲೇ ಬಂದಿರಲಿಲ್ಲ, ಬಟ್ ಹವೆವರ್ ಆಲ್ರೆಡಿ ಇಟ್ ವಾಸ್ ಆಸ್ಟ್ ಇನ್ KPSC ಮೇನ್ಸ್ 2021. ಸೊ ಹಾಗೆ ಯಾವುದೇ ಡೆವಲಪ್ಮೆಂಟ್ ಆಗ್ತಾ ಇರಲಿ, ಅದು ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಸೊ ಹಾಗಾಗಿ ಇಲ್ಲಿ ಜೆನೆಟಿಕಲ್ ಇಂಜಿನ್ ಕರೆಕ್ಟ್ ಅಪ್ಲೈಡು, ಬ್ಯಾಕ್ಟೀರಿಯಾನ ವೈರಸಸ್ ಕರೆಕ್ಟ್, ಎರಡು, ರೈಟ್. ಇಲ್ಲಿ ಬ್ಯಾಕ್ಟೀರಿಯಾ ಮತ್ತು ವೈರಸಸ್ಗಳನ್ನು ನಾವು ಏನದು ವೈರಸಸ್ಗಳನ್ನು ವಿ ಕ್ಯಾನ್ ಬಿ ಯೂಸ್ ಆಸ್ ಅ ವೆಕ್ಟರ್ಸ್. ಬೋತ್ ಸ್ಟೇಟ್ಮೆಂಟ್ ಆರ್ ಹಿಯರ್ ಕರೆಕ್ಟ್. ರಾಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದ ರಾಮ್ಸರ್ ಕನ್ವೆನ್ಷನ್. ನಮಗೆ ಗೊತ್ತಿದೆ ರಾಮ್ಸರ್ ಕನ್ವೆನ್ಷನ್, ರೈಟ್. ಇಟ್ ವಾಸ್ ಇನ್ 1971 ಸೆಕೆಂಡ್ ಪ್ಯಾಬ್ ಅಂತ ಹೇಳಿ ಕರಿತೀವಿ, ಕರೆಕ್ಟು, ರೈಟ್. ಇಟ್ ವಾಸ್ okay, it is an international convention which protects the wetlands in various countries and signed and okay fine, good, correct ide. At present there are 75, correct. So both the statement are, but here they are asking to wrong, hagidmele none of the above are wrong, both are correct. Next, which of the following statement is correct regarding the university of man and biosphere is a 1971.
ಓಕೆ, ಇಟ್ ಈಸ್ ಲಾಂಚ್ ಬೈ ಯುನೆಸ್ಕೋ. ಎಸ್, ಹ್ಯಾಸ್ ವಿ ನೋ ರೈಟ್. 1971ರಲ್ಲಿ ಯುನೆಸ್ಕೋ ಅವ್ರು ಏನು ಮಾಡಿದಾರಪ್ಪ ಅಂತಂದರೆ ಇದು ಲಾಂಚ್ ಮಾಡಿದ್ದಾರೆ, ಕರೆಕ್ಟು. ಬಟ್ ನೋಡಿ, ಇಂಟರ್ ಗೌರ್ಮೆಂಟಲ್ ಸ್ವಲ್ಪ ಇದು ಪ್ರಿಂಟ್ ಮಿಸ್ ಆಗಿದೆ ಇಲ್ಲಿ. ಇಟ್ ಈಸ್ ಅ ನಾನ್ ಗವರ್ನಮೆಂಟಲ್ ಅಂತ ಆಗಬೇಕಾಗಿತ್ತು, ರೈಟ್. ಸೊ ನಾನ್ ಗವರ್ಮೆಂಟಲ್ ಅಂತ ಬಂದಿದೆ ಅಂತಂದರೆ ಅಕಾರ್ಡಿಂಗ್ ಟು ದಿಸ್ ಇದು ಸ್ಟೇಟ್ಮೆಂಟ್ ರಾಂಗ್, ಬಿಕಾಸ್ ಇಸ್ ಅ ಇಂಟರ್ ಗವರ್ನಮೆಂಟಲ್. ಬಟ್ ಇಲ್ಲಿ ನಾನ್ ಇಂಟರ್ ಗವರ್ನಮೆಂಟಲ್ ಅಂತ ಆಗಿರೋದ್ರಿಂದ ಇಟ್ ಈಸ್ ರಾಂಗ್. ಅಟ್ ಪ್ರೆಸೆಂಟ್ ದೇರ್ ಆರ್ 18 ಬಯೋಸ್ಪಿಯರ್ ರಿಸರ್ವ್ಸ್, ರೈಟ್. ನಮಗೆ ಗೊತ್ತಿರಬೇಕು 18 ಬಯೋಸ್ಪಿಯರ್ ರಿಸರ್ವ್ಸ್ ಇನ್ ಇಂಡಿಯಾ ಹ್ಯಾವ್ ಬೀನ್ ಅಂಡರ್ ದಿಸ್ ಪ್ರೋಗ್ರಾಮ್. ಇಲ್ಲಿ ಏನು ಕೇಳಿದೆ, ಕರೆಕ್ಟ್. ಸೊ ಕರೆಕ್ಟ್ ಯಾವುದು ಅಂತ ಅಂದಾಗೆ ಹಾಗಿದ್ಮೇಲೆ ಬೋತ್ ಆರ್ ಇನ್ಕರೆಕ್ಟು. ಸೊ ಡಿ. ಐ ಹೋಪ್ ಯು ಆರ್ ಗೆಟ್ಟಿಂಗ್. ಅರ್ಥ ಆಯ್ತು ಅಲ್ವಾ? ಬಿಕಾಸ್ ಇಲ್ಲಿ ಏನಾಗಿದೆ, ಇಟ್ಸ್ ಅ ನಾನ್ ಗವರ್ನಮೆಂಟಲ್ ಅಂತ, ಅದು ಅರ್ಥ ಆಯ್ತಾ ಸ್ವಲ್ಪ. ಸೊ ಪ್ರಿಂಟ್ ಮಿಸ್ ಆಗಿರೋದ್ರಿಂದ ಒಂದು ವೇಳೆ ಇದಿಲ್ಲ ಅಂದಿದ್ರೆ ಕರೆಕ್ಟ್ ಆಗ್ತಾ ಇತ್ತು ಆಪ್ಷನ್ನು, ಅರ್ಥ ಆಯ್ತರ? ಸೊ ಹಾಗಾಗಿ ಗೊತ್ತಿರಲಿ. ನೆಕ್ಸ್ಟು, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಕರೆಕ್ಟ್ಲಿ ಮ್ಯಾಚ್. ಯಾವುದು ಇದರಲ್ಲಿ ಕರೆಕ್ಟಾಗಿ ಮ್ಯಾಚ್ ಆಗಿಲ್ಲ ಅಂತ ನೋಡಿ. ಎಲ್ಲಿ ನಾವು ಹೇಳ್ತೀವಿ ಅಂತಂದರೆ ಎನ್ವಿರಾನ್ಮೆಂಟಲ್ ಗವರ್ನೆನ್ಸ್ ಅಂತ ಬಂದಾಗ ದ ಆ್ಯಕ್ಟ್ಸ್ ಪ್ಲೇ ಕ್ರೂಷಿಯಲ್ ರೋಲ್, ರೈಟ್. ಅದು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972 ಇರ್ಬೋದು, ವಾಸ್ ಅಮೆಂಡೆಡ್ ಮೆನಿ ಟೈಮ್ಸ್. 1991 ಹಿಡ್ಕೊಂಡು ರೈಟ್ 2003 ಅಮೆಂಡ್ ಮಾಡಿದ್ದೀವಿ, 6 ಅಮೆಂಡ್ ಮಾಡಿದ್ದೀವಿ, 7 ಅಮೆಂಡ್ ಮಾಡಿದ್ದೀವಿ, ರೈಟ್. ಅವೆಲ್ಲ ಆ್ಯಕ್ಟ್ಸ್ ಬಗ್ಗೆ ಕೇಳಬೇಕು. ಬಿಕಾಸ್ KS ಮೇನ್ಸಲ್ಲಿ ಪದೇ ಪದೇ ಕೇಳ್ತಾರೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಬಗ್ಗೆ ಬರೆಯಿರಿ ಅಂತ. ಸೊ ಹಾಗಾಗಿ ನಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇದು ತುಂಬ ಇಂಪಾರ್ಟೆಂಟ್ ಆಗ್ತದೆ. ಸೊ ಇದಾದ ನಮಗೆ ಗೊತ್ತಿರಬೇಕು ಇನ್ನು ವಾಟರ್ ಆ್ಯಕ್ಟ್ ಅಂತ ಬರುತ್ತೆ. ವಾಟರ್ ಆ್ಯಕ್ಟ್ 1971 ಅಂತ ಕರಿತೀವಿ, 74 ಅಂತ ಕರಿತೀವಿ. ಜಸ್ಟ್ ಲೈಕ್ ವಾಟರ್ ಕಂಟ್ರೋಲ್ ಆ್ಯಂಡ್ ಪ್ರಿವೆನ್ಷನ್ ಆಫ್ ಪೊಲ್ಯೂಷನ್ ಆ್ಯಕ್ಟ್ ಅಂತ ಹೇಳಿ ಕರಿತೀವಿ, ವಾಟರ್ ಆ್ಯಕ್ಟ್ 1974. ಅದೇ ಏರ್ ಆ್ಯಕ್ಟ್ 1984 ಅಂತ ಹೇಳಿ ಬರುತ್ತೆ. NGT ಆ್ಯಕ್ಟ್ 2010 ಅಂತ ಹೇಳಿ ಬರುತ್ತೆ. ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟು ಯಾವುದು 1986. ಅದೇ ರೀತಿಯಾಗಿ ಫಾರೆಸ್ಟ್ ಆ್ಯಕ್ಟು 1980. ಸೊ ಹೀಗೆ ಬೇರೆ ಬೇರೆ ಆ್ಯಕ್ಟ್ಸ್ ಇದ್ದಾವೆ. ಇಲ್ಲಿ ಯಾವುದು ಕರೆಕ್ಟು ಇಯರ್ ಬಗ್ಗೆ ಕೇಳಿದ್ದಾರೆ ಅವರು, ರೈಟ್. ಐ ಥಿಂಕ್ ಇನ್ C ಗ್ರೂಪಲ್ಲಿ ಒಂದು ಕ್ವಶನ್ ಕೇಳಿದ್ದ, ಏನು ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು ಯಾವಾಗ ಎಸ್ಟಾಬ್ಲಿಷ್ ಆಗಿದ್ದು, ಯಾವಾಗ ಅಂತ ಅಂದಾಗೆ ಈ CPCB ಅಂದರೆ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಯಾವಾಗ ಆಯಿತು, ಅದು ಆವಾಗ ಆಯ್ತು ಸರ್. ಹೇಗೆ ನಮಗೆ ಗೊತ್ತಿರಲಿ, ಈ CPCB ಇರ್ಬೋದು ಅಥವಾ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇರ್ಬೋದು. ದೇರ್ ಆ್ಯಕ್ಚುಲಿ ದೇ ವರ್ಕ್ ಲೈಕ್ ಎ ಫೆಡರಲ್ ಅಂತ. ಫೆಡರಲ್ ಮತ್ಲಬ್ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ಪವರ್ಸ್ ಇರುತ್ತೆ. ಇದನ್ನು ಎಸ್ಟಾಬ್ಲಿಷ್ ಮಾಡಿದ್ದಾರೆ ಅಂದರೆ ಮೀನ್ ವೈಲ್ ಇದನ್ನು ಕೂಡ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಇರುತ್ತೆ ಅಂತ, ರೈಟ್. ಅಲ್ಲಿ ಪ್ರಾವಿಷನ್ ಇರುತ್ತೆ ಅಂತ. ಯಾವಾಗ ಶುರು ಮಾಡಿದ್ದು, ಅದೇ ವಾಟರ್ ಆ್ಯಕ್ಟು ನಾವು ಹೇಳಿದ್ವಿ. ವಾಟರ್ ಆ್ಯಕ್ಟ್ 1974 ಅಂತ ಏನು ಹೇಳಿದ್ವು, ಅಥವಾ ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಆಫ್ ಪೊಲ್ಯೂಷನ್ ಆ್ಯಕ್ಟ್ ಏನು ಹೇಳಿದ್ವು. ಸೊ ಆ ಆ್ಯಕ್ಟ್ ಮುಖಾಂತರ ಎರಡು ತಂದಿದೆ, ಅಂದರೆ 1974. ಸೊ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟು ಏನಾಗಿದೆ, ಯಾವಾಗಿದು ಇಯರ್ ಯಾವಾಗಪ್ಪ ಆದರೂ 72 71 ಇದೆ. ವಾಟರ್ ಆ್ಯಕ್ಟು 1974 ಪ್ರಿವೆನ್ಷನ್ ಕಂಟ್ರೋಲ್ ಆಫ್ ಪೊಲ್ಯೂಷನ್ ಆಗಬೇಕಾಗಿತ್ತು ಅದು, ಓಕೆ. ಕಂಟ್ರೋಲ್ ಆ್ಯಕ್ಟ್ ಅಲ್ಲ, ಕಂಟ್ರೋಲ್ ಆಫ್ ಪೊಲ್ಯೂಷನ್ ಆ್ಯಕ್ಟು, ಓಕೆ. ಪ್ರಿಂಟ್ ಮಿಸ್ ಆಗಿದೆ. ಸೊ ಏರ್ ಆ್ಯಕ್ಟು 1981 ಕರೆಕ್ಟ್ ಇದೆ, ರೈಟ್. ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟು 1986 ಕೂಡ ಕರೆಕ್ಟ್ ಇದೆ. ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟು ರಿಪೀಟೆಡ್ ಆಗಿ UPSC 2018 2020 ರೈಟ್ ಇವನ್ 19 ಕ್ವಶನ್ಸ್ ಕೇಳಿದ್ದಾರೆ, ಅರ್ಥ ಆಯ್ತಾ. ಸೊ ಒಂದ್ಸಾರಿ ಜೆನೆಟಿಕ್ ಇಂಜಿನಿಯರಿಂಗ್ ಅಪ್ರೈಸಲ್ ಕಮಿಟಿ ಬಗ್ಗೆ ಕ್ವಶನ್ ಕೇಳಿದ್ದಾರೆ, ಒಂದ್ಸಾರಿ ಸೆಂಟ್ರಲ್ ಗ್ರೌಂಡ್ ವಾಟರ್ ಅಥಾರಿಟಿ ಬಗ್ಗೆ ಕ್ವಶನ್ ಕೇಳಿದ್ದಾರೆ. ಸೊ ಹಾಗಾಗಿ ನಮ್ಮ ಎಕ್ಸಾಮ್ಗೆ ಇನ್ನೊಂದು ನ್ಯಾಷನಲ್ ಗಂಗಾ ರಿವರ್ ಬೇಸಿನ್ ಅಥಾರಿಟಿ ಅಂತ ಏನು ಬರುತ್ತೆ, ಆಮೇಲೆ ವಾಟರ್ ರಿಸೋರ್ಸ್ ಎಫಿಷಿಯನ್ಸಿ ಕೌನ್ಸಿಲರ್ ಏಜೆನ್ಸಿ ಅಂತ ಬರುತ್ತೆ. ಸೊ ಅದ್ರ ಬಗ್ಗೆ ಕೂಡ ಕ್ವಶನ್ ಕೇಳೋದ್ರಿಂದ ಈ ಆ್ಯಕ್ಟ್ ಏನಿದಾವೆ ಎಲ್ಲ ಆ್ಯಕ್ಟು ವೆರಿ ಇಂಪಾರ್ಟೆಂಟ್ ಫಾರ್ ಅವರ್ UPSC ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಹ್ಯಾಸ್ ವೆಲ್, ಓಕೆ. ಸೊ ಹಾಗೆ ನೋಡಿದ್ರೆ ಇಲ್ಲಿ ಏನು ಕೇಳಿದ್ರೆ ವಿಚ್ ಆರ್ ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್ ಅಂದರೆ, ಸೊ A ಈಸ್ ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್, ಓಕೆ. ನೆಕ್ಸ್ಟ್ 82. ಹೂ ವಾಸ್ ದ ಫಸ್ಟ್ ಇಂಡಿಯನ್ ಸಿಟಿಜನ್ ಟು ವಿಸಿಟ್, ಅಗೇನ್ ಇಟ್ಸ್ ನಾವೇನಂತ ಹೇಳ್ತೀವಪ್ಪ ಅಂತ ಅಂದರೆ, ಎಸ್ ಪರ್ಟಿಕ್ಯುಲರ್ಲಿ ಸ್ಪೇಸ್ ಯಾರು ವಿಸಿಟ್ ಮಾಡಿದವರು ಅಂದ್ರೆ ನಮಗೆ ಗೊತ್ತಿದೆ ಫ್ಯಾಕ್ಚುವಲ್, ಇಟ್ಸ್ ರಾಕೇಶ್ ಶರ್ಮಾಜಿ. ಸೊ ವಿಚ್ ಆಫ್ ದ ಫಾಲೋವಿಂಗ್ ಲೊಕೇಶನ್ ರೀಸೆಂಟ್ಲಿ ಬಿಕಮ್ಸ್ ಇಂಡಿಯಾಸ್ ಫಸ್ಟ್ ಎವರ್ ಚೀತಾ ಸ್ಯಾಂಕ್ಚುರಿ, ನಮಗೆ ಗೊತ್ತಿದೆ, ರೈಟ್. ಬಿಕಾಸ್ ಚೀತಾಸ್ ಆರ್ ಎಕ್ಸ್ಟಿಂಕ್ಟ್, ರೈಟ್. ನೋಡಿ, ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ 2023 ಪ್ರಿಲಿಮ್ಸು. ಮೇ ಬಿ ಸ್ಪೇಸ್ ಅದೊಂದು ಪ್ಲೇಸ್ ಕೇಳ್ಬೋದು, ಯಾವುದು, ಖುನೋ ಪಲಂಪುರು, ರೈಟ್. ಅದು ಕೇಳ್ಬೋದು. ಬಿಟ್ರೆ
ಸೊ ಇನ್ನೊಂದು UPSC ಯಾವ ಆ್ಯಂಗಲಲ್ಲಿ ಕ್ವಶನ್ ಕೇಳ್ಬೋದು ಅಂದರೆ ಇನ್ ಆರ್ಡರ್ ಟು ಇಂಟ್ರಡ್ಯೂಸ್ ಎನಿ ಆನಿಮಲ್ಸ್ ಇನ್ ಟು ದಿ ಎನಿ ಸ್ಯಾಂಚುರಿ ಅಥವಾ ಯಾವುದೇ ಸ್ಯಾಂಚುರಿಯಲ್ಲಿ ಅಥವಾ ಯಾವುದೇ ಒಂದು ಪ್ರೊಟೆಕ್ಟೆಡ್ ಏರಿಯಾ ಬೀಟ್ ನ್ಯಾಷನಲ್ ಪಾರ್ಕ್ ಸ್ಯಾಂಚುರಿ ಕಮ್ಯುನಿಟಿ ರಿಸರ್ವ್ಸ್ ಆರ್ ಕನ್ಸರ್ವೇಷನ್ ರಿಸರ್ವ್ಸು ಅಲ್ಲಿ ಏನೇ ಇಂಟ್ರಡ್ಯೂಸ್ ಮಾಡಬೇಕಂದ್ರೆ ಹೂಸ್ ಪರ್ಮಿಷನ್ ಇಸ್ ಪ್ರಯರ್ ಅಂತ ಕೇಳ್ತಾರೆ. ಯಾರು ಪರ್ಮಿಷನ್ ಬೇಕು? ಅರ್ಲಿಯರ್ ಗೊತ್ತಿದೆ ಇಟ್ ವಾಸ್ ಅಂಡರ್ ದಿ ಡೈರೆಕ್ಟರೇಟ್ ಜನರಲ್ ಆಫ್ ಫಾರಿನ್ ಟ್ರೇಡ್ ಅಂಡರ್ ದ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ, ಬಟ್ ನೌ ಇಟ್ ಈಸ್ ಬೀಯಿಂಗ್ ಟ್ರಾನ್ಸ್ಫರ್ಡ್ ಟು ದಿ ಚೀಫ್ ವೈಲ್ಡ್ ಲೈಫ್ ವಾರ್ಡನ್, ರೈಟ್? ನಮಗೆ ಗೊತ್ತಿರಬೇಕು. ಸೊ ವಿಚ್ ಇಸ್ ಸ್ಟ್ಯಾಚ್ಯೂಟರಿ ವಾಸ್ ಎಸ್ಟಾಬ್ಲಿಷ್ಡ್ ಅಂಡರ್ ದಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972. ಸೊ ಹಾಗಾಗಿ ನಮಗೆ ಅದು ಗೊತ್ತಿರಬೇಕು. ಬಟ್ ಇಲ್ಲಿ ಏನು ಕೇಳಿದೆ, ಡೈರೆಕ್ಟ್ ಕ್ವಶನ್ ಇದೆ. ಬಟ್ UPSC ಮತ್ತೇನು ಕೇಳ್ಬೋದು ಅಂದರೆ ಯಾರ ಪರ್ಮಿಷನ್ ನಮಗೆ ಇಂಪಾರ್ಟೆಂಟ್ ಆಗ್ತದ ಅಂತ ಹೇಳಿ ಗೊತ್ತಿರಬೇಕು. ಎಸ್, ಇಟ್ ಈಸ್ ಆ್ಯಕ್ಚುಲಿ ಫ್ರಮ್ ದಿ ನಮೀಬಿಯಾದಿಂದ ತಂದಿರ್ತೀವಿ ನಾವು, ಕರೆಕ್ಟ್. ಸೊ ಹಾಗಿದ್ಮೇಲೆ ಗೊತ್ತಿರಲಿ, ರೈಟ್? ಚೀತಾ ಪ್ರೊಜೆಕ್ಟ್ ನೋಡಿ, ಡೋಂಟ್ ಕನ್ಫ್ಯೂಸ್. ಓಕೆ, UPSC ಇದ್ರ ಮೇಲೆ ಇನ್ನೊಂದು ಕ್ವಶನ್ ಕೇಳ್ಬೋದು, ಚೀತಾ ಪ್ರೊಜೆಕ್ಟ್, ಕರೆಕ್ಟಾ? ಚೀತಾ ಪ್ರೊಜೆಕ್ಟ್ ಅಂದರೆ ವಿ ಥಿಂಕ್ ಅಬೌಟ್ ಎಸ್ ಇಂಟ್ರೊಡಕ್ಷನ್ ಆಫ್ ನಮೀಬಿಯನ್ ಚೀತಾ ಇನ್ ಕುನೋಪಾಲಂಪುರ್ ನ್ಯಾಷನಲ್ ಪಾರ್ಕ್ ಅಂತ ಸ್ಯಾಂಚುರಿ ಅಂತ ಹೇಳಿ ಕರಿತೀವಿ. ಬಟ್ ಚೀತಾ ಪ್ರೊಜೆಕ್ಟ್ ಇಸ್ ಸಮಥಿಂಗ್ ಎಲ್ಸ್. ಇನ್ನೊಂದು ಚೀತಾ ಪ್ರೊಜೆಕ್ಟ್ ಇದೆ, ಅರ್ಥ ಆಯ್ತಾ? ಚೀತಾ ಪ್ರೊಜೆಕ್ಟ್ ಎರಡಿದೆ. ನಾನು ಹೇಗೆ ಹೇಳಿದೆ, ಇಂದ್ರಧನುಷ್, ಮಿಷನ್ ಇಂದ್ರಧನುಷ್, ಅಭಿಯಾನ್ ಇಂದ್ರಧನುಷ್. ಅದೇ ಥರ ಪ್ರೊಜೆಕ್ಟ್ ಚೀತಾ ನೋಡಿ, ಇವೆಲ್ಲ ರೆಸೆಂಬಲ್ಸ್ ಇದೆ. ಇನ್ನೊಂದು ಎಕ್ಸಾಂಪಲ್ ಕೊಡೋದಾದರೆ, ಫಾರ್ ಎಕ್ಸಾಂಪಲ್ಲು ದರ್ಪಣ್ ಬೇರೆ, ರೈಟ್? NGO ದರ್ಪಣ್ ಬೇರೆ, ಶಾಲಾ ದರ್ಪಣ್ ಬೇರೆ. ನೋಡಿ, ದರ್ಪಣ್ಣು ಸೇಮ್, ಶಾಲಾ ದರ್ಪಣ್ ಬೇರೆ, NGO ದರ್ಪಣ್ ಬೇರೆ. ಅದೇ ರೀತಿಯಾಗಿ ಉಡಾನ್ ಬೇರೆ, ರೈಟ್? UDAN ಆ ಉಡಾನ್ ಬೇರೆ, ನೈ ಉಡಾನ್ ಬೇರೆ, ಇಂಟರ್ನ್ಯಾಷನಲ್ ಉಡಾನ್ ಬೇರೆ, ಅರ್ಥ ಆಗ್ತಿದೆಯಾ? UDAN ಬೇರೆ. ಅದೇ ರೀತಿ PM ಉಜ್ವಲ್ ಬೇರೆ, ಉಜ್ವಲ ಬೇರೆ, ಉಜ್ವಲ ಪ್ಲಸ್ ಬೇರೆ. ನೋಡಿ, ಹೀಗೆ ರೆಸೆಂಬಲ್ಸ್, ಅರ್ಥ ಆಯ್ತಲ್ವಾ? ಬೇರೆ ಬೇರೆ ಇದಾವೆ. ಸಕ್ಷಮ್ ಬೇರೆ ಬೇರೆ ಇದಾವೆ. ಮತ್ತೆ ಸಕ್ಷಮ್ ಪ್ರೊಜೆಕ್ಟ್ ಸಕ್ಷಮ್ 6 ಪ್ರೊಜೆಕ್ಟ್ ಸಕ್ಷಮ್ಸ್ ಇದಾವೆ. ಯಾವುದು ಕೇಳ್ತಾರೋ ಗೊತ್ತಿಲ್ಲ, ಎಲ್ಲ ನೋಡ್ಕೋಬೇಕು. ಒಂದು ರೆಸೆಂಬಲ್ಸ್ ಇಂದ ಒಂದು ಕಡೆ ಬರ್ಕೊಂಡು ಇಟ್ಕೋಬೇಕು ಅವನ್ನೆಲ್ಲ. ಅವಾಗ ಏನಾಗುತ್ತೆ, ರಿವಿಷನ್ ಮಾಡೋದಕ್ಕೆ ಈಸಿ ಆಗುತ್ತೆ. ಅರ್ಥ ಆಯ್ತಾ? ಸೊ ನೋಡೋಣ ಹಾಗಿದ್ಮೇಲೆ ನೆಕ್ಸ್ಟು. ಓಕೆ, ಇದಾಯ್ತಲ್ವಾ? ನೆಕ್ಸ್ಟು, ಕನ್ಸಿಡರ್ ಫಾಲೋವಿಂಗ್ ಟ್ರೂ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸ್ ಇನ್ ಇಂಡಿಯಾ. There are actually the running actively 34 international airports ಇದೆ. ಸೊ ಏರ್ಪೋರ್ಟ್ಸ್ ಅಂತ ಬಂದಾಗ, ರೈಟ್? ಸೊ ನಮಗೆ ಗೊತ್ತಿರಬೇಕು, ಏರೋಸ್ಪೇಸ್ ಅಗ್ರಿಮೆಂಟ್ಸ್ ಅಂತ ಹೇಳಿ ಮಾಡ್ಕೊಂಥದ್ದು ಒಂದು ಕಂಟ್ರಿ ವಿತ್ ಅನದರ್ ಕಂಟ್ರಿ. ಆ್ಯಂಡ್ ಅಗೈನ್ ಇದನ್ನು ಮ್ಯಾನೇಜ್ ಮಾಡ್ತಕ್ಕಂಥದ್ದು ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ, ವಿಚ್ ಈಸ್ ಬೀಯಿಂಗ್ ಎಸ್ಟಾಬ್ಲಿಷ್ಡ್ ಥ್ರೂ ದಿ ಸ್ಟ್ಯಾಚ್ಯೂಟರಿ ಮೀನ್ಸ್ ಆಫ್, ಇಫ್ ಐ ಆಮ್ ನಾಟ್ ರಾಂಗ್, ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಆ್ಯಕ್ಟ್ 1994 and 1995. ಸೊ ಆ ಆ್ಯಕ್ಟ್ ಅಂಡರಲ್ಲಿ ಏನು ಮಾಡ್ತೀವಿ ಅಂತ ಅಂದ್ರೆ ನಾವು ಆ್ಯಕ್ಚುಲಿ ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾನ ಮಾಡ್ತೀವಿ. ಮೇನ್ ಏನು ಇವರ ಫಂಕ್ಷನ್ ಏನು ಅಂದರೆ ಟು ಮೇಂಟೈನ್ಸ್ ದೀಸ್ ಆಲ್ ನ್ಯಾಷನಲ್ ಇರ್ಬೋದು, ಜೊತೆಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸ್ ಏನಿದೆ, ಸೊ ಅವುಗಳನ್ನು ಮೇಂಟೈನ್ ಮಾಡ್ತಕ್ಕಂಥ ಓಕೆ ಫಂಕ್ಷನ್ ಇವುಗಳದ್ದು ಆಗಿರುತ್ತೆ. ನೋಡೋಣ ಅದ್ರ ಬಗ್ಗೆ ಕೇಳಿದ್ದಾರೆ. ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಇಸ್ ಅ ಸ್ಟ್ಯಾಚ್ಯೂಟರಿ, ಎಸ್, ಹ್ಯಾಸ್ ಐ ಟೋಲ್ಡ್ ಯು, ದರ್ ಇಸ್ ಅನ್ ಆ್ಯಕ್ಟ್ ಇದೆ, ರೈಟ್? ಸೊ ಇಲ್ಲಿ ನೋಡ್ಬೇಕು, ನೀವು ಇಲ್ಲಿ ಓದ್ತಾ ಇದ್ದೀರಾ ಸ್ಟ್ಯಾಚ್ಯೂಟರಿ, ನೋಡಬೇಕು ಕಾನ್ಸ್ಟಿಟ್ಯೂಷನ್ ಅಂದ್ರೆ ಏನು, ನಾನ್ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಏನು, ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಏನು, ರೈಟ್? ಎಕ್ಸಿಕ್ಯೂಟಿವ್ ಅಂದ್ರೆ ಏನು, ರೆಗ್ಯುಲೇಟರಿ ಬಾಡೀಸ್ ಅಂದ್ರೆ ಏನು, ರೈಟ್? ಹೀಗೆ ಬೇರೆ ಬೇರೆ ಇದಾವಲ್ವ, ನೀವು ಇಲ್ಲೇ ನೋಡ್ಕೊಂಡ್ಬಿಡ್ಬೇಕು. ಇದೇ ರಿವಿಷನ್ ಆ್ಯಕ್ಚುಲಿ, ಅರ್ಥ ಇದೆ? ಯು ಹ್ಯಾವ್ ಟು ಡೂ ಲೈಕ್ ದಿಸ್. ನೆಕ್ಸ್ಟ್, ಅಟ್ ಪ್ರೆಸೆಂಟ್ ಇಂಡಿಯಾ ಹ್ಯಾವ್ ಅ ಟೋಟಲ್, ಎಸ್ ನೋಡಿ, ನಂಬರ್ ಏನಾಗ್ತಾ ಇರುತ್ತೆ, ವೇರಿ ಆಗ್ತಾ ಇರುತ್ತೆ, ರೈಟ್? ಒಂದು ವೇಳೆ ಮೇನ್ಸಲ್ಲಿ ನೀವು ಯಾವುದೋ ನಂಬರ್ ಬರೀತಿದ್ದೀರಾ ಅಂತ ಅಂದಾಗ ನೀವು ಏನಂತ ಬರೀಬೇಕು, ಆ್ಯನ್ ಅಪ್ರಾಕ್ಸಿಮೇಟ್ಲಿ ಅಂತ ಹೇಳಿ ಬರೀಬೇಕಾಗ್ತದೆ. ಅರ್ಥ ಆಯ್ತಾ? ಸೊ ಹಾಗಾಗಿ ಇಲ್ಲಿ ಏನಪ್ಪ ಅಂದರೆ ಅವೆ ಟೋಟಲ್, ಸೊ ಬೋತ್ ಆರ್ ರೈಟ್. ಸೊ ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಇಂಡಿಯನ್ ರೈಲ್ವೆ ಹೆಡ್ ಕ್ವಾರ್ಟರ್ ಇಸ್ ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್? ಅಗೈನ್ ಇಸ್ ಅ ಫ್ಯಾಕ್ಚುವಲ್ ಒನ್ನು. ಸೌತ್ ವೆಸ್ಟರ್ನು ಹುಬ್ಬಳ್ಳಿ ನಮಗೆ ಗೊತ್ತಿದೆ, ಈಸ್ಟ್ ಸೆಂಟ್ರಲ್ ಓಕೆ ಹಾಜಿಪುರ್, ಓಕೆ, ಸೌತ್ ವಿಶಾಖಪಟ್ಟಣಂ ಕರೆಕ್ಟು, ಸೌತ್ ಈಸ್ಟು ರಾಯ್ಪುರ್, ಇಟ್ ಈಸ್ ಅ ರಾಂಗ್, ರೈಟ್? ಸೊ ಡಿ ಈಸ್ ರಾಂಗ್. ಸೊ ಡೈರೆಕ್ಟ್ ಕ್ವಶನ್ ಇದೆ. ಸೊ ಮ್ಯಾಚ್ ದ ಫಾಲೋವಿಂಗ್ ನ್ಯಾಷನಲ್ ಫ್ಲಾಗ್ ಇದೆ ಸ್ಟೇಟ್ಸ್. ಓಕೆ, ನನಗೆ ಬೆತ್ತಲಾಗುತ್ತಿಲ್ಲ ಅನ್ಕೊಳ್ಳೋಣ. ಕಿಯೋಲಾಡಿಯೋ ರಾಜಸ್ಥಾನ್ ಇದೆ, ದಟ್ ಮೀನ್ 2D ಎಲ್ಲಿದೆ ನೋಡ್ಕೊಳ್ಳೋಣ, ರೈಟ್? 2D, ಎಸ್, ಒಂದೇ ಕಡೆ ಇದೆ ಇದು, ರೈಟ್? ಇಂದ್ರಾವತಿ ವೇರ್ ಇಟ್ ಈಸ್, ಇಂದ್ರಾವತಿ. ಪೆಂಚಿನ್ ಮಧ್ಯಪ್ರದೇಶ್ ಅಂತ ಗೊತ್ತಿದೆ, ರೈಟ್? ದಟ್ ಮೀನ್ಸ್ 4B, ರೈಟ್? ಹಾಗಿದ್ಮೇಲೆ ಆನ್ಸರ್ ಫಾರ್ ದಿಸ್ ಈಸ್ ಯಾವುದಪ್ಪ ಅಂತಂದರೆ ನೋಡಿ, ಇನ್ನೊಂದು ಸಾರಿ, ಪೆಂಚು, ರೈಟ್? ಮಧ್ಯಪ್ರದೇಶ ಏನಪ್ಪ. ಆಮೇಲೆ ನಾವು ಕಿಲೋಡೆ ರಾಜಸ್ಥಾನ ಗೊತ್ತಿದೆ. ಹಾಗಿದ್ಮೇಲೆ 4B ಎಲ್ಲಿದೆ? ಎಸ್, 4B ಒಂದೇ ಕಡೆ ಇದೆ. ಸೊ ಹಾಗಾಗಿ ಮೈ ಆನ್ಸರ್ ವುಡ್ ಬಿ ದಿಸ್. ಅರ್ಥ ಆಯ್ತಲ್ವಾ? ನೆಕ್ಸ್ಟು
ಸೊ ನೋಡಿ, ದಿಸ್ ಈಸ್ COP27 UPSC ಪ್ರಿಲಿಮ್ಸ್ ಇಸ್ ಕನ್ಸರ್ನ್ಡ್. ಯಾವ ಪ್ಲೇಸ್ ಅಂತ ಕೇಳ್ತಕ್ಕಂಥದ್ದು ರೇರು, ಬಟ್ ಅವ್ರು ಎಲ್ಲಿ ಕ್ವಶನ್ಸನ್ನು ಜಾಸ್ತಿ ನಮಗೆ ರೈಸ್ ಮಾಡ್ಬೋದಪ್ಪ ಅಂತ ಅಂದರೆ ವಾಟ್ ಆರ್ ದ ಔಟ್ಕಮ್ಸ್ ನಮಗೆ ಗೊತ್ತಿರಬೇಕು. ನಾವು ಇಲ್ಲಿವರೆಗೂ ಏನು ಹೇಳ್ತಾ ಇದ್ವಿ, ರೈಟ್, ಕಾಮನ್ ಬಟ್ ಡಿಫ್ರೆನ್ಷಿಯೇಟೆಡ್ ರೆಸ್ಪಾನ್ಸಿಬಿಲಿಟೀಸ್ ಅಂತ ಹೇಳ್ತಾ ಇದ್ವಿ, ರೈಟ್, ಕಾಮನ್ ಬಟ್ CBDR ಅಂತ ಹೇಳ್ತಾ ಇದ್ವಿ. ಬಟ್ ಇವಾಗ ಅದನ್ನು ಏನಂತ ಚೇಂಜ್ ಮಾಡಿದ್ದಾರೆ, ಗ್ಲೋಬಲ್ ಮಿಟಿಗೇಷನ್ ಪ್ರೋಗ್ರಾಮು, ರೈಟ್. ನೋಡಿ, ಇದು ಗೊತ್ತಿರಬೇಕು. ನಾಳೆ ಎಕ್ಸಾಮಲ್ಲಿ ಗ್ಲೋಬಲ್ ಮಿಟಿಗೇಷನ್ ಪ್ರೋಗ್ರಾಮ್ ಅಂದರೆ ಏನಂತ ಕೇಳ್ಬೋದಲ್ವ. ಸೊ ಹಾಗಾಗಿ ಗೊತ್ತಿರಬೇಕು ವಾಟ್ ಆರ್ ದ ಔಟ್ಕಮ್ಸ್ ಆಫ್ ಯಾವುದು COP27. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟು. ಯಾರ್ದಪ್ಪ ಅಂತಂದ್ರೆ UNFCCC ಅವ್ರದ್ದು. ಎಲ್ಲಾಗಿದೆ ಅಂದರೆ ಈಜಿಪ್ಟ್ನ ಶರ್ಮಾ ಎಲ್ ಶೇಖಲ್ಲಿ. ಕರೆಕ್ಟ್. 88 ವಿಚ್ ಆರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ನಾಟ್ ಟ್ರೂ, ಮತ್ಲಬ್ ವಿಚ್ ಆರ್ ಇನ್ಕರೆಕ್ಟ್ ಅಂತ ಕೇಳಿದ್ದಾರೆ. SCO ಬಗ್ಗೆ ಗೊತ್ತಿಲ್ಲ. 2014ರಲ್ಲಿ ಬೋತ್ ಪಾಕಿಸ್ತಾನ್ ಆ್ಯಂಡ್ ಇಂಡಿಯಾ ಸೊ ಬಿಕಮ್ ದಿ ಮೆಂಬರ್ಸ್ ಆಫ್ SCO ಅಂತ ಗೊತ್ತಿದೆ, ರೈಟ್. ಇತ್ತೀಚೆಗೆ ಸಮರಖಂಡ್ ಉಜ್ಬೇಕಿಸ್ತಾನದಲ್ಲಿ ಅದರ ರೀಸೆಂಟ್ ವಾಟ್ ವಿ ಸೇ ದಟ್ ಎಡಿಷನ್ ಆಗಿದೆ. ನೋಡೋಣ ಹಾಗಿದ್ರೆ, ಇಟ್ ಈಸ್ ಆನ್ ಇಂಟರ್ನ್ಯಾಷನಲ್ ಸಬ್ ರೀಜನಲ್ ಗ್ರೂಪ್ ಇನ್ Asia, okay, and India is also no, India is not a founding member. The major is by the whom, Russia and China. So but the major is not a founding member. Hagagi it is wrong. Question ಯಾವ್ದು wrong? Yes, ಇದು wrong. Recently 22nd the edition of SCO meeting was hosted by Tajikistan. No, it's by Uzbekistan, Samarkand. Okay, the question was which are correct? Both are incorrect because the question ಏನು ಕೇಳಿದ್ದಾರೆ ಇದರಲ್ಲಿ, ಯಾವುದು incorrect ಅಂತ ಹೇಳಿ ಕೇಳಿದ್ದಾರೆ. ನೆಕ್ಸ್ಟ್ ಆಸಿಯಾನ್ ಗ್ರೂಪ್ ಗೊತ್ತಿರಲಿ. ಇತ್ತೀಚಿಂದು 41st ರೈಟ್ ಮೀಟಿಂಗ್ ಆರ್ ಎಡಿಷನ್ ವಾಸ್ ಕ್ಯಾಂಬೋಡಿಯಾ, ರೈಟ್. ನೋಡೋಣ, ಇಟ್ ಇಸ್ ಅನ್ ಇಂಪಾರ್ಟೆಂಟ್ ಗ್ರೂಪ್ ಇನ್ ಸೌತ್ ಈಸ್ಟ್ ಏಷ್ಯಾ ಹ್ಯಾವಿಂಗ್ ಟೋಟಲ್ 10 ಕಂಟ್ರೀಸ್. ಕರೆಕ್ಟ್ ಇದೆ, ರೈಟ್. ಸೊ 41st ಮೀಟಿಂಗ್ ಹಾಸ್ಟೆಡ್ ಬೈ ದ ಕ್ಯಾಂಬೋಡಿಯಾ ಆಸ್ ಅ ಚೇರ್ಪರ್ಸನ್. ಕರೆಕ್ಟ್ ಆಗಿದೆ. ಸೊ ವಿಚ್ ಈಸ್ ಆರ್ ಟ್ರೂ ಅಂದರೆ ಬೋತ್ ಆರ್ ಟ್ರೂ ಅಂತ ಗೊತ್ತಿರಲಿ. ನೆಕ್ಸ್ಟು ಸೊ 90 ಮಿಲಿಟರಿ ಎಕ್ಸಸೈಸಸ್ ನಮಗೆ ಗೊತ್ತಿದೆ, ರೈಟ್. ಮಿಲಿಟರಿ ಎಕ್ಸಸೈಸಸ್ ಯುದ್ಧಾಭ್ಯಾಸ್ US ಅಂತ ಗೊತ್ತಿದೆ, ಅಸ್ಟ್ರಾಯಿಂದ ಆಸ್ಟ್ರೇಲಿಯಾ, ಮೊಹಿಂದಲ್ ಸೌದಿ ಅರೇಬಿಯಾ, ಸೊ ಇಂದ್ರ ರಷ್ಯಾ. ಬಟ್ ಇಲ್ಲಿ ಯಾವುದು ಕರೆಕ್ಟ್ಲಿ ಮ್ಯಾಚ್ಡ್ ಅಂತ, ಯಾವುದು ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್ ಅಂದರೆ ಇಲ್ಲಿ ಆಸ್ಟ್ರೇಲಿಯಾ ಬದಲು ಅರ್ಜೆಂಟೈನಾ ಇದೆ. ಹಾಗೆ ಬಿ ಈಸ್ ಆಸ್ಟ್ರಾ ಹಿಂದ್. ಇಟ್ ಈಸ್ ಆ್ಯಕ್ಚುಲಿ ಬಿಟ್ವೀನ್ ದ ಇಂಡಿಯಾ ಆ್ಯಂಡ್ ಆಸ್ಟ್ರೇಲಿಯಾ. ಸೊ ಹಾಗಾಗಿ ಬಿ ಈಸ್ ಇನ್ಕರೆಕ್ಟ್ಲಿ ಮ್ಯಾಚ್ಡ್. So Vigilance Awareness Week 2020 is a corruption-free India for a developed nations ಅಂತ ಏನಿದೆ, it is a theme, right. ಗೊತ್ತಿರಬೇಕು Vigilance Commission, right. So there is a chance for asking in the UPSC prelims. So next. So which union minister signed MOU with FIFA and AIF to implement football for schools initiative? ನಮಗೆ ಗೊತ್ತಿದೆ, we have more interested in cricket but not in football. ಹಾಗಾಗಿ ಮಿನಿಸ್ಟ್ರಿ ಆಫ್ ನಮ್ಮ ಯೂತ್ ಅಫೇರ್ಸ್ ಏನಿದೆ ಅಥವಾ ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಏನಿದೆ, ಸೊ ಸ್ಪೋರ್ಟ್ಸ್ ಆ್ಯಂಡ್ ಯೂತ್ ಅಫೇರ್ಸ್ ದೇ ಫೋಕಸ್ಡ್ ಮೋರ್ ಆನ್ ದಿ ಫುಟ್ಬಾಲ್ ಬಗ್ಗೆನೂ ಜಾಸ್ತಿ ಅವೇರ್ನೆಸ್ ಮೂಡಬೇಕು ಅಂತ ಹೇಳಿ. ಹಾಗಾಗಿ ದರ್ ಆ್ಯಕ್ಚುಲಿ ಸ್ಟಾರ್ಟೆಡ್ ದಿ ಮಿಷನ್, ಓಕೆ, 5 million ಅಂತ ಹೇಳೋದು 11 ಮಿಲಿಯನ್ ಪ್ರೋಗ್ರಾಮನ್ನು ತೊಗೊಂಬರ್ತಾರೆ. ಸೊ ಅದೇ ಥರಲ್ಲಿ ಒನ್ ಆಫ್ ದಿ ಪ್ರೋಗ್ರಾಮ್ಸ್ ಯಾವುದಪ್ಪ ಅಂತ ಅಂದರೆ ಫುಟ್ಬಾಲ್ ಫಾರ್ ಸ್ಕೂಲ್ಸ್ ಅಂತ ಹೇಳಿ, ರೈಟ್. ಬಟ್ ಇಟ್ ಆ್ಯಕ್ಚುಲಿ ಬೈ ವಿತ್ ದ ಮಿನಿಸ್ಟ್ರಿ ಆಫ್ ಎಜುಕೇಷನ್ನು, ರೈಟ್. ಇನ್ ಪರ್ಟಿಕ್ಯುಲರ್ ಮಿನಿಸ್ಟ್ರಿ ಆಫ್ ಎಜುಕೇಷನ್. ಬಟ್ ಅರ್ಲಿಯರ್ ಯಾರು ತೊಗೊಬಂದಿದ್ರು ಅಂದರೆ ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಏನಿದೆ, ಸೊ ಅವ್ರು ತೊಗೊಬಂದಿರ್ತಾರೆ. ಅದು ಯಾವುದೊಂದು ಮಿಷನ್ 11 million ಎಂಬತಕ್ಕಂಥ ಪ್ರಾಜೆಕ್ಟು. ಓಕೆ, ಇಲ್ಲಿ ಮಿನಿಸ್ಟ್ರಿ ಆಫ್ ಎಜುಕೇಷನ್. ನೆಕ್ಸ್ಟು, ಸೊ ಹೂ ರೆಪ್ರೆಸೆಂಟೆಡ್ ಇಂಡಿಯಾ ಇನ್ ದಿ ಮೀಟಿಂಗ್ಸ್ ಆಫ್, ಓಕೆ ನೋಡಿ, ಆಯಾ ಓಕೆ ಬೀಟ್ ಸೈಡ್ ಲೈನ್ಸಲ್ಲಿ ಅದು ಮಿನಿಸ್ಟ್ರಿ ಆಫ್ ಫಿನಾನ್ಸ್ ಅವರು ಪಾಲ್ಗೊಳ್ಬೋದು. ಬಟ್ ಮೇಜರ್ ಆಗಿ ನೋಡಿದರೆ ದ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿ ಯಾರು ಇರ್ತಾರೆ ಅವರೇ. ಸೊ ಇವಾಗ ನಮ್ಮ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿ ಶ್ರೀ ಜೈಶಂಕರ್ ಜಿ ಇರೋದ್ರಿಂದ, ರೈಟ್. ಸೊ ಹಾಗಾಗಿ ದ ಜೈಶಂಕರ್ ವಾಸ್ ಅ ಪಾರ್ಟ್ ಆಫ್ SCO. ವಿಚ್ ಓಕೆ, ದಿಸ್ ಇಸ್ ಅಗೇನ್ ಫ್ಯಾಕ್ಚುವಲ್. ಸೊ ವೆನ್ ಮೀನ್ಸ್ October 2022 ಹ್ಯಾಸ್ ಅ ಟಾಪ್ ಆಯಿಲ್ ಸಪ್ಲೈಯರ್ ಟು ಇಂಡಿಯಾ. ನೋಡಿ, ಇತ್ತೀಚೆಗೆ ಏನಾಯಿತು ಅಂದರೆ ಮೊನ್ನೆ, ಅಂದರೆ ಇವತ್ತು, ನಾಟ್ ಮೊನ್ನೆ, ಇವತ್ತೇನಾಯಿತು ಅಂತ ಅಂದರೆ ದ ಯುಕ್ರೇನ್ ಜನಸಂಖ್ಯೆ ಗವರ್ನಮೆಂಟ್ ಅಲೀಸ್ಡ್ ಇಂಡಿಯಾ ಓವರ್ ದಿ, ಓಕೆ, ವಾಟ್ ದೇರ್ ಅಲೀಸ್ಡ್, ದೇ ಅಲೀಸ್ ದಟ್ ಇಂಡಿಯಾ ಈಸ್ ಓಕೆ ಯೂಸಿಂಗ್ ದ ಯುಕ್ರೇನ್ ಆ್ಯಂಡ್ ರಷ್ಯಾ ವಾರ್ ಕಂಡೀಷನ್ಸ್ ಆಸ್ ಅ ಬೆನಿಫಿಷಿಯಲ್, ರೈಟ್. ಸೊ ಅವ್ರು ಕ್ರಿಟಿಸೈಸ್ ಮಾಡ್ತಾರೆ ಮೋದಿ ಗೌರ್ನಮೆಂಟನ್ನು, ರೈಟ್. ಇವರು ನೋಡಿ, ನೀವು ಕಷ್ಟ ಕಾಲದಲ್ಲಿ ಹೆಲ್ಪ್ ಆಗೋಬಿಟ್ಟು ನೀವು ಆ ಒಂದು ಪರಿಸ್ಥಿತಿಯ ಯೂಸ್ ಮಾಡ್ಕೊಳ್ತಿದ್ದೀರಾ ಅಂತ ಹೇಳಿ ಒಂದು
half an hour or 1 to 2 hours before ಅಲ್ಲಿ ಜನಸಂಖ್ಯೆ ಗವರ್ನಮೆಂಟು ವಾಸ್ ಅಲ್ಲೀಸ್ ದಿ ಇಂಡಿಯನ್ ಗವರ್ನಮೆಂಟ್. ಹಾಗಾಗಿ ರಷ್ಯಾ ವಾಸ್ ಅ ಟಾಪ್. ಓಕೆ, ಸೊ ಅರ್ಲಿಯರು ಇರಾಕ್ ಇತ್ತು, ಸೊ ಬಟ್ ಇವಾಗ ರಷ್ಯಾ. ಕನ್ಸಿಡರ್ ಮ್ಯಾಂಗ್ರೋವ್ಸ್ ನೋಡಿ, ಅಗೇನ್ ನಾನು ಹೇಳ್ತಾ ಇದ್ದೆ COP27 ಒನ್ ಆಫ್ ದಿ ಇನಿಷಿಯೇಟಿವ್ಸ್ ಯಾವುದು, ರಿಸಲ್ಟ್ಸ್ ಯಾವುದು ಅಂದರೆ ಇದು ಕೂಡ ಹೌದು. ದ ಮ್ಯಾಂಗ್ರೋವ್ ಅಲಯನ್ಸ್ ಫಾರ್ ದ ಕ್ಲೈಮೇಟ್ ವಾಸ್ ಇನಾಗ್ರೇಟೆಡ್ ಆನ್ November 8. ಎಸ್ ಕರೆಕ್ಟು, ಬಿಕಾಸ್ ಆಫ್ ಈಜಿಪ್ಟಲ್ಲಿ what do you say, the Sharm el Sheikh ಏನಾಗಿದೆ ಅಲ್ಲಿ. ಇಂಡಿಯಾ ಈಸ್ ಒನ್ ಆಫ್ ದಿ ಪಾರ್ಟ್ನರ್ ಇನ್ ದ ಅಲಯನ್ಸ್ ವಿಲ್ ಕೊಲಾಬೊರೇಟ್ ವಿತ್ ದ ಕಂಟ್ರೀಸ್ ಲೈಕ್ ಶ್ರೀಲಂಕಾ, ಇಂಡೋನೇಷಿಯಾ ಟು ಪ್ರಿಸರ್ವ್ ಅಂಡ್ ದ ಮ್ಯಾಂಗ್ರೋವ್ಸ್. ಗೊತ್ತಿರಲಿ, ಮ್ಯಾಂಗ್ರೋವ್ಸ್ ಫಾರ್ ದ ಫ್ಯೂಚರ್ ಇನಿಷಿಯೇಟಿವ್ ಆಫ್ IUCN ಹೇಗಿದೆಯೋ ಅದೇ ಥರ ಇದು ಕೂಡ ವೆರಿ ಇಂಪಾರ್ಟೆಂಟು. ಬಿಕಾಸ್ ನಾವು ಹೇಳ್ತಾ ಇದ್ವಿ ಯಾಕೆ ನಮ್ಮ ಓಷನ್ ಇಸ್ ಅ ಮೋರ್ ಕಾರ್ಬನ್ ಸಿಂಕರ್ ಅಂತ ಅಂದರೆ ಬಿಕಾಸ್ ಆಫ್ ಇವುಗಳೆಲ್ಲ ಕಂಟ್ರಿಬ್ಯೂಷನ್, ಮ್ಯಾಂಗ್ರೋವ್ಸು ಅಥವಾ ನಮ್ಮ ಕೋರಲ್ ರೀಫ್ಸ್ ಇರ್ಬೋದು, ರೈಟ್, ಅಥವಾ ಫೈಟೋ ಪ್ಲಾಂಕ್ಟನ್ಸ್ ಆಫ್ ಓಷನ್ಸ್ ಇರ್ಬೋದು, ಇವರೆಲ್ಲರ ಕಂಟ್ರಿಬ್ಯೂಷನ್ಸೇ ಇವತ್ತು ಓಷನ್ ಈಸ್ ಅಬ್ಸರ್ವಿಂಗ್ ಮೋರ್ ಕಾರ್ಬನ್ ಡೈಆಕ್ಸೈಡ್, ರೈಟ್. ಸೊ ಕಾರ್ಬನ್ ಸಿಂಕು ಜಾಸ್ತಿ ಇರೋದಕ್ಕೆ ಕಾರಣ. ಹಾಗಾಗಿ ಇಲ್ಲಿ ತುಂಬ ಇನಿಷಿಯೇಟಿವ್ಸ್ ಬಂದಿದ್ದಾವೆ, ರೈಟ್. UNCCDಯಿಂದ ಹಿಡ್ಕೊಂಡು ಬಾಂಡ್ ಚಾಲೆಂಜು, ರೆಡ್ ಪ್ಲಸ್, ಬೇರೆ ಬೇರೆ ಆ್ಯಕ್ಟ್ಗಳಿದ್ದಾವೆ, ಬೇರೆ ಬೇರೆ ಪಾಲಿಸೀಸ್ಗಳಿದ್ದಾವೆ. ಸೊ ಹಾಗಾಗಿ ಗೊತ್ತಿರಲಿ, ಬೋತ್ ಸ್ಟೇಟ್ಮೆಂಟ್ ಆರ್ ರೈಟ್. ಸೊ ಸಿಪೆಕ್ ಬಗ್ಗೆ ಕೇಳಿದ್ದಾರೆ, ಬಟ್ ನಾಟ್ ಕರೆಕ್ಟ್, ರೈಟ್. ಸಿಪೆಕ್ ಬಗ್ಗೆ ಕೇಳಿಬಿಟ್ಟು ಇಲ್ಲಿ ಯಾವುದು ಕರೆಕ್ಟ್ ಅಲ್ಲ ಅಂತ ಕೇಳಿದ್ದಾರೆ. ನಮಗೆ ಗೊತ್ತಿದೆ ಒನ್ ಬೆಲ್ಟ್ ಒನ್ ರೋಡ್ ಇನಿಷಿಯೇಟಿವ್, ರೈಟ್, ಬಿಕಾಸ್ ಆಫ್ ಸ್ಟ್ರಿಂಗ್ ಆಫ್ ಪರ್ಲ್ಸ್ ಪಾಲಿಸೀಸ್ ಆಫ್ ಬೀಜಿಂಗ್ ಏನಿದೆ. ಸೊ ಬೀಜಿಂಗ್ನ ಸ್ಟ್ರಿಂಗ್ ಆಫ್ ಪರ್ಲ್ ಪಾಲಿಸಿನೇ ಅದರ ಒಂದು ಎಕ್ಸ್ಟೆಂಡೆಡ್ ಪಾರ್ಟೇ ಬೆಲ್ಟ್ ರೋಡ್ ಇನಿಷಿಯೇಟಿವ್ ಅಥವಾ ಒನ್ ಬೆಲ್ಟ್ ಒನ್ ರೋಡ್ ಅಂತ ಏನು ಕರಿತೀವಿ. ಬಟ್ ಇಟ್ಸ್ ಅ ವೆರಿ ಹ್ಯಾಪಿ ದಟ್ ಇವನ್ ಇಂಡಿಯಾ ಹ್ಯಾಸ್ ಸ್ಟಾರ್ಟೆಡ್, ರೈಟ್, ಮೆನಿ ಇನಿಷಿಯೇಟಿವ್, ರೈಟ್. ಇಟ್ ವಾಸ್ ಸ್ಟಾರ್ಟೆಡ್ ದಟ್ ಸ್ಟ್ರಾಟಜಿಕ್ ಡೈಮಂಡ್ ಇನಿಷಿಯೇಟಿವ್ ಟು ದ ರೀಸೆಂಟ್ ಕ್ವಾಡ್ ಪ್ಲಸ್, ರೈಟ್, ಕ್ವಾಡ್ ಪ್ಲಸ್. ಸೊ ಹೇಳ್ಬೋದು. ಬಟ್ ಅದರ ಜೊತೆಗೆ ಏನಾಯಿತು ಅಂದಾಗೆ ಇಲ್ಲಿ ಪಾಕಿಸ್ತಾನ ಜೊತೆಗೂ ಕೂಡ ಏನಾಯಿತು ಅಂತಂದರೆ ಬೆಲ್ಟ್ ರೋಡ್ ಇನಿಷಿಯೇಟಿವ್ ಮಾಡಬೇಕು ಅಂತ ಹೇಳಿ ಚೈನಾ ವಾಸ್ ಸ್ಟಾರ್ಟೆಡ್. ಅದನ್ನೇ ಸಿಪೆಕ್ ಅಂತ ಹೇಳಿ ಕರಿತೀವಿ, ರೈಟ್. ಚೈನಾದ ಏನು ಕರಾಚಿ ಪೋರ್ಟ್ ಏನಿದೆ, ಗೋಧಾರ್ ಪೋರ್ಟ್ ಏನಿದೆ, ಅಲ್ಲಿಂದ ಹಿಡ್ಕೊಂಡು ಯಾವುದು ಚೈನಾದ ಒಂದು ಮೇನ್ಲ್ಯಾಂಡ್ ಏನಿದೆ, ರೈಟ್, ವಾಟ್ ವಿ ಸೇ ಜಿನ್ಜಿಯಾಂಗ್ ಪ್ರಾವಿನ್ಸ್ ಅಂತ ಹೇಳಿ ಕರಿತೀವಿ. ಇಲ್ಲಿ ನಮ್ಮ ಉಯಿಗರ್ ಕಮ್ಯುನಿಟಿ ದೇ ಆರ್ ಇನ್ ಡೇಂಜರ್, ರೈಟ್. ಮುಸ್ಲಿಂ ಉಯಿಗರ್ ಮೈನಾರಿಟೀಸ್ ಆರ್ ಇನ್ ಡೇಂಜರ್. ಆ ಜಿನ್ಜಿಯಾಂಗ್ ಪ್ರಾವಿನ್ಸಿಂದ ಹಿಡ್ಕೊಂಡು ಎಲ್ಲಿವರೆಗೂ ಕರಾಚಿ ಗೋದಾರ್ ಪೋರ್ಟಿಗೆ ಕನೆಕ್ಟ್ ಮಾಡ್ತಕ್ಕಂಥ ಪ್ಲಾನೇ ಯಾವುದಪ್ಪ ಅಂತ ಅಂದರೆ ಸಿಪೆಕ್ಕು, ರೈಟ್. ಹಾಗಿದ್ಮೇಲೆ ಇಲ್ಲಿ ಏನು ಕೇಳಿದ್ದಾರೆ ಅಂತ ಯಾವುದು ಕರೆಕ್ಟ್ ಅಲ್ಲ. ಇಟ್ ಈಸ್ ಅ ಬೈಲ್ಯಾಟ್ರಲ್ ಪ್ರೊಜೆಕ್ಟ್ ಬಿಟ್ವೀನ್ ಪಾಕಿಸ್ತಾನ್ ಆ್ಯಂಡ್ ಚೈನಾ. ಎಸ್ ಕರೆಕ್ಟ್. ಸಿಪೆಕ್ ಇಸ್ ಎ ಪಾರ್ಟ್ ಆಫ್ ದ ಬೆಲ್ಟ್ ರೋಡ್. ಹ್ಯಾಸ್ ಐ ಟೋಲ್ಡ್ ಯು, ಒನ್ ಬೆಲ್ಟ್ ಒನ್ ರೋಡ್ ಏನಿದೆ ಅದನ್ನ ಬೆಲ್ಟ್ ರೋಡ್ ಅಂತಲೂ ಕರೀತಾರೆ, ಕರೆಕ್ಟ್. ಬಟ್ ಇಲ್ಲಿ ಯಾವುದು ಇನ್ಕರೆಕ್ಟ್ ಅಂತ, ಓಕೆ, ಇಂಡಿಯಾ ಹ್ಯಾಸ್ ಸಪೋರ್ಟೆಡ್, ನೋ. As we talk about sovereign, India is a sovereign nation because the POK, what we say. So POK ಬಗ್ಗೆ ನಾವು ಏನು ಹೇಳ್ತೀವಿ ಅಂತ ಅಂದರೆ, ಏನು ಹೇಳ್ತೀವಿ POK ಬಗ್ಗೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ, ಇಟ್ ಈಸ್ ಅ ಇಂಟಿಗ್ರಲ್ ಪಾರ್ಟ್ ಆಫ್ ಇಂಡಿಯಾ, ರೈಟ್. ಸೊ ಹಾಗೆ sovereignty is nothing but so without asking your consent you are making some project means it is not up to the mark, right. It is against the national interest of India. So when they did so, when they have done so, India was rejected. So India even today it is not in the line with the what CPEC. So which are incorrect, right. So if I say, so 3 is incorrect, right, both are correct. What are the incorrect here is a 3 is only. ಎಸ್. ಸೊ ನಾವಿಲ್ಲಿ ಕರೆಕ್ಟಾಗಿ ಹೇಳಬೇಕು ಅಂತ ಅಂದರೆ, ಎಸ್, ತುಂಬ ಮಾಡಿದ್ದಾವೆ, ಅರ್ಥ ಆಯ್ತಾ. ಸೊ ನಾನು ಇವಾಗಲೇ ಏನಾದರೂ ಹೇಳ್ತಾ ಹೋದ್ರೆ ಒಂದು 20-30 ಸ್ಕೀಮ್ಸ್ ಹೇಳ್ಬೋದು. ಯಾವುದ್ರ ಬಗ್ಗೆ? ಚೈನಾವನ್ನು ಇನ್ ಆರ್ಡರ್ ಟು ಕೌಂಟರ್ ಮಾಡೋದಕ್ಕೆ ಇಂಡಿಯಾ ಯಾವ್ಯಾವ ಸ್ಟೆಪ್ಸನ್ನು ತೊಗೊಂಬಂದಿದೆ. ಅದು ಆಫ್ರಿಕಾ ಜೊತೆಗಿರ್ಬೋದು, ಶ್ರೀಲಂಕಾ ಜೊತೆಗಿರ್ಬೋದು, ಇಂಡೋನೇಷ್ಯಾ, ಫಿಲಿಪೈನ್ಸ್, ವಿಯಟ್ನಾಂ, ಬೇರೆ ಬೇರೆ ಕಂಟ್ರಿ ಜೊತೆಗೆ ಬೇರೆ ಬೇರೆ ಬೈಲ್ಯಾಟ್ರಲ್ ಅಗ್ರಿಮೆಂಟ್ ಮಾಡಿದ್ದಾರೆ. ಮೇ ಬಿ ಇನ್ ದಿ ಎಕನಾಮಿಕಲ್ ಆ್ಯಂಗಲಲ್ಲಿ ಇರ್ಬೋದು ಅಥವಾ ಪೊಲಿಟಿಕಲ್ ಆ್ಯಂಗಲಲ್ಲಿ ಇರ್ಬೋದು. ಪೊಲಿಟಿಕಲ್ ಆ್ಯಂಗಲ್ ಇನ್ ದ ಸೆನ್ಸ್ ದೇ ಡೂ ಸಮ್ ಅಲಯನ್ಸಸ್, ಸಮ್ ದಿ ಗ್ರೂಪಿಂಗ್ಸ್ ಮಾಡಿರ್ತಾರೆ. ಸೊ ನೋಡೋಣ, ಅರ್ಥ ಆಯ್ತಲ್ವಾ. ಸೊ ಬೇರೆ ಬೇರೆ ಇದ್ದಾವೆ. ಸೊ ವಿಲ್ ಡಿಸ್ಕಸ್ ಲೇಟರ್, ಫೈನ್. ಸೊ ಟೈಮ್ ಜಾಸ್ತಿ ಆಗಿರೋದ್ರಿಂದ, ರೈಟ್. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಕನ್ಸಿಡರ್ ವರ್ಲ್ಡ್ ನೋಡಿ ಪಾಪ್ಯುಲೇಷನ್ ಪ್ರಾಸ್ಪೆಕ್ಟ್ಸ್. ಗೊತ್ತಿದೆ, UN ಅವರು ರಿಲೀಸ್ ಮಾಡಿದ ಪಾಪ್ಯುಲೇಷನ್ ಪ್ರಾಸ್ಪೆಕ್ಟ್ಸ್ ಇಸ್ ವೆರಿ ಡೇಂಜರಸ್, ರೈಟ್. ಸಮ್ಟೈಮ್ಸ್ ನಾವೇನು ಹೇಳ್ತೀವಿ, ಪಾಪ್ಯುಲೇಷನ್ ಗುಡ್ಡು ಬ್ಯಾಡೋ ಅಂದರೆ, ಎಸ್, ಇಟ್ ಈಸ್ ಅ ರಿಸೋರ್ಸ್. ಪಾಪ್ಯುಲೇಷನ್ ಈಸ್ ಅ ರಿಸೋರ್ಸ್, ರೈಟ್. ಇಟ್ ಈಸ್ ವೆರಿ ಗುಡ್, ಬಟ್ ವಿ ನೀಡ್ ಟು ಎನ್ಶೋರ್ ದಿ ಪ್ರಾಪರ್ ಸ್ಕಿಲ್ಸ್ ಟು ದೆಮ್, ಇಸಂಟ್ ಇಟ್. ಅವ್ರಿಗೆ ಸ್ಕಿಲ್ ಕೊಟ್ಟಷ್ಟು ಒಳ್ಳೇದಾಗುತ್ತಲ್ವ. ಬಿಕಾಸ್ ಎಕನಾಮಿ ಇಸ್ ನಥಿಂಗ್ ಬಟ್ ಪ್ರೊಟೆಕ್ಷನ್ ಇಸ್ ನಥಿಂಗ್ ಬಟ್ GDP is nothing but GNP is nothing but nominal GDP. Because based on that we can easily assess the
what is there, that GDP deflator, right? There are many things are there. So ಹಾಗಾಗಿ ಇಲ್ಲಿ ನೋಡಿದರೆ yes population is very good, but ಇಲ್ಲಿ ಆ ರಿಪೋರ್ಟ್ ಹೇಳಿದ್ದಾರೆ, ರಿಪೋರ್ಟ್ ಪ್ರಕಾರ ಏನೇನಿದೆ, is released by US, no it is by UN, right? So ಹಾಗಾಗಿ this statement is wrong. The global population reached 8 billion on 15 November, right? ಮೊನ್ನೆ is 8 billion ಕ್ರಾಸ್ ಆಗಿದೆ, right? Approximately 800 crores. India is projected to surpass China as the world's most populous country in 2023. Obviously, right? Correct ಇದೆ ಇದು, right? So ಹಾಗಿದ್ಮೇಲೆ ಏನು ಇಂಡಿಯಾ ಏನು ಮಾಡಬೇಕು ಅಂದರೆ, ಸೊ ಸ್ಪೆಷಲಿ ಆರ್ ಇನ್ ಪರ್ಟಿಕ್ಯುಲರ್ಲಿ ವಾಟ್ ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಆ್ಯಂಡ್ ಆಂಟ್ರಪ್ರಿನರ್ಶಿಪ್ ಏನು ಮಾಡಬೇಕು ಅಂದರೆ, ಇಟ್ ಹ್ಯಾಸ್ ಟು ಬ್ರಿಂಗ್ more kind of skills and he has to go with a more memorandum of agreements, memorandum of understandings with many countries who has to ensure the skills of our population, because we are going to surpass the China in near future, right? So hagagi what we have to do near future, the next year, right? What we have to do is we have to ensure the proper skills to our community, then only we can ensure the 5 trillion economic goal of India and 1 trillion goal of our Karnataka. So next ನೋಡೋಣ. Consider the following statement regarding the sloth bear. So this is again very important. Sloth bear, which is endemic to the Indian subcontinent, and they have been categorized as a vulnerable. That means if I go for the survey and if I found that there is a 50% reduction in their population and 50% in the future year, right? ಅಂದ್ರೆ ಒಂದು 50% ಏನಾದರೂ ರೆಡ್ಯೂಸ್ ಆಗಿದೆ ಅಂದರೆ ಆನ್ ಸರ್ವೆಯಲ್ಲಿ ನಾವೇನಂತ ಕರಿಬೋದು, ಅದಕ್ಕೆ ವಲ್ನರೇಬಲ್ ಅಂತ ಹೇಳಿ ಕರಿಬೋದು. ಎಸ್ it is a listed vulnerable in the red list, correct ಆಗಿದೆ. it is a endemic to the correct ಆಗಿದೆ. is recently as a declared, yes. so ಆಗಿದ್ಮೇಲೆ here all are correct. so next ಏನಿದೆ ಹಾಗಿದ್ರೆ last, right? this is the northeast region. ನೋಡಿ why northeast region is very important, because we must be ensure with that the Arunachal Pradesh, right? what China officially says, it says the Arunachal Pradesh is a part of it, because it follows what kind of doctrine? They have the wolf warrior diplomacy, isn't it? wolf warrior diplomacy. so ಹಾಗಾಗಿ wolf warrior diplomacy ಏನು ಮಾಡುತ್ತೆ, ಬರೋದು, ಹೆದರಿಸೋದು, ಪ್ಲ್ಯಾಂಡ್ ಅನ್ನು ಕಬ್ಜಾ ಮಾಡೋದು. ಸೊ ಮುಂದೊಂದಿನ ಅರುಣಾಚಲ್ ಪ್ರದೇಶದಲ್ಲಿ ಏನಿದೆ, ಅದು ಕೆಲವು ರೀಸನ್ಸ್ ಇದೆ ಅಲ್ವಾ, ರೈಟ್? ಝೀರೋ ಒಂದು ವಿಲೇಜಸ್, ಆ್ಯಕ್ಚುಲಿ ದೇರ್ ವಿಲೇಜಸ್, ಓಕೆ, ಝೀರೋ ವಿಲೇಜ್ ಇರ್ಬೋದು, ರೈಟ್? ಇವೆಲ್ಲ ವಿಲೇಜಸ್ಸನ್ನು ಅವರು ಕಬ್ಜಾ ಮಾಡ್ಕೊಂಬಿಟ್ರೆ, ಅಕ್ವೈರ್ ಮಾಡ್ಕೊಂಡ್ರೆ, ಮುಂದೊಂದಿನ ಅವರ ಎಕ್ಸ್ಟೆನ್ಷನ್ ಅರುಣಾಚಲ್ ಪ್ರದೇಶ್ ಹೋಲ್ ಸ್ಟೇಟ್ ಆಗುತ್ತೆ. ಅರುಣಾಚಲ್ ಪ್ರದೇಶ್ ಆಯಿತು ಅಂದರೆ ಎಂಟೈರ್ ನಾರ್ತ್ ಈಸ್ಟ್ ಆಯಿತು ಅಂದರೆ ಎಲ್ಲ ಒಂದು ಚಿಕನ್ ನೆಕ್ ಅಂತ ಹೇಳ್ತೀವಿ, ರೈಟ್? ಸಿಲಿಗರ್ ಕಾರಿಡಾರ್ ಏನಾದರೂ ಕಟ್ ಮಾಡಿಬಿಟ್ರೆ ನಾರ್ತ್ ಈಸ್ಟ್ ರೀಸನ್ ವಿಲ್ ಬಿ ಇಂಡಿಯಾದಿಂದನೇ ಸಪ್ರೇಟ್ ಆಗಿಬಿಡುತ್ತೆ, ರೈಟ್? ಆಲ್ರೆಡಿ ನಮಗೆ ಗೊತ್ತಿದೆ, ಟೈಮ್ ಝೋನಲ್ಲಿ ಚೈ ಬಗಾನ್ ಟೈಮ್ ಝೋನ್ ಡಿಮ್ಯಾಂಡ್ ಇದೆ. ಸೊ ಇಂಡಿಯಾ ಹ್ಯಾಸ್ ಟು ಅಕ್ಸೆಪ್ಟ್, ರೈಟ್? ಇಲ್ಲಾಂದರೆ ಎಷ್ಟು 1 or 2 hours, 1 to 1.5 or 2 hours ಡಿಫ್ರೆನ್ಸ್ ಬರುತ್ತೆ, ರೈಟ್? ನಮ್ಮ ನಾರ್ಮಲ್ 82.5 ಡಿಗ್ರಿಗೂ ಮತ್ತು ಆ ಒಂದು ಚೈ ಭಾಗನ್ ಟೈಮ್ ಝೋನ್ ಇದೆ ಅದಕ್ಕೆ ಕಂಪೇರ್ ಮಾಡಿದಾಗ. ಸೊ ಇವೆಲ್ಲವನ್ನು ನಾವು ಮಾಡಬೇಕು. ಹಾಗಾಗಿ ಇತ್ತೀಚೆಗೆ ಮಿನಿಸ್ಟ್ರಿ ಆಫ್ ನಾರ್ತ್ ಈಸ್ಟ್ ಅಫೇರ್ಸ್ ಏನಿದೆ ಅಂತ ಅಂದರೆ, ಅವರು ಒಂದು ಸ್ಟೇಟ್ ಆ್ಯಕ್ಚುಲಿ ಅದು. ಸೊ ಅವ್ರು ಏನು ಮಾಡೋದು, ಸ್ಕೀಮ್ದ ಉದ್ದೇಶ ಒಂದೇ, ನೀವು ಎಷ್ಟು ಡೆವಲಪ್ಮೆಂಟ್ ಮಾಡ್ತೀಯೋ ಅಷ್ಟು ಪ್ರೊಟೆಸ್ಟ್ ಕಮ್ಮಿ ಆಗ್ತವೆ, ಬಿಕಾಸ್ ದ ಪೀಪಲ್ ವಿತ್ ಹ್ಯಾಪಿಯರ್, ರೈಟ್? ಸೊ ವೆನ್ ಎವರ್ ದ ಪೀಪಲ್ಸ್ ಆರ್ ವೆರಿ ಹ್ಯಾಪಿ, ದೇ ವೋಂಟ್ ಗೋ ಫಾರ್ ವಾಟ್ ಸ್ಟ್ರೈಕ್ಸ್, ಪ್ರೊಟೆಸ್ಟ್ ಆ್ಯಂಡ್ ಆಲ್. ಸೊ ಹಾಗಾಗಿ ಡೆವಲಪ್ಮೆಂಟ್ ಮಾಡಬೇಕು ಅಂತ ಹೇಳಿದೆ, ಪ್ರೋಗ್ರಾಮ್ ತರ್ತಾರೆ. ಅದನ್ನೇ ನಾವು ಶಾರ್ಟ್ ಆಗಿ PM ಡಿವೈನ್ ಅಂತ ಹೇಳಿ ಕರಿತೀವಿ, ರೈಟ್? ಡಿವೈನ್, ಸಾರಿ ನಾಟ್ ಡಿವೈನ್. ಸೊ ಏನಾಗಿದ್ರೆ, ಇದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್. ನೋಡಿ, ಸೆಂಟ್ರಲ್ ಸೆಕ್ಟರ್ ಸ್ಕೀಮಲ್ಲಿ ಬೇರೆ ಬರುತ್ತೆ, ರೈಟ್? ಸೆಂಟ್ರಲಿ ಸ್ಪಾನ್ಸರ್, ಸೆಂಟ್ರಲ್ ಸೆಕ್ಟರ್ ಬೇರೆ, ಸೆಂಟ್ರಲಿ ಸ್ಪಾನ್ಸರ್ಡ್ ಅಂತ ಬಂದಾಗ ಕೋರ್ ಸ್ಕೀಮು, ಕೋರ್ ಸ್ಕೀಮು, ಆಪ್ಷನಲ್ ಸ್ಕೀಮ್ಸ್ ಅಂತ ಮಾಡ್ತೀವಿ. ಅಂದರೆ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ಸ್ ಅನ್ನೋದು, ಸೆಂಟ್ರಲ್ ಸ್ಕೀಮ್ಸನ್ನು 2 ಥರ ಮಾಡ್ತೀವಿ. ಏನು, ಸೆಂಟ್ರಲ್ ಸೆಕ್ಟರ್ ಸ್ಕೀಮು, ಓಕೆ, ಇನ್ನೊಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮು. ಸೆಂಟ್ರಲ್ ಸ್ಪಾನ್ಸರ್ಡಲ್ಲಿ ಮತ್ತೆ ಹೇಗೆ ಮಾಡ್ತೀವಿ ನಾವು, ಕೋರು ಆಪ್ಷನಲ್ ಸ್ಕೀಮು, ರೈಟ್? ಆಪ್ಷನಲ್ ಸ್ಕೀಮ್ ಅಂದರೆ ಯಾವುದು, ಅಲ್ಲಿ ಸ್ಟೇಟ್ನ ಕಾಂಟ್ರಿಬ್ಯೂಷನ್ ಕೂಡ ಬೇಕಾಗ್ತದೆ. ಅದು ಸೆಂಟ್ರಲ್ ಸ್ಪಾನ್ಸರ್ಡಲ್ಲಿ 60-40, ಸಮ್ಟೈಮ್ಸ್ 50-50, ಸಮ್ಟೈಮ್ಸ್ 90-10 ಇರುತ್ತೆ ಇನ್ ಕೇಸ್ ಆಫ್ ಸ್ಪೆಷಲ್ ಕ್ಯಾಟಗರಿ ಸ್ಟೇಟ್ಸು, ರೈಟ್? ಸೊ ಇವೆಲ್ಲ ಗೊತ್ತಿರಬೇಕು, ಕರೆಕ್ಟ್ ಇದೆ. ಇಟ್ ವಿಲ್ ಹ್ಯಾವ್ ಆನ್ ಔಟ್ಲೇ ಆಫ್ ₹6 crore ಫಾರ್ ದಿ 4-year ಪೀರಿಯಡ್ ಫ್ರಮ್ ದಿ, ಎಸ್, ಓಕೆ, ರೈಟ್ ಇದೆ. ವಿಚಾರ ಕರೆಕ್ಟ್ ಅಂದರೆ, ಸೊ ಬೋತ್ ಆರ್ ಕರೆಕ್ಟ್ ಅಂತ ಹೇಳೋಣ. ಸೊ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಸೆಷನ್. ಸೊ ಉದ್ದೇಶ ಒಂದೇ, ರೈಟ್? ಇಲ್ಲಿ ಯಾವ ಥರ ಕ್ವಶನ್ಸನ್ನು UPSC ಅವರು ಕೇಳ್ತಾ ಇದ್ದಾರೆ, ಬಿಕಾಸ್ ಎಷ್ಟು ನೀವು ಮಾಕ್ ಟೆಸ್ಟ್ ಕೊಡ್ತೀರೋ ಅಷ್ಟು ನಿಮ್ಮ ತಪ್ಪುಗಳನ್ನು ನೀವು ಕಲಿಬೋದು.
because no one is 100%. You need to give your effort. UPSC is not like what you think, right? UPSC is a very easier one now if you have the proper approach. The proper approach is very simple. Observe more things, right? Observing the more things means not only reading the static, just to observe what is happening around you, be it national or be it state level, be it your international level. So what kind of the question they will ask, and go with the more mock test, because mock test ನಮಗೆ ಗೊತ್ತಿದೆ are inversely proportional to your what? Your mistakes. Higher the mock test, lower will be your mistakes. Lower the mistakes, higher will be the confidence, right? Directly. So right, more the confidence, you will go with the more marks, and more marks means means interview means Innova heroes, right? You will become Innova heroes. Hope you understood this session. So ಇದೇ ಥರ ನೆಕ್ಸ್ಟ್ ನಾವು ಮತ್ತು ಇದೇ ಸಂಡೇ ಮತ್ತೆ ಫ್ರೀ ಕೋಚಿಂಗ್ ಮਤಲಬ್ ಫ್ರೀ ಆಗಿ ನಾವು ಎಕ್ಸಾಮ್ ಮಾಡ್ತಾ ಇದ್ದೀವಿ. 25th ಇಯರ್ಸ್ ಆಗಿರೋದ್ರಿಂದ ಈ ಅವಕಾಶವನ್ನು ಚೆನ್ನಾಗಿ ಯೂಸ್ ಮಾಡ್ಕೊಳ್ರಿ, ರೈಟ್? ಬೇರೆ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಯು ಕ್ಯಾನ್ ಕಾಂಟ್ಯಾಕ್ಟ್. ಓಕೆ, ಸೊ ಥ್ಯಾಂಕ್ ಯು. Have a good day.